ಮುತ್ಯ ಇದೇನು ಸುಮಾರು ಜನ ಮುತ್ಯಗಳಾಗ್ಬಿಟ್ಟಿದ್ದಾರೆ. ಮುತ್ಯ ಅಂದ್ರೆ ಏನು ಆಕ್ಚುಲಿ? ये ट्रेलर है पिक्चर भी बाकी है ಅಂತ. ಏನೆಲ್ಲ ಸೇವೆ ಮಾಡ್ತೀವಿ? ನಾನು ಹುಡ್ತಾ ಇರೋದು ಈಗ, ನಾನು ಒಂದು ಸಸಿ, ಈಗ ಮರ ಅಲ್ಲ. ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಹೆಣ್ಮಕ್ಳು, ಸಂತಾನ ಭಾಗ್ಯ ಇರಲ್ಲ. ಹೌದು. ಇಲ್ಲಿ ಬಂದ್ರೆ ಸಂತಾನ ಭಾಗ್ಯ ಆಗುತ್ತೆ ಅಂತ. ಅದರಿಂದ ನೀವು ಡಾಕ್ಟರ್ಗಳಿಗೆ ಟಾರ್ಗೆಟ್ ಆಗ್ಬಿಟ್ಟು ನೀವು ಆ ಥರ ಕ್ರಿಯೇಟ್ ಮಾಡಾಕತ್ತೀರಿ ಪಿಕ್ಚರ್. ನಾನು ಮಾಡಾಕತ್ತಿಲ್ಲ. ವೈದ್ಯ ಲೋಕಕ್ಕೆ ಮತ್ತೆ ಸವಾಲು ಹಾಕೇನಿ. ಇಲ್ಲ, ನನ್ನ ಬಳಿ ಆಗಿರುವಂಥ ಕೆಲಸಕ್ಕೆ ನಾನು ಸವಾಲು ಹಾಕಾಕತ್ತೀನಿ. ಒಂದು ಜನಸಾಗರ ಎಲ್ಲ ಕಟ್ಕೊಂಡು ನಾನೇನೋ ಪವಾಡ ಮಾಡ್ತೀನಿ, ಹೌದು. ಅದನ್ನ ಮಾಡ್ತೀನಿ, ಇದನ್ನ ಇಟ್ಕೊಂಡು ಏನಾದ್ರು ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಏನಾದ್ರು ಒಂದು ಮೆಟ್ಟಲು ಮಾಡ್ಕೊಂತ ಇದ್ದೀರಾ? ರಾಜಕೀಯ ಮನುಷ್ಯನೇ ಬಂದು ಕಾಲು ಬೀಳ್ತಾನಂದ್ರೆ ಮತ್ತೆ ಮುಂದೆ ರಾಜಕೀಯ ಏನು ಉಪಯೋಗ ಏನಾದ್ರು? ಬಡ ಮತ್ತು ಮುಗ್ಧ ಜನಗಳಿಗೆ ಇವರು ಮಂಗ ಮಾಡಕತ್ತಾರೆ ಅಂತಾರೆ. 23 ವಯಸ್ಸದ ಬಾಲಕ ಯಾರದಂತ ಯಾವ ಆಸೆ ಇಟ್ಕೊಂಡು ದುಡಿಬೇಕು ಹೇಳಿ? ಈಗ ನಾವು ಸುಮಾರು ಜನ ಮುತ್ಯಗಳು ನೋಡ್ಬಿಟ್ಟಿದೀವಿ. ಸೊ ನಿಮ್ಮಲ್ಲಿ ಸ್ಪೆಷಾಲಿಟಿ ಏನು? ಅವ್ರ ಥರ ನಾನಲ್ಲ, ನಾನು ಡಿಫ್ರೆಂಟ್. ನಾನು ಅವ್ರ ಥರ ಅಲ್ಲ. ಡಿಫ್ರೆಂಟ್ ಅನ್ನೋದಕ್ಕೆ ನಿಮ್ಮ ಮುಂದಿನ ಆಲೋಚನೆಗಳೇನಿದೆ? ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸಬ್ಕಾ ಮಾಲಿಕ್ ಏಕ್ ಹೈ, ಇಷ್ಟೇ ಹೇಳೋದು. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇತ್ತೀಚೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಮುತ್ಯ ಅಂದ್ಬಿಟ್ಟು ಕೆಲವು ಸ್ವಾಮೀಜಿಗಳು, ಇತರ ವ್ಯಕ್ತಿಗಳು ಸ್ವಲ್ಪ ಸ್ಟಾರ್ಟ್ ಆಗಿದೆ. ಅದರಲ್ಲೊಬ್ಬರು ರಶೀದ್ ಮುತ್ಯ ಅಂದ್ಬಿಟ್ಟು ನಮ್ಮ ಜೊತೆ ಇದ್ದಾರೆ. ನಾವು ಸುಮಾರು ದಿನದಿಂದ ಅವ್ರ ಬಗ್ಗೆ ಕೇಳ್ತಾ ಇದ್ದೋ, ಒಳ್ಳೆಯದು, ನೆಗೆಟಿವ್, ಪಾಸಿಟಿವ್ ಎರಡನ್ನೂ ಕೇಳ್ತಾ ಇದ್ದೋ. ಇವತ್ತು ಅವ್ರನ್ನೂ ನಮ್ಮ ಜೊತೆ ಇದ್ದಾರೆ, ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವ್ರ ಹಿನ್ನೆಲೆ ಏನು, ಅವ್ರು ಯಾವ ಕಾರಣಕ್ಕೋಸ್ಕರ ಇಲ್ಲಿ ಈ ಮುತ್ಯ ಆದರು, ಸೊ ಅವ್ರ ಬಗ್ಗೆ ಇನ್ನೂ ಏನೇನು ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಮುತ್ಯ ಅವರೇ. ನಮಸ್ಕಾರ. ಹೇಗಿದ್ದೀರಾ? ಆರಾಮಿದ್ದೀನಿ ನೋಡಿ ಸರ್. ಮತ್ತೆ ಏನು ಬೆಂಗಳೂರು ಕಡೆ? ಇಲ್ಲ, ನಾನು ಬಂದಿದ್ದೆ, ಸ್ವಲ್ಪ ಒಂದು ಭಕ್ತರ ಮನೆ ಇತ್ತು. ಹಾಗೆ ನಿಮ್ಮಲ್ಲಿ ನೀವು ನನಗೆ ಒಂಥರ ಭಕ್ತಿ ಇದ್ದಂಗೆ ಮೀಟ್ ಆಗಕ್ಕೆ ಬಂದಿ ನಿಮ್ಗೆ ಅಷ್ಟೇ. ಈಗ ನಿಮ್ಮ ಉತ್ತರ ಕರ್ನಾಟಕದವ್ರನ್ನೇ ಬೇಸಿಕಲಿ, ಕಲ್ಯಾಣ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದವ್ರು. ಸೊ ಮುತ್ಯ ಇದೇನು ಸುಮಾರು ಜನ ಮುತ್ಯಗಳಾಗ್ಬಿಟ್ಟಿದ್ದಾರೆ. ಮುತ್ಯ ಅಂದ್ರೆ ಏನು ಆಕ್ಚುಲಿ? ಮುತ್ಯ ಅಂದ್ರೆ ಒಂದು, ಯಾಕೆಂದ್ರೆ ನಿಮ್ಮ ಕಲ್ಯಾಣ ಕರ್ನಾಟಕ, ಆ ಕಡೆಗೆ ಆ ಭಾಗದಲ್ಲಿ ಮಾತ್ರ ಈ ಮುತ್ಯ ಅಂದ್ರೆ ಏನು ಅಂತ ಗೊತ್ತಿದೆ. ನಮ್ಮ ಸೌತ್ ಇದೆಯಲ್ಲ, ಈ ಕಡೆ ಆದಷ್ಟು ಗೊತ್ತಿಲ್ಲ. ಈ ಹಳೆ ಮೈಸೂರು ಕಡೆ ಆಗಲಿ ಎಲ್ಲ ಮುತ್ಯ ಅಂದರೆ ಏನೋ ಹೆಸರು ಅನ್ಕೊಂತಾರೆ ಅಷ್ಟೇ. ಅದು ಏನಂದ್ಬಿಟ್ಟು ವಿವರಿಸ್ಬೋದು ತಾವು? ಈಗ ಕಲ್ಯಾಣ ಕರ್ನಾಟಕದಾಗ ಮುತ್ಯ ಅಂತಂದ್ರೆ ಏನಂತಂದ್ರೆ ಅದು ವಿಚಾರ. ಮುತ್ಯ ಅಂದ್ರೆ ಒಂದು ಗುರೂಜಿ ಅಂದಿರ್ತಾರೆ. ಅಪ್ಪಾಜಿ, ಗುರೂಜಿ, ಸಾಹೇಬ್, ಈ ಥರ ಒಂಥರ ಮುತ್ಯ ಅಂತೇಳಿ ಒಂದು ಹಿಂದೊಂದು ಪದವಿ ಹಚ್ಚದಂಗೆ ನಮ್ಗೆ. ಒಂಥರ ಡಾಕ್ಟ್ರೇಟ್ ಇದ್ದಂಗೆ. ಡಾಕ್ಟ್ರೇ ಇಲ್ರಿ ಸರ್. ಈಗ 108 ಮಂದಿಗೆ ಒಳ್ಳೇದಾಗತ್ತದ. ಅದೊಂದು ವಂಶ ಪರಂಪರೆ ಹಿಡಿದು ಬಂದಿದ್ದದ. ಮುತ್ಯ ಅಂತ ಕರ್ಕೋತ ಬಂದಾರ. ಅದು ಪರಂಪರೆ ಹಿಡಿದು ಬಂದಿದ್ದು ಮುತ್ಯ ಅಂತ ಕರ್ಕೋತ ಹೋಗ್ತಾರ. ಈಗ ಮುಂಚೆ ಏನಂತ ಇದ್ದೋ, ಈಗ ನಿಮ್ಮ ರಶೀದ್ ಅಂತ ನಿಮ್ಮ ಹೆಸರು. ಬೇಸಿಕಲಿ ನಿಮ್ಮ ಫ್ಯಾಮಿಲಿ ಸರ್ನೇಮ್ ಇರುತ್ತೆ, ಆ ಸರ್ನೇಮ್ ನ ಸೇರಿಸ್ಕೊಳ್ಳೋದು. ಈ ಮುತ್ಯ ಅಂತ ಎಲ್ಲರೂ ಸೇರಿಸ್ಕೊಂಡಿದ್ದಾರೆ. ಈಗ ನೀವು ಸೇರಿಸ್ಕೊಂಡಿದ್ದೀರಾ, ಇನ್ನೊಬ್ರು ಮುತ್ಯ ಅಂದ್ಬಿಟ್ಟು ಒಬ್ರು ಇದ್ದಾರೆ ನೋಡಿ. ಸೇರಿಸ್ಕೊಳ್ಳೋದು ದೊಡ್ಡದಲ್ಲ, ಅದು ವ್ಯಕ್ತಿತ್ವ ಕೊಡುವಂತ ಜನರ ರೆಸ್ಪೆಕ್ಟ್ ಲಿಂದ ಅದು ಮುತ್ಯ ಅಂತ ಬರ್ತದೆ. ಅದು ಸೇರ್ಸ್ಕೋಬೇಕಂತ ನನ್ನ ಜನ ಸೇರಿಸಿದ್ರು. ಅದು ಜನಗಳು ನಿಮಗೆ ಬಿರುದು ಕೊಟ್ಟಿರೋದು ಅಂತ ಬಿರುದು ಕೊಟ್ಟಿದ್ದಾರೆ. ಸೊ ಸಾರ್ವಜನಿಕರು ಆ ಹೆಸರನ್ನ ತಮಗೆ ಕೊಡ್ಬೇಕು ಅಂತ ಅಂದ್ರೆ ನಿಮ್ಮಲ್ಲಿ ಯಾವ ಗುಣ ನೋಡ್ಬಿಟ್ಟು ಕೊಟ್ಟರು? ನೋಡ್ರಿ, ಒಂದು ಕಲ್ಯಾಣ ಕರ್ನಾಟಕದ ಭಾಗ ಇರ್ಲಿಕ್ಕ, ಇವತ್ತು ಭಾರತ ಸಂಸ್ಕೃತಿ ಒಳಗೆ ಇರ್ಲಿಕ್ಕ ಒಂದು ಗುರೂಜಿ, ಒಂದು ದೇವರ ಸ್ಥಾನ, ಒಂದು ಸಾಹೇಬರ ಸ್ಥಾನ ಒಂದು ಮೊದಲಿಡಿದು ಬಂದಿದ್ದದ್ರಿ ಸಂಸ್ಕೃತಿ ಒಳಗೆ. ಒಂದು ಸ್ವಾಮೀಜಿಗಳು ಅಲ್ಯಾಕ, ಗುರೂಜಿಗಳು ಅಲ್ಯಾಕ ಒಂದು ರೆಸ್ಪೆಕ್ಟ್ ರೀ ಅವ್ರಿಗೆ. ಗುರೂಜಿ ಅಂತ ಒಬ್ರು ಕರೀತಾರೆ, ಮುತ್ಯ ಅಂತ ಒಬ್ರು ಕರೀತಾರೆ. ಅವ್ರ ಸಂಕಷ್ಟಗಳು ದೂರ ಆದ ತಕ್ಷಣ ಅವರು ದರ್ಗಾಕ್ಕೆ ಬಂದು ಹೋದ್ಮೇಲೆ ಅಥವಾ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಆದ್ಮೇಲೆ ಒಂದೊಂದು ಬಿರುದುಗಳು ಕೊಟ್ಕೊತ ನಮ್ಗೆ ಹಂಗೆ ವಂಶ ಪರಂಪರೆ ಹಿಡಿದು ಬರ್ತಾ ಇದೆ. ಈಗ ನಿಮ್ಮ ಹಿರಿಕರು ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇದೇ ತರ ಮಾಡ್ತಾ ಇದ್ರ? ವಂಶ ಪರಂಪರೆ ರೀ, ನಮ್ಮ ಮುತ್ಯವ್ರು ಮಾಡ್ತಿದ್ರು. ಪೂರಾ ವಂಶ ಪಾರಂಪರಿಕ ಮಾಡ್ತಿದ್ರು ಅಂದ್ರೆ ಇದನ್ನ ಬಿಸ್ನೆಸ್ ಅಲ್ಲ. ಅಲ್ಲ ಗೊತ್ತಾಯ್ತು. ಈಗ ಜನಸೇವೆ, ಜನಾರ್ದನ ಸೇವೆ, ಜನಸೇವೆನೂ ಇರುತ್ತೆ, ಜನಾರ್ದನ ಸೇವೆ ಇರುತ್ತೆ, ತಮ್ಮ ಸೇವೆನೂ ಕೂಡ ಇರುತ್ತೆ. ಹೌದೌದು. ನಮ್ಮ ಸೇವೆ ಏನಿಲ್ಲ ಸರ್, ನಮ್ಮ ಸೇವೆ ಏನಿಲ್ಲ. ಜನರಿಗೋಸ್ಕರ ದುಡಿಯಾಕತ್ತೀನಿ ರೀ. 23 ವಯಸ್ಸದ ಬಾಲಕ ಯಾರದಂತ ಯಾವ ಆಸೆ ಇಟ್ಕೊಂಡು ದುಡಿಬೇಕು ಹೇಳಿ? ಏಕೆಂದ್ರೆ ನೀವು ಒಬ್ಬರೇ ಮುತ್ಯ ಅಂತ ಇಲ್ಲ ಅಲ್ಲಿ. ಹೌದು. ಸೊ ಸುಮಾರು ಕೆಲವೊಬ್ರು ಇನ್ನೂ ಸುಮಾರು ಜನ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏನಂದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಉಪಯೋಗಿಸಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲರೂ, ಹಳ್ಳಿಗಳಲ್ಲಾಗಲಿ ಸಿಟಿಗಳಲ್ಲಾಗಲಿ. ಮುಂಚೆ ಸಿಟಿಗೊಂದು ಆ ಪ್ರಾಂತ್ಯ ಬಿಟ್ಟು ಹೋಗಿರ್ಲಿಲ್ಲ. ಇವಾಗ ಎಲ್ಲ ಪ್ರಾಂತ್ಯದಲ್ಲೂ ಇಂಟರ್ನೆಟ್ ಸೌಲಭ್ಯ ಯಾವಾಗ ದೊರೀತು ಅವಾಗ ಎಲ್ಲ ಕಡೆ ಹೋಗುತ್ತೆ. ಈಗ ನಾವು ಸುಮಾರು ಜನ ಮುತ್ಯಗಳು ನೋಡ್ಬಿಟ್ಟಿದ್ದೀವಿ. ಸೊ ನಿಮ್ಮಲ್ಲಿ ಸ್ಪೆಷಾಲಿಟಿ ಏನು? ನಮ್ಮಲ್ಲಿ ಸ್ಪೆಷಾಲಿಟಿ ಅನ್ನೋಕೆ ಏನಿಲ್ಲ ರೀ. ಈಗ ನೋಡ್ರಿ, ಸಕ್ರೆ ಇದ್ದಲ್ಲೇ ಇರ್ಬಿಗಳು ಬರ್ತಾವೆ.
ನಿಜ. ಹಾಂ, ಈಗ ಯಾವ ಥರ ಆತ ನಮ್ಮಲ್ಲಿ ಏನ್ರಿ ಒಂದು ಒಳ್ಳೇದಾಗ್ತಿತ್ತಂದ್ರೆ ಈಗಿಂದು ಸ್ವಾರ್ಥಿ ರೀ ಸರ್. ಈಗ ಕಲಿಯುಗ ಅನ್ನೋದು ಒಂದು ಸ್ವಾರ್ಥಿ ಅನ್ನೋದು ರೀ. ಸ್ವಾರ್ಥಕ್ಕೋಸ್ಕರವಾಗಿ ಬರೋ ಜನ ಭಾಳ ಇರ್ತದೆ, ಮತ್ತು ನಿಸ್ವಾರ್ಥಗೋಸ್ಕರವಾಗಿ ಬರೋ ಜನನೂ ಭಾಳ ಇರ್ತದೆ. ಸ್ವಾರ್ಥ ನಿಸ್ವಾರ್ಥ ಅನ್ನೋದ್ರೊಳಗೆ ಎರಡು ಥರ ರೀ, ಭೇದ ಭಾವ ಅದು. ಕೆಲವೊಂದು ಭಕ್ತಿ ಮೇಲೆ ಬರ್ತಾವ, ಕೆಲವೊಂದು ಭಕ್ತಿ ಮೇಲೆ ಆಸೆ ಇಟ್ಕೊಂಡು ಬರೋರು ಅದಾರೆ. ಈಗ ಯಾವ ಥರ ಅಂದ್ರೆ ಅಷ್ಟು ಜನ ಬರ್ಬೇಕಂದ್ರೆ ಏನು ರೀ ಒಂದು ಶಕ್ತಿ ಇದೆ ರೀ ಅಲ್ಲಿ. ಸುಮ್ಮನೆ ಅಷ್ಟು ಜನ ಬರೋಕೆ ಅಸಾಧ್ಯ ಅದ ರೀ. ಈಗ ಒಂದು ಏನಂತಾರಲ್ಲಿ, ನೀವು ನಿಧನದಲ್ಲಿ ಮಂದಿ ಕೊಡಲಾಗ್ಯದ್ರಿ ಜಾಸ್ತಿ. ಬಿಡಪ್ಪ ಸತ್ತಾನ ಹೋಗಿ ಮಣ್ಣಾಗ ಇಡ್ತಾರಂತ. ನಿಜ. ಒಂದು 23 ವಯಸ್ಸಾದ ಬಾಲಕ, ಯುವಕ, ಬರೀ 23 ಈಗ ನಿಮ್ಗೆ ಏಜ್ ಎಷ್ಟು? ನನಗೆ 23, 24. 23. ಯಾವಾಗ ಇದನ್ನ ಮುತ್ತಿಯಾಗಿ ಸ್ಟಾರ್ಟ್ ಮಾಡಿದ್ರಿ? ಮುತ್ಯ ಆಗಿ ಸ್ಟಾರ್ಟ್ ಮಾಡಿದ್ದಲ್ಲ ಸರ್, ನಮ್ಮ ಫ್ಯಾಮಿಲಿ ಹಿಡಿದು ಚಾಲ. ಅಲ್ಲ, ಫ್ಯಾಮಿಲಿ ಕರೆಕ್ಟ್, ಬಟ್ ನೀವು ಆನ್ ಫೀಲ್ಡ್ ಅಂತಾರಲ್ಲ, ಆನ್ ಫೀಲ್ಡ್ ಅನ್ನೋ ಥರ ನೋಡಿ ಸರ್. ನನಗೆ ಅಂದ್ರೆ ಒಬ್ಬ ಗುರುವಾಗಿ ಅಂಶ ಪಾರಂಪರಿಕ ಅಥವಾ ಒಬ್ಬ ಸಮಾಜಕ್ಕೆ ಬೇಕಾದವನಾಗಿ, ಸಾಮಾಜಿಕವಾಗಿ ಒಳ್ಳೆಯದನ್ನ ಬಯಸೋನಾಗಿ ಒಂದು ಪೀಠವನ್ನ ಅಲಂಕರಿಸೋದಾಗ್ಲಿ, ಆ ತರದ್ದು ಯಾವಾಗ ನೀವು ಪೊಸಿಷನ್ ತಗೊಂಡ್ರಿ? ನೋಡ್ರಿ ಸರ್, 8 ವರ್ಷ ಹಿಂದೆ ಇದು ಮಾಡಿನ್ರಿ ನಾನು. 8 ವರ್ಷ ಹಿಂದ್ಗಡೆನೆ ಇದೆಲ್ಲ ಆಗಿದ್ರಿ. ಈ ಕಲಿಯುಗದೊಳಗೆ ಜನ ಭಾಳ ಶಾಣೆ ಅದಾರ ಸರ್. ಟೆಕ್ನಾಲಜಿ ಬಂದದ್ರಿ, ಹೌದು, ಮೊಬೈಲ್ಗಳು ಬಂದವ್ರಿ. ಇಷ್ಟು ಶಾಣೆ ಆದಂದ್ರೆ ಜನ ಮುಂದಿನ 10 ಹೆಜ್ಜೆಗಳು ಮುಂಚೆ ತಿಳ್ಕೊತ ಜನ ರೀ, ಇದು ಆಗ್ತದ ಅಂತೇಳಿ. ಪ್ರತಿಯೊಂದು ಮುಂಚೆ ನಡೆದಾರೆಲ್ಲ. ಈ ಕಲಿಯುಗದೊಳಗೆ ಇಷ್ಟೆಲ್ಲ ಜನಸಾಗರ ಒಂದು ಸ್ಥಾನಕ್ಕೆ ಒಂದು ಜಾಗಕ್ಕೆ ಬಂದು ಕೂಡ್ತದಂದ್ರೆ ಏನ್ರಿ ಒಂದು ಶಕ್ತಿ ಇದೆ ಅಲ್ಲ ಆದ. ಸರಿ, ನಿಮ್ಮಲ್ಲಿ ನಿಮ್ಮ ಭಕ್ತರಲ್ಲಿ ಈಗ ನೀವು ಬೇಸಿಕಲಿ ಬೇರೆ ಕಮ್ಯುನಿಟಿಗೆ ಸೇರೋದ್ರಿಂದ ಎಲ್ಲಾ ಕಮ್ಯುನಿಟಿಯವರು ನಿಮ್ಮ ಹತ್ರ ಬರ್ತಾರ? ಹೌದು ಸರ್, ಎಲ್ಲ ಕಮ್ಯುನಿಟಿ ಸರ್. ನಾನು ಎಂದೂ ಭೇದ ಭಾವ ಮಾಡಿಲ್ಲ ಸರ್. ನನಗೆ ಅಲಿನೂ ಹೊಟ್ಟೆ, ಬಜರಂಗ್ ಬಲಿನೂ ಹೊಟ್ಟೆ ಸರ್. ಏನಕ್ಕೆ ಅಂದ್ರೆ ನಿಮ್ಮ ಕಮ್ಯುನಿಟಿನಲ್ಲಿ ಯೂಶಲಿ ಸಿಲ್ವರ್ ಹಾಕೊಂತೀರಾ, ಓಕೆ. ನೀವು ಗೋಲ್ಡ್ ರಿಂಗ್ ಹಾಕಿದಿರಾ? ಚೆಕ್ ಮಾಡ್ರಿ ಸರ್, ನೀವು ಗೋಲ್ಡ್ ಅಲ್ಲ ಇದು. ಅಲ್ಲ, ನನಗೆ ಗೊತ್ತಿಲ್ಲ, ಅದು ನನ್ನ ಕಣ್ಣಿಗೆ ಗೋಲ್ಡೇ ಕಾಣ್ತಾ ಇರೋದು. ಹೌದೌದು, ನಿಮ್ ಕಣ್ಣಿಗೆ ಕಾಣ್ತಾ ಇರ್ತದೆ. ನನ್ನ ಕಣ್ಣಿಗೆ ಗೋಲ್ಡೇ ಕಾಣ್ತಾ ಇರೋದು. ಈ ಕಡೆ ಸಿಲ್ವರ್ ಇದೆ. ಹೌದು. ಸೊ ಯೂಶಲಿ ನಿಮ್ಮಲ್ಲಿ ಕಡಿಮೆ ಹಾಕೋದು ಸರ್. ಈಗ ಆ ಥರ ಇದೆ. ಇದು ಒಂದು ಮೈ ಮೇಲೆ ಹಾಕುವಂಥ ಬಟ್ಟಿ ಇರ್ಲಾಕ, ನಾವು ಏನೇ ಧರಿಸೋವಂಥ ಚಪ್ಪಲ್ ಇರ್ಲಾಕ್ರಿ, ಏನೇ ಇರ್ಲಾಕ ಅವನವನ ಮೇಲೆ ಹೋಗ್ತದ್ರಿ. ಅವನ ಮೇಲೆ ಅವನ ವ್ಯಕ್ತಿತ್ವ ಮೇಲೆ ಹೋಗ್ತದ ಅದು. ಕರೆಕ್ಟ್. ಅಲ್ಲ, ನಾನೇನೇ ಕೇಳಿದೆ ಅಂದ್ರೆ ಕ್ವಶನ್ ಕೇಳ್ಬೇಕಂದ್ರೆ, ಈಗ ನೋಡ್ರಿ ಸರ್, ನಂದು ವಿಚಾರ ಮುಸ್ಲಿಂ ಸಮಾಜದೊಳಗೆ ನಾನು ಹುಟ್ಟಿನಂತ ಹೇಳಿ ನನಗಿದೆ ಅಷ್ಟೆಲ್ಲ ಟಾರ್ಗೆಟ್ ಮಾಡಿದ್ದು ವಿಚಾರ. ಫಸ್ಟ್ ನಿಮ್ ಟಾರ್ಗೆಟ್ ಬಗ್ಗೆ ಆಮೇಲೆ ಮಾತಾಡೋಣ. ಓಕೆ 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 ಟಾರ್ಗೆಟ್ ಬಗ್ಗೆ ಮಾತಾಡೋಣ, ಇದನ್ನ ತಗೊಳ್ಳೋಣ ಫಸ್ಟ್. ಓಕೆ ಓಕೆ. ಸೊ ನೀವು ಹಾಕಿದ್ರಲ್ಲ ಆ ಉದ್ದೇಶ ಗೋಲ್ಡ್ ಅಲ್ಲಿ ಬಿಡ್ರಿ ಸರ್, ಇದೇನು ಗೋಲ್ಡ್ ಅಲ್ಲ ಇದು. ಗೋಲ್ಡ್ ಹಾಕೊಳ್ಳಿ, ಏನು ಹಾಕೊಂಬಾರ್ದ? ಅಲ್ಲ, ಹಾಕೋಬೇಕು, ಹಾಕೋಲಿಕ್ಕೆ ಯಾರು ಬೇಡ ಅಂದಾರ್ರಿ. ನೋಡ್ರಿ, ಶರೀರ ಕೊಟ್ಟನ ಬದುಕದೆ 60 ವರ್ಷ ಬದುಕ್ತದ ಮನುಷ್ಯ, ಹೌದಾ? ಗೋಲ್ಡ್ ಹಾಕೋಬಾರ್ದು, ಅದು ಹಾಕೋಬಾರ್ದು, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಅಂತ ಹೇಳಿ ಯಾವುದೇ ಥರದ ನಿಷೇಧ ಅಲ್ಲ. ಮನುಷ್ಯ ಎಲ್ಲ ಮಾಡಬೇಕು, ಆದ್ರೆ ಒಳ್ಳೆತನ ಮಾಡ್ಕೊಳ್ಬೇಕು. 4 ಮಂದಿಗೆ ಒಂದು ದಾರಿದೀಪ ಆಗಬೇಕು. ನಿಮ್ಮಲ್ಲಿ ಈಗ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಬರ್ತಾರಲ್ಲ ಜನಗಳು, ಜನಸಾಮಾನ್ಯರು ಯಾರೆಲ್ಲ ಬರ್ತಾರೆ, ಏನೆಲ್ಲ ಸಮಸ್ಯೆಗಳು ತರ್ತಾರೆ? ನಮ್ಮಲ್ಲಿ ನೋಡ್ರಿ ಸರ್, ಹೆಣ್ಣು ಗಂಡು ಕೂಡ ಬರ್ತಾರೆ. ಇವರೇ ಅವರೇ ಅಂತಲ್ಲ, ಎಲ್ಲಾ ಸಮಾಜ, ಎಲ್ಲಾ ಸಮಾಜದಲ್ಲೂ ಯಾವ ಕಾರಣಕ್ಕೋಸ್ಕರ ಬರ್ತದೆ, ಅವ್ರಿಗೆ ಏನೆಲ್ಲ ಸಾಲ್ವ್ ಆಗಿದೆ ಇದುವರೆಗೂ? ನೋಡ್ರಿ ಸರ್, ತನ್ನ ಮನೆಯ ಸಂಸಾರಕ್ಕೋಸ್ಕರ ಬರ್ತಾರೆ. ಕೆಲವೊಂದು ಇಷ್ಟು ಮಂದಿ ಸಂತಾನ ಭಾಗ್ಯಕ್ಕೋಸ್ಕರ ಬರ್ತಾರೆ, ಸಂತಾನ ಭಾಗ್ಯ ಪಡ್ಕೊಂಡಾರ. ಮತ್ತು ಕೆಲವೊಂದಿಷ್ಟು ಮನೆ ಸಂಸಾರ ಕಾಲಕ್ಕೆ ಬರ್ತಾರೆ, ಅವರು ಮನೆ ಸಂಸಾರ ಶುದ್ಧ ಆಗ್ಯಾವ. ಈಗ ಮನುಷ್ಯನ ಸಂಸಾರ ಅಂದ್ರೆ 108 ಸಮಸ್ಯೆಗಳು ಬರವೇ ಸರ್. ಅವು ಸಮಸ್ಯೆ ಪರಿಹಾರ ಮಾಡೋಕಲ್ಲಿ ಜನಸಾಗರ ಬರಾಗ್ತದೆ ರೀ ಸರ್. ಅಲ್ಲಿ ಒಂದು ಶಕ್ತಿ ಇದ್ದಲ್ಲಿ ಬರ್ತಾರೆ ಸರ್ ಅಷ್ಟೆಲ್ಲ ಜನ. ಸೊ ಈಗ ಯಾವ್ಯಾವ ಸಮಸ್ಯೆಗಳಲ್ಲಿ ನೀವು ನಿಮ್ಮ ಭಕ್ತರು ಇಲ್ಲಿಗೆ ಬಂದಾದ್ಮೇಲೆ ನನಗೆ ಸರಿ ಹೋಯ್ತಪ್ಪ ಅಂತ ಹೇಳಿದ್ದಾರೆ? ಅದು ಇನ್ಫಿನಿಟಿ ಅಂತಾರೆ ಸರ್. ಅದಕ್ಕೆ ಇನ್ಫಿನಿಟಿ ಅಂತಂದ್ರೆ ಲೆಕ್ಕನಿಲ್ಲ. ಅಲ್ಲ, ಯಾರು ಅಟ್ಲೀಸ್ಟ್ ನಿಮ್ ಬಂದು ಈಗ ಇಲ್ಲ ನನಗೆ ಮಕ್ಕಳಾಗಿರ್ಲಿಲ್ಲ, ಅಲ್ಲ ನಾನು ಅದನ್ನ ಹೇಳಕ್ ಬಂದೆ, ನನ್ನ ಮಕ್ಕಳಾಗಿರ್ಲಿಲ್ಲ, ನಿಮ್ಮ ಹತ್ರ ಬಂದು ಆಶೀರ್ವಾದ ಪಡೆದಾದ್ಮೇಲೆ ಮಕ್ಕಳಾಯ್ತು, ಈ ತರದ್ದು ಘಟನೆಗಳು ನೀವು ಎಕ್ಸ್ಪೋರ್ಟ್ ಅನ್ಸುತ್ತೆ ಅದರಲ್ಲಿ? ಸಾವಿರಾರು ಘಟನೆಗಳಿದಾವೆ ಸರ್, ಸಾವಿರಾರು ಘಟನೆ. ಒಂದಲ್ಲ ಎರಡಲ್ಲ, ಸಾವಿರಾರು ಘಟನೆಗಳಿದಾವೆ. ಅಲ್ಲ, ಒಬ್ಬ ಡಾಕ್ಟರ್ನೇ ಏನು ಮಾಡಕ್ಕಾಗದೇ ಇರೋನು ನೀವು ರಶೀದ್ ಮುತ್ತಿ ಹತ್ರ ಆ ಥರದ್ದು ಏನು ಚಮತ್ಕಾರ ಇದೆ? ಚಮತ್ಕಾರ ನನ್ನ ಬಳಿ ಇಲ್ಲ. ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ. ರಶೀದ್ ಮುತ್ಯ ಅನ್ನೋದ ಮಠದ ಒಬ್ಬ ಪೀಠಾಧಿಪತಿ, ಒಬ್ಬ ದರ್ಗಾದ ಒಂದು ಪೀಠಾಧಿಪತಿ, ಒಂದು ದರ್ಗಾದ ಸಾಹೇಬ. ನಾನು ಕೊಡ್ತಿರುವಂಥದ್ದು ದೇವರ ಹೆಸರಿನ ಮೇಲೆ. ಆ ದೇವರ ಕೃಪಾ ಆಶೀರ್ವಾದದಿಂದ ಜನರಿಗೆ ಒಳ್ಳೇದಾಗಕತ್ತದ. ಇದು ನಂದು ವಿಚಾರ. ಎಷ್ಟೆಷ್ಟು ಮಂದಿಗೆ ಮಕ್ಕಳಾಲಾರ್ದವ್ರಿಗೆ ಮಕ್ಕಳ ಭಾಗ್ಯ ಕಟ್ಟರು, ಸಂತಾನಗಳು ಪಡ್ಕೊಂಡು ಬಂದಾರ. ಎಲ್ಲೆಲ್ಲೇ ತಿರುಗಾಡ ಬಂದರು, ಎಷ್ಟೆಷ್ಟೇ ತನ್ನ ಕೈಲಿ ಕೋಟ್ಯಾನಗಟ್ಲೆ ಲಕ್ಷಾನಗಟ್ಲೆ ರೊಕ್ಕ ಹಾಕಿದ್ರು, ಎಲ್ಲ ಫೇಲ್ ಇತ್ತು. ಲಾಸ್ಟಿಗೆ ದರ್ಗಾಕ್ಕೆ ಬಂದು ಹೋದ್ಮೇಲೆ ಅವ್ರಿಗೆ ಮಕ್ಕಳ ಭಾಗ್ಯ ಕಂಡವರು ಸಾವಿರಾರು ಜನ ಅದಾರ. ನನ್ನ ಬಳಿ ಎಷ್ಟಕ್ಕೆ ಸಾತಿಟ್ಟಿಲ್ಲ ನಾನು. ಅವರೆಲ್ಲ ಏನು ಹೇಳ್ತಾರೆ ಭಕ್ತಾದಿಗಳು ಬಂದಾಗ? ಒಳ್ಳೆ ಅಭಿಪ್ರಾಯ ಹೇಳ್ತಾರೆ. ನೋಡ್ರಿ,
ಇವತ್ತು ನಿಮ್ಗೆ ಒಳ್ಳೇದಾಗಿರ್ತದಂದ್ರೆ ನೀವು 10 ಮಂದಿ ಮುಂದೆ ಹೇಳೋರಿ ನಾನು ರಶೀದ್ ಮುತ್ತಲಿಂದ ನನಗೆ ಒಳ್ಳೇದಾಗಿದೆ ಅಂತೇಳಿ. ಆ 10 ಮಂದಿನೂ ಅವ್ರಿಗೂ ಒಳ್ಳೇದಾಗಬೇಕಂತ ನನ್ನ ಜನಕ್ಕೆ ಮಠಕ್ಕೆ ಬರೋರೇ ಆಗ್ತಾರೆ. ಒಳ್ಳೇದಾದ್ರೆ ಎಷ್ಟು ಜನ ಬರ್ತಾರೆ. ಸೊ ನಿಮ್ಮ ಈ ಪೀಠನ ಅಲಂಕರಿಸೋದಕ್ಕೆ ಕಾರಣಗಳೇನು? ಜನರ ಸೇವೆ. ಇಲ್ಲ, ಜನರ ಸೇವೆ ಎಲ್ಲರೂ ಮಾಡ್ತಾರೆ. ಒಂದು ಏನಾದರೂ ಏಮ್ ಇಟ್ಕೊಂಡಿರ್ಬೇಕು. ಸೊ ನಾನು ಒಂದು ಜನಸೇವೆ ಮಾಡಬೇಕು. ಜನಸೇವೆನ ಸುಮಾರು ವಿಧಗಳಿದೆ ಜನಸೇವೆ ಮಾಡಲಿಕ್ಕೆ. ಸೊ ಇದನ್ನೇ ಯಾಕೆ ನಿಮ್ಮ ಮನೆತನದಲ್ಲಿ ಮನೆತನದ ಹಿಂದೆಯಿಂದ ಬಂದಿರೋದನ್ನೇ ಮತ್ತೆ ನೀವು, ಯಾಕೆಂದ್ರೆ ಬೇರೆ ಯಾರು ಇರ್ಲಿಲ್ವಾ, ನೀವೇ ಕಂಟಿನ್ಯೂ ಮಾಡ್ಬೇಕಿತ್ತ, ನೀವೇ ಮಾಡ್ಬೇಕಿತ್ತ? ನೋಡ್ರಿ ಸರ್, ಹೆಂಗಿರ್ತಾರೆ, ಪೊಲೀಸ್ ಕೆಲಸ ಪೊಲೀಸರು ಮಾಡ್ತಾರೆ, ಡಾಕ್ಟರ್ ಕೆಲಸ ಡಾಕ್ಟರ್ ಮಾಡ್ತಾರೆ, ರಾಜಕೀಯ ಕೆಲಸ ರಾಜಕೀಯವ್ರು ಮಾಡ್ತಾರೆ. ನೋಡ್ರಿ, ಅದೊಂದು ಅವ್ರವ್ರೊಂದು ಬಿರುದುಗಳು ಬಂದಾವ್ರಿ ಅವು, ಹೌದಲ್ಲ? ಈಗ ನಮ್ಮ ಕರ್ತವ್ಯ, ನಮ್ಮ ಕೆಲಸ, ವಂಶ ಪರಂಪರೆ ಏನು ಹಿಡಿದು ಬಂದು ಅದು ಮಾಡಲೇಬೇಕಲ್ಲ ಸರ್. ನಿಮ್ಮ ವಂಶದಲ್ಲಿ ಬೇರೆ ಯಾರು ಇರ್ಲಿಲ್ವಾ? ಇದ್ರಲ್ಲ, ನಮ್ಮ ಮುತ್ತೇರಿದ್ರು, ಅವರು ಲಿಂಗೈಕ್ಯ ಆದ್ರು, ಅವರು ಡೆತ್ ಆದ್ರು ಅವರು. ಈಗ ನಮ್ಮ ತಂದೆಯವ್ರು ಅದಾರ, ತಂದೆಯವ್ರು ಇರ್ತಾರೆ, ಅವ್ರು ಅಷ್ಟಕ್ಕಷ್ಟೇ, ಸ್ವಲ್ಪ ಅವರು ಅಷ್ಟು ಜಾಸ್ತಿ ತಿಳಿಗಿರ್ಸ್ಕೊಲ್ಲ. ನಾವು ಅದಾದ ತಕ್ಷಣ ನಮ್ಮ ದರ್ಗ ನನಗೆ ಪಟ್ಟಕ್ಕೆ ಹಾಕಿದ್ಮೇಲೆ ನಾನೇ ಹೇಳ್ತೀನಿ ಈಗ. ನಿಮ್ಮ ಕಮ್ಯುನಿಟಿನಲ್ಲಿ ಅಲ್ಲಿ ನಿಮ್ಮ ದರ್ಗದಲ್ಲಿ ಎಷ್ಟು ಜನ, ಅಂದರೆ ಆ ಕಮ್ಯುನಿಟಿ ಇರುತ್ತಲ್ಲ, ಒಂದು ಕಮ್ಯುನಿಟಿ ಅಂತಂದ್ರೆ ಒಂದು ಅಸೋಸಿಯೇಷನ್ ಥರ ಆ ಥರ ಏನಾದರೂ ಮಾಡಿರ್ತೀವಿ? ಈಗ ನೋಡ ಸರ್, ಅಸೋಸಿಯೇಷನ್ ಥರ ಯಾವ ಥರ ಅಂತಂದ್ರೆ ನೋಡ್ರಿ, ಅಲ್ಲಿ ಯಾವ ಥರ ಅದ ಒಂದು ದರ್ಗಾ ಇದೆ ಸರ್. ಅದು ಎಲ್ಲ ಅಷ್ಟು ಮಂದಿ ಸಾರ್ವಜನಿಕರಿಗೆ ಎಲ್ಲ ಯಾವಾಗಲೂ 24x ಓಪನ್ ಇರ್ತಾರೆ. ಅದು ಯಾರಿಗೆ ದೇವ್ರ ಗುಡಿ ಗುಂಡರ್ ಇರ್ತದೆ, ಅದೇನು ಆಫೀಸ್ ಅಲ್ರಿ, ಅದು ಸಾರ್ವಜನಿಕರಿಗೆ ಯಾವಾಗಲೂ ಅವೈಲೇಬಲ್ ಆಗುತ್ತೆ ಸರ್. ನೀವೇನೆಲ್ಲ ಸೇವೆ ಮಾಡ್ತೀರಾ ಸರ್? ನಾನು ಸೇವೆ ಮಾಡೋದು ಸರ್, ನನ್ನ ಕೈಲಿ ಎಷ್ಟಾಗ್ತದೆ ಸರ್? ಅಲ್ಲಲ್ಲ, ಅದೇ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಂದರೆ ಯಾವ್ಯಾವ ಥರ ಸೇವೆ ಮಾಡ್ತೀರಾ ಸರ್? ನನ್ನ ಸೇವೆ ಅಂದರೆ ಮಠದಲ್ಲಿ ಕೂತು ನಾನು ಇದಿಷ್ಟೆಲ್ಲ ಜನರು ಬಂದರೆ ಆಶೀರ್ವಾದ ಮಾಡಿ ಕಳಿಸಿರ್ತೀನಿ ಸರ್, ಅಷ್ಟೇ. ನಾನು ಆಶೀರ್ವಾದ ಬಿಟ್ಟರೆ ಬೇರೆ ಏನು ಸೇವೆ ಮಾಡ್ತಾರೆ? ಬೇರೆ ಸೇವೆ ಅಂದ್ರೆ ನೋಡಿ ಸರ್, ನಾನು ನಮ್ಮ ದರ್ಗಾದ ಒಳಗಡೆ ಒಂದು ಅನಾಥ ಮಕ್ಕಳು ಹಾಗೂ ವೃದ್ಧರು ಅಂತೇಳಿ ಒಂದು ಗಲ್ಲ ಇಟ್ಟಿನಲ್ಲಿ ಒಂದು ಡೊನೇಷನ್ ಬಾಕ್ಸ್ ಇಟ್ಟಿನ. ಆ ಡೊನೇಷನ್ ಬಾಕ್ಸ್ನಲ್ಲಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಮಂದಿ ಬಂದು ತನ್ನ ಅನಿಸಿಕೆ ಇದ್ದಂಗೆ 10 ರೂಪಾಯಿ ಹಾಕ್ತಾರೆ, 5 ರೂಪಾಯಿ ಹಾಕ್ತಾರೆ, 20 ರೂಪಾಯಿ ಹಾಕ್ತಾರೆ, 30 ರೂಪಾಯಿ ಹಾಕ್ತಾರೆ. ಅವ್ರು ಹೆಂಗೆ ಅವ್ರು ಅನುಕೂಲ ಬರ್ತಾರೆ ದಕ್ಷಿಣ ಇಟ್ಟು ಹೋಗ್ತಾರೆ. ಆ ದಕ್ಷಿಣ ಹೋಗಿ ಒಂದು ವೃದ್ಧರಿಗೆ, ಅನಾಥ ಮಕ್ಕಳಿಗೆ ಹೋಗಿ ಸೇರ್ತದೆ. ಎಷ್ಟು ಜನಕ್ಕೆ ಅದನ್ನು ಸೇವೆ ಮಾಡ್ತಾ ಇದ್ದಾರೆ ಸರ್? ನೋಡಿ ಸರ್, ಒಂದು ಈಗ ಎಷ್ಟು ವೃದ್ಧಾಶ್ರಮಗಳಿದೆ, ಎಷ್ಟು ಬಡ ಮಕ್ಕಳುಗಳಿಗೆ ಊಟ ಆಗ್ತಾ ಇದ್ದಾರೆ ಸರ್? ನೋಡಿ, ನಮ್ಮ ತಂದೆಯವ್ರೇನೋ 500 ಕೋಟಿ ಆಸ್ತಿಗಳು ಸಿಟ್ಟರಲ್ಲ, ನಾನೇನು 500 ಕೋಟಿ ಆಸ್ತಿ ಮಾಡ್ದವ ಅಲ್ಲ, ಹೌದಾ? ನನ್ನ ಕೈಲಿ ಎಷ್ಟಾಗ್ತದೆ? ನಾನು ಹುಡ್ತಾ ಇರೋದು ಈಗ, ನಾನು ಒಂದು ಸಸಿ, ಈಗ ಮರ ಅಲ್ಲ, ಹೌದಲ್ಲ? ಒಂದು ಸಸಿ ಅಂದರೆ ನನ್ನ ಕೈಲಿ ಎಷ್ಟಾಗ್ತದೆ, ಅಲ್ಲಿ ಭಕ್ತರು ಎಷ್ಟು ದಾನ ಮಾಡ್ತಾರೋ ಎಲ್ಲ ಒಯ್ದು ಒಂದು ಅನಾಥ ಮಕ್ಕಳು ವೃದ್ಧರಿಗೆ ಇಟ್ಟು ಬರ್ತೀನಿ. ಅಲ್ಲ, ಅಪ್ರಾಕ್ಸಿಮೇಟ್ ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀರಾ ಅಂತ ನೋಡಿ ಸರ್, ಲೆಕ್ಕ ಇಲ್ಲ. ಒಂದೊಂದ್ಸಲ ಏನಾಗ್ತದೆ, ಜಾಸ್ತಿ ಬೀಳ್ತದೆ, ಒಂದೊಂದ್ಸಲ ಕಮ್ಮಿ ಬೀಳ್ತದೆ. ಅವರು ಇದ್ರ ಮೇಲೆ ಹೋಗ್ತದೆ, ಅಕ್ಕಿ ಕಟ್ಟ ಏನು ಹೇಳ್ತೀನಿ ನಾನು ಮಾಡೋದು ಪದಾರ್ಥಗಳು. ಈಗ ಕೆಲವೊಂದು ಪಬ್ಲಿಕ್ ಅಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾ ಆಗಲಿ, ಕೆಲವರು ಮಾತಾಡೋದಾಗ್ಲಿ, ಇವರು ಸುಮ್ಮನೆ ಸುಳ್ಳು ಹೇಳ್ತಾರೆ, ಆ ಥರ ಎಲ್ಲ ಕೆಲವು. ನೋಡಿ ಸರ್, ನನ್ನ ಭಕ್ತರ ಬಾಯಿಲಿಂದ ಯಾವಾಗ್ಲೂ ರೀ, ನನ್ನ ಬಳಿ ಬರೋಂಥ ಜನರಿಂದ ಯಾವಾಗ್ಲೂ ನನ್ನ ಬಗ್ಗೆ ಕೆಟ್ಟದ್ದು ಹೇಳಿ. ಅಲ್ಲಿ ಏನಂತಾರೆ ಅಂದ್ರೆ, ಬಡ ಮತ್ತು ಮುಗ್ಧ ಜನಗಳಿಗೆ ಇವರು ಮಂಗ ಮಾಡಕತ್ತಾರೆ ಅಂತಾರೆ. ಮಂಗ ಮಾಡಕತ್ತಾರ ಸರ್. ಮನುಷ್ಯನ ಬಳಿ 1 ಸಲ ಮಾಡ್ಲಾತಾರಿ, 2 ಸಲ ಮಾಡ್ಲಾತಾರಿ, 3 ಸಲ ಮಾಡ್ಲಾತಾರ, 4ನೇ ಸಲಕ್ಕಾಗ ಜನ ಹುಚ್ಚದೇರಿ. ಅಷ್ಟು ಜನ ಬರ್ಬೇಕಂತ ಅಸಾಧ್ಯ. ಈಗ ಕೆಲವೊಂದು ಒಳ್ಳೇದ್ ಮಾಡ್ತಾ ಇದ್ರೆ ಕೆಟ್ಟದ್ದು ಬಯಸೋರು ಕೆಟ್ಟದ ಬಗ್ಗೆ ಮಾತಾಡೋದು ಇದ್ದೇ ಇರ್ತಾರೆ. ಸೊ ನಿಮ್ಗೆ ಆ ತರನೇ ಇರಬಹುದು, ನನಗೆ ಗೊತ್ತಿಲ್ಲ ಅದು, ಯಾಕೆಂದ್ರೆ ನಾನು ಅಲ್ಲಿ ಬಂದು ನೋಡಿಲ್ಲ. ನೀವೇನ್ ಹೇಳ್ತಾ ಇದ್ದೀರಾ ಅದನ್ನ ನನಗೆ ಕೇಳ್ಬೇಕು. ನಾನು ಏನ್ ನೋಡಿದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಕಡೆ, ಅದನ್ನ ನಿಮಗೆ ಕ್ವಶನ್ ಮಾಡ್ತಾ ಇದ್ದೀನಿ ಹೊರತು ಬೇರೆ ಇನ್ನೇನಿಲ್ಲ. ಇಲ್ಲಿ ನನ್ನ ವೈಯಕ್ತಿಕ ಯಾವ್ದು ಇಲ್ಲ. ಹೌದು, ಬರೋಬರ. ನಂದು ನೀಲಿ ವೈಯಕ್ತಿಕ ಯಾವ್ದು, ನಾನು ವಿಚಾರ ಹೇಳ್ತೀನಿ ನಿಮ್ಗೆ. ನಾನು ನನ್ನ ಬಳಿ ಬರುವಂಥ ಭಕ್ತರು, ನನ್ನ ಬಳಿ ಬಂದಂಥ ಭಕ್ತರು, ಬರುವಂಥ ಭಕ್ತರಲ್ಲಿಂದ ಇನ್ನಾತಕ್ಕೆ ನನ್ನ ಬಗ್ಗೆ ಕೆಟ್ಟದು ಇನ್ನಾತಕ್ಕೆ ಯಾರು ನೋಡಿದ ನೆಗೆಟಿವ್ ಎಲ್ಲರ ಬೈಲಿಂದ ಕೇಳ್ರಿ ನೀವು. ಬರ್ರಿ ಒಂದು ದಿವಸ ಕಡಿ ಪಾಸಿಟಿವ್ನೇ ಬರ್ತಾನೆ ನಿಮಗೆ. ಕೆಲವೊಂದಿಷ್ಟು ನಿಂದಕರು ಇರ್ತಾರೆ, ಕಿಡಿಗೇಡಿಗಳು ಅಂತ ಇರ್ತಾರೆ, ಅವ್ರಿಗೆ ಕಿಡಿಗೇಡಿಗಳು ಅಂತಾರೆ. ಯಾವ ವಿಚಾರಕ್ಕೋಸ್ಕರ ಆ ಕಿಡಿಗೇಡಿಗಳು ನಿಮ್ಮ ಮೇಲೆ ಕಲ್ಲು ತೂರ್ತಾ ಇದ್ದಾರೆ? ಕಲ್ಲು ಯಾಕೆ ತೂರ್ತಾ ಇದ್ದಾರೆ ಅದೊಂದು ಪ್ರಶ್ನೆ ಇರ್ತೀನಿ. ನೋಡೋದಾಗಲ್ಲ ಇದು ಕಣ್ಣಾರೆ. ಇಷ್ಟೆಲ್ಲ ಜನಸಾಗರ ಬರಕತ್ತಪ್ಪ 23 ವಯಸ್ಸದಾಗ. ಕೆಲವೊಂದಿಷ್ಟು ಮಂದಿ ಇರ್ತಾರೆ, ನಿಂದಕರು ಇರ್ತಾರತ್ತಾರೆ ಜಗತ್ತೊಳಗೆ. ನಿಂದಕರು ಇರಬೇಕು. ನಿಂದಕರು ಇದ್ದಾಗಿ ಮನುಷ್ಯ ಬೆಳಿತಾರೆ. ಕಾಡಪ್ಪ ನೀ ಕಾಡು, ಕಾಡಿದಟ್ಟು ನನಗೆ ಪಾಡಪ್ಪ. ನೀವು ಎಷ್ಟು ಕಾಡ್ತೀರಿ ಅಷ್ಟು ನಾನು ಬೆಳಿತೀನಿ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಸೊ ಆ ನಿಂದಕರು ಮತ್ತೆ ನಿಮ್ಮ ಮೇಲೆ ಅಪಪ್ರಚಾರ ಮಾಡುತ್ತಿರುವ ವ್ಯಕ್ತಿಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ? ನೋಡ್ರಿ ಸರ್, ಪ್ರಚಾರ ಮಾಡಿದ್ರೆ ಪ್ರಚಾರ ಆಗ್ತದೆ, ಅಪಪ್ರಚಾರ ಮಾಡಿದ್ರು ಹಿಂದಿನ ಪ್ರಚಾರ ಆಗದೆ ಸರ್. ಒಬ್ರು ಒಳ್ಳೆಯವ್ರು ಹೇಳ್ತಾರೆ, ಒಬ್ರು ಕೆಟ್ಟರು ಹೇಳ್ತಾರೆ. ಒಳ್ಳೆಯವ್ರು ಹೇಳೋದೇ ಜಾಸ್ತಿ ದಿನ ಇರ್ತಾರೆ, ಕೆಟ್ಟರು ಹೇಳೋದು ಜಾಸ್ತಿ ದಿನ ನಡೆಯಲ್ಲ. ಕೆಟ್ಟರು ಸೀಮಿತ ಮಾತ್ರನಾ? ಸೀಮಿತ 15 ದಿನದಿಂದ ಏನು ಉಂಡಿವನ್ ನಮಗೆ ನೆನಪಿರಲ್ಲ.
ಅವ್ರ ಬಗ್ಗೆ ನಮ್ಮ ಬಗ್ಗೆನೂ ವಿಚಾರ ಮಾಡ್ತಿರ್ತಾರೆ ಅವರು. ನಮ್ಮದೇ ಜಪ ರಶೀದ್ ಮುತ್ಯ ಕಿಡಿಗೇಡಿಗಳು ನಂದೇ ಜಪ ರಶೀದ್ ಮುತ್ಯ. ಅವ್ರಿಗೆ ಅದೇ ಬುದ್ಧಿನೇ ಅದೇ ಕೊಟ್ಟಂದೆ ಅವ್ರು, ನಾನೇನು ಮಾಡಿ. ಈಗ ಇದನ್ನೆಲ್ಲ ನೋಡಾದ್ಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಏನು ಹೇಳಲ್ವಾ? ನೋಡ್ರಿ, ತಂದೆ ತಾಯಿ ಹೇಳೋದು ಒಂದೇ ರೀ. ಯಾವ ತಂದೆ ತಾಯಿ ಮಕ್ಕಳಿಗೆ ಒಳ್ಳೇದಾದಂತೆ ಬಯಸ್ತಾರೆ ರೀ. ನಮ್ಮ ತಂದೆ ತಾಯಿ ಯಾವ ಥರ ಅದಾರ ಅಂತೇಳಿ ನಮ್ದೊಂದು ಗಿರ್ನಿ ಅದ ರೀ ಸರ್. ನಾವು ಹೊಲ ಮನೆ ದುಡಿಯೋ ಮಂದಿ ರೀ ಸರ್. ನಾವೊಂದು ಯಾವುದೇ ಥರ ನಾವೇನು ಬಿಸ್ನೆಸ್ ಮಾಡೋರಲ್ಲ ಸಿಂಪಲ್ ನಮ್ಮ ಮನೆಯವರು. ಯಾವುದೇ ಥರದ್ದು ನೋಡಪ್ಪ ನಿಮ್ಮ ಮುಂದೆ ಸಾಗು, ಜನರಿಗೆ ಒಳ್ಳೇದು ಮಾಡ ಅಂತೇಳಿ ವಿಚಾರ ಹೇಳ್ತಾರೆ ನಮ್ಮ ತಂದೆ ತಾಯಿಯವರು. ಈಗ ನಿಮ್ಮಿರೋದ ಇನ್ನೊಂದು ಇದೆ, ಮಹಿಳೆಯರು ವಿಚಾರದಲ್ಲಿ ಮಾನವೀಯತೆ ಮತ್ತು ಮನೆಯತೆಗೆ ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತಂದಿದ್ದಾರೆ ಅಂದ್ಬಿಟ್ಟು ಒಂದು ಆರೋಪ ಇದೆ. ಯಾವ ಥರ ಅದು ನನಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ಇದು ನಿಜಾನಾ? ನನ್ನ ಕ್ವಶನ್ ಎಲ್ಲ ಸುಳ್ಳು. ನಾನು ಹೇಳ್ತಾ ಇದ್ದೀನಿ, ಎಲ್ಲ ಸುಳ್ಳು. ನನ್ನ ಬಗ್ಗೆ ನಾನು ಹೇಳಲ್ಲ, ನನ್ನ ಬರುವಂಥ ಭಕ್ತರ ಬೈಲಿಂದ ಕೇಳ್ರಿ ಬಂತು. ನಾನು ಯಾರಿಗೂ ಆಸೆ ಪಟ್ಟವಲ್ಲ. ನಾನು ಎಲ್ಲರೂ ಒಳ್ಳೇದೇ ಬಯಸೋ, ನಾನು ಕೆಟ್ಟ ಮಾಡಿದವ್ರಿಗೂ ಒಳ್ಳೇದೇ ಬಯಸೋ ನಾನು. ಇದು ಎಲ್ಲ ಆರೋಪಗಳು ಸುಳ್ಳು. ಸೋಷಿಯಲ್ ಆರೋಪನೇ ಅಲ್ಲಲ್ರಿ ಸರ್. ನನ್ನ ಬಲ್ಲಿ ಇರುವಂತವ್ರು ಯಾರು ಆರೋಪಗಳು ಮಾಡಿಲ್ಲ. ಕೆಲವೊಂದಿಷ್ಟು ನಿಮ್ಮಲ್ಲಿರೋರು ಆರೋಪ ಮಾಡಲ್ಲ ಯೂಸಿಲಿ, ನಿಮ್ ಜೊತೆ ಚೆನ್ನಾಗಿರುತ್ತೆ. ಇಲ್ಲ, ನಾನು ಟೋಟಲ್ ಹೇಳ್ತೀನಲ್ಲ, ನನ್ನ ಬಲ್ಲಿ ಬರುವಂತ ಭಕ್ತರು ನನ್ನ ಬಲ್ಲಿ ಇರ್ತಾರೆ. ಕಂಟಿನ್ಯೂ 24 ಗಂಟೆ ನನ್ನ ಬಲ್ಲಿ ಇರಲ್ಲ. ಅವ್ರು ಬರೋದೇ ಅಮಾಸಿ ಹುಂಡಿ ಒಂದು ಬರ್ತಾರೆ ಹೋಗ್ತಾರೆ. ಯಾಕಂದ್ರೆ ಅವ್ರು ಬರೋದೇ ಕಂಟಿನ್ಯೂ ಬರ್ತಿರ್ತಾರೆ. ನನ್ನ ಬಲ್ಲಿ ಬಂದು ಹೋದವರು ನನ್ನ ಮುತ್ತಲಿಂದ ನಾನು ಕೆಟ್ಟಾಗಿರ್ತೀನಿ ಅದಕ್ಕೆ ಆ ಮಗನೂ ಅಂದಿಲ್ಲ ಅನ್ನೋದೂ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಯದ. ಸೊ ನಿಮ್ಮ ಹತ್ರ ಬರೋ ಭಕ್ತಾದಿಗಳು ಎಲ್ಲಾರ್ಗು ಯಾವುದೇ ತರ ಸಮಸ್ಯೆಗಳು ಇಲ್ಲ. ನಾನು ಯಾರು ಆರಾಮಾಗಿ ಇರುತ್ತೆ, ಎಲ್ಲಾರನ್ನು ಚೆನ್ನಾಗಿ ನೋಡ್ಕೊಂತೀರಾ, ಎಲ್ಲಾರು ಚೆನ್ನಾಗಿ ಕಳಿಸ್ಕೊಡ್ತೀರಾ. ಅವ್ರಿಗೆ ಏನು ಸಮಸ್ಯೆ ಇದೆ ಆ ಸಮಸ್ಯೆನೂ ಕೂಡ ಸಾಲ ಮಾಡಿ ಕಳಿಸ್ಕೊಡ್ತೀರ ತಾವು. ಹೌದು ನೋಡ್ರಿ, ಒಂದು ವಿಚಾರ, ದೇವ್ರ ಬಳಿ ಕೈ ಜೋಡಿಸಿ ನಾವು 10 ಕೋಟಿ ಕೊಡುವಪ್ಪ ಅಂದ್ರೆ ದೇವ್ರು ಕೊಡಲ್ಲ. ಹೌದಾ? ನೀವು ಕೊಡ್ತೀರಿ? ನಾನೇನು ಹೇಳೋದು ಕ್ವಶನ್ ಕೇಳ್ರಿ, ನಾನು ಹೇಳ್ತೀನಿ. ನಾನು ಈಗ ದೇವ್ರು ಹೇಳವ, ಹೌದಾ? ಈಗ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ, ಕೊಡಲ್ಲ ದೇವ್ರನು. ಹೌದು. ನನ್ನ ಬಳಿ ಬಂದು ಒಬ್ಬ ದೊಡ್ಡ ಭಕ್ತ ಅಪ್ಪರ ಒಂದು 10 ಕೋಟಿ ಕೊಡ್ರಿ ನಾನು ಕೊಡ್ತೀನ? ಹೌದಲ್ಲ? ನನ್ನ ವಿಚಾರ ಹೇಳಾಯ್ತೀನಿ ನಿಮ್ಗೆ ನಾನು. ಅಲ್ಲ, ಅಲ್ಲಿ ದೇವ್ರ ಬಳಿ ಹೋಗಪ್ಪ, ದುಡುಕೋ ಪಡ್ಕೋ ಅಂತಿರ್ತೀವಿ. ಹೌದಲ್ಲ? ಅಂಥವೆಲ್ಲ ವಿಚಾರಗಳು ಈಗ ಜನ ಬರಾಕತ್ತಿರ್ತದೆ. ಇಂಥವೆಲ್ಲ ಮಾಡೋದಾಗಲ್ಲ. ಹೌದಾ? ಏನು ಮಾಡ್ತೀವಿ? ನಿಮ್ಮೇಣ ಆಧಾರ ಕೊಟ್ಟು ಕಳಿಸ್ತೀವಿ. ಏನು ತನ್ನ ಶರೀರಗಳು ಪೀಡಗಳು ಮತ್ತು ತನ್ನ ಮನೆ ಸಮಸ್ಯೆಗಳು ಎಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದ್ದಾರೆ ಸರ್. ಸೊ ಯಾವುದು ಏನು ಸಮಸ್ಯೆಗಳಿಲ್ಲ. ಇದೆಲ್ಲ ಏನು ಆರೋಪ ಮಾಡ್ತಾ ಇದ್ದಾರೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ನೆಗೆಟಿವ್ ಟೋಟಲಿ ಸುಳ್ರಿ ಸರ್. ಎಲ್ಲ ಏನು ಮಾಡಿಬಿಟ್ರೆ ಸರ್, ಪ್ರಿಪೇರ್ ಮಾಡಿಬಿಟ್ರಿ ಪೂರ. ಏನು ರೀಸನ್ ಏನು? ಯಾಕೆಂದ್ರೆ ನಿಮ್ದು 23 ವರ್ಷ ಬಿಟ್ಬಿಡಿ, ತುಂಬಾ ಚಿಕ್ಕ ವಯಸ್ಸಿಗೆ ಇವರು ಯಾವ್ದೋ ಮಠಾಧಿಪತಿಗಳು ಏನೋ ಒಂದಾಗಿದ್ದಾರೆ ಅನ್ನೋದೊಂದು ಬಿಟ್ಬಿಡಿ. ಅದನ್ನ ಬಿಟ್ಟು ನಿಮ್ಮ ಹಿನ್ನೆಲೆಗೆ ಅಥವಾ ಬೇರೆ ಏನಾದ್ರೂ ನಿಮ್ಮ ಮೇಲೆ ಪಿತೂರಿ ಮಾಡ್ತಾ ಇದಾರಾ? ಹೌದು, ನನ್ನ ವಿಚಾರ ನಾನು ಹೇಳ್ತೀನಿ ಕೇಳ್ರಿ ನಿಮ್ಗೆ. 23 ವಯಸ್ಸದ ಬಾಲಕತ್ತನ ಮತ್ತೆ ರಿಪೀಟ್ ಮಾಡಾಕತ್ತೀನಿ ನಿಮಗೆ. ನಾನು ಇಷ್ಟು ಜನಸಾಗರ ಬೆಳೆಸಕತ್ತಾನ, ದೊಡ್ಡ ಕೆಲವೊಂದಿಷ್ಟು ಮಂದಿಗೆ ಚುಚ್ಚಕತ್ತಾರ ಸರ್ ನನ್ನಿಂದ. ಕೆಲವೊಂದಿಷ್ಟು ಮಂದಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾನು ಮುಸ್ಲಿಂ ಸಮಾಜದವ ಅಂತೇಳಿ ಅದೊಂದು ಟಾರ್ಗೆಟ್ ಒಂದು. ನಾನು ಯಾವಾಗಲೂ ಹಿಂದೂ ಮುಸ್ಲಿಂ ಮಾಡಿಲ್ಲ. ನಾನು ಕೆಲವೊಂದಿಷ್ಟು ಪೂಜೆಗಳು ಹೋಗ್ತೀನಿ, ಎಲ್ಲದರೊಳಗೆ ಇರ್ತೀನಿ. ನಾನು ಹಿಂದೂ ಮುಸ್ಲಿಂ ಧಾರ್ಮಿಕ ಸಭೆಗಳು ಮೊದಲು ಇರ್ತೀನಿ. ನಾನು ಮತ್ತೆ ಏನಕ್ಕೆ ಟಾರ್ಗೆಟ್ ಮಾಡ್ತಾರೆ ನಿಮಗೆ? ಏನಾದರೂ ನಿಮ್ಮ ಏನಕ್ಕೆ ಅಂದ್ರೆ ಜನಸಾಗರ ಜಾಸ್ತಿ ಬರುವುದರಿಂದ, ಜನಪ್ರಿಯತೆ ಜಾಸ್ತಿ ಹೊಂದಿರುವುದರಿಂದ. ಅದನ್ನ ಬಿಟ್ಟು ಏನಾದರೂ ಇರಬೇಕಲ್ಲ? ಅದಕ್ಕೆ ಇಲ್ಲ, ಜನಪ್ರಿಯತೆ ಜನಸಾಗರ ಜಾಸ್ತಿ ಹೊಂದಿರುವಂಥ ವ್ಯಕ್ತಿಗೆ ಟಾರ್ಗೆಟ್ ಮಾಡೋದು ಇಲ್ಲ. ಅದು ಬಿಟ್ಟರೆ ನಾನು ಯಾರಿಗೆ ನಾನು ಅನ್ಯಾಯ ಮಾಡಿಲ್ಲ, ಒಳ್ಳೇದೇ ಮಾಡೀನಿ. ಇದಕ್ಕೆ ಟಾರ್ಗೆಟ್ ನಾನು ಹೇಳ್ತಾ ಇದ್ದಿಲ್ಲ. ಈಗ ರಶೀದ್ ಮತ್ತೆ ಅವ್ರ ಬಳಿ ಬಂದರೆ ಓಕೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಹೆಣ್ಮಕ್ಳು, ಸಂತಾನ ಭಾಗ್ಯ ಇರಲ್ಲ. ಇಲ್ಲಿ ಬಂದರೆ ಸಂತಾನ ಭಾಗ್ಯ ಆಗುತ್ತೆ ಅಂತ ಒಂದು ಇದಿದೆ, ಏನಂತಂದ್ರೆ ನಂಬಿಕೆ ಇದೆ. ಸೊ ಇದು ಹೇಗೆ? ಇದು ನಿಜ, ಇದು 100ಕ್ಕೆ 100 ನಿಜ. ದೇವರ ಆಶೀರ್ವಾದ ನೋಡ್ರಿ. ನಂಬಲ್ಲಿ ಮಕ್ಕಳು ಕಲಕ್ಕೆ ಬರ್ತಾರೆ. ಇವತ್ತು ನಿಂಬಲ್ಲಿ ಕೋಟಿ ಹಣ ಇರ್ಲಿಕ್ಕೆ, ಹಣ, ಒಂದು ಸಂತಾನ ಅನ್ನೋದು ಒಂದು ಆಸ್ತಿ ಇರ್ಲಿಕ್ಕಂದ್ರೆ ಮುಂದೆ ಅದು ಎದಕ್ಕೂ ಉಪಯೋಗ ಇಲ್ಲ. ನಿಜ. ಹೌದಾ? ಮಕ್ಳು ಇರ್ಲಿಕ್ಕಂದ್ರೆ ಇರೋದು ಯಾರಿಗೆ? ಹೌದಾ? ಈ ಕಲಿಯುಗದೊಳಗೆ ಏನು ನಡೆದ್ರೆ ಸರ, ಸಿಗರೇಟ, ದಾರು, ಗುಟ್ಕ ಇವು ತಿಂದು ಏನಾಗತ್ತೆ ರೀ? ಹೊಸ ದಂಪತಿಗಳು ಮದುವೆ ಆಗೋಣ ಗಂಡಿ ಅಂತೆಲ್ಲ ತಿನ್ನ ಆಗ್ಬಿಟ್ಟದ್ರಿ, ಮಕ್ಕಳದೇ ಫೇಲ್ ಆಗುತ್ತೆ. ಮಕ್ಕಳೇ ಆಗಲಾಗ್ಯಾವ. ಯಾಕಾಗಲಾಗ್ಯಾವ? ದುಶ್ಚಟಗಳು. ದವಾಖಾನೆ ಹೋಗ್ತಾರೆ, IVF ಮಾಡಿಸ್ತಾರೆ, 10 ಲಕ್ಷ 15 ಲಕ್ಷ ಕೊಡ್ತಾರೆ. ಆಗ್ತಾವೆ ಡಾಕ್ಟ್ರುಗಳಿನ ಯಾವಾಗಲೂ ಕೆಟ್ಟ ಆಗ್ತಾವೆ. ಡಾಕ್ಟ್ರುಗಳಿಂದ ಆಗ್ತದೆ, ದವಾಖಾನೆಯಿಂದ ಆಗ್ತದೆ. ಆದ್ರೂ ರೊಕ್ಕ ಬಡ್ದು ಕೆಲವೊಂದಿಷ್ಟು ಆಗಿಲ್ಲ. ಯಾಕಾಗಿಲ್ಲ? ಅವ್ರು ಇಡೋದು ನಂಬಿಕೆಯಲ್ಲಿ ದೇವ್ರ ಮೇಲೆ. ಈಗ ನನ್ನ ಬಳಿ ರಶೀದ್ ಮುತ್ತಿ ಅವ್ರ ಬಳಿ ಬಂದು ನನ್ನ ಬಲ್ಲೇ ಬಂದು, ಹೌದಾ, ಅಪ್ಪರ ಬಳಿ ಹೋಗೋಮೋ ಅಂಥೇಳಿ ನಮ್ಮ ಬಳಿ ಬರ್ತಾರೆ. ಬಂದಮೇಲೆ ಅವರಿಗೆ ದೇವರ ಕೃಪಾ ಆಶೀರ್ವಾದದಿಂದ ನಾ ಏನು ಮಾಡ್ತೀನಿ, ಒಂದು 5 ಥರದ ಹಣ್ಣು ಹಂಪಲು ಅವ್ರು ಉಡ್ಯಾಗ ಹಾಕಿ
ಮತ್ತು ಅವ್ರಿಗೆ ಆಶೀರ್ವಾದ ಮಾಡಿ ಒಂದು 5 ಅಮಾಸಿ ಬರ್ರಿ ಅಂಥೇಳಿ ಕಳಿಸ್ತೀನಿ. ಅವ್ರು 5 ಅಮಾಸಿ ದುಡ್ಕೊಂಡ ಮೇಲೆ ದೇವರ ಕೃಪಾ ಆಶೀರ್ವಾದದಿಂದ ಆ ಭಗವಂತನ ಶಕ್ತಿ ಒಂದು ಪಾಸಿಟಿವ್ ಎನರ್ಜಿಲಿಂದ ಅವ್ರಿಗೆ ಒಂದು ಒಳ್ಳೇದಾಗ್ತದೆ, ಸಂತಾನ ಭಾಗ್ಯ ಕಾಣ್ತಾರೆ. ಹ್ಯಾಂಗೆ ಕಾಣ್ತಾರೆ ಮತ್ತೆ ಏನು ಕೊಡ್ತೀರಿ ಮತ್ತೆ ಇದೊಂದು ಕ್ವಶನ್ ಕೇಳಬಹುದು. ಅಲ್ಲ ನೀವು ಇವಾಗ ಹಣ್ಣು ಹಂಪ್ಲ ಕೊಟ್ರೆ ಮಕ್ಕಳಾಗದಿದ್ರೆ ಪ್ರಪಂಚದಲ್ಲಿ ಯಾರು ಹಣ್ಣು ಹಂಪ್ಲ ತಿಂತಾರಲ್ವಾ? ಈಗ ನನ್ನ ವಿಚಾರ ನನ್ನ ವಿಚಾರ ಏನು ನೋಡ್ರಿ, ಕೈಗುಣ ಈಗ ನಿಮ್ಮ ಥರ ಮೀಡಿಯಾರು ಎಷ್ಟು ಮಂದಿ ಇದ್ದಾರೆ, ಎಲ್ಲರೂ ಮೀಡಿಯಾಗೆ ಬೈಟ್ ಕೊಡ್ಬೋದಲ್ತದೆ. ನಾನು ನಿಮ್ಮ ಕೈಗುಣ ಇವತ್ತು ರಶೀದ್ ಮುತ್ತೆ ಬಂದು ನಿಮ್ಮಲ್ಲಿ ಕೂತಾನೆ, ಹೌದಾ? ಒಂದು ಕೈಗುಣ ಅನ್ನೋದು, ಒಂದು ಕೈಗುಣಲಿಂದ, ಒಂದು ದೇವರ ಕೃಪಾ ಆಶೀರ್ವಾದದಿಂದ, ಅಲ್ಲಿ ಒಂದು ಇರುವಂಥ ಪಾಸಿಟಿವ್ ಎನರ್ಜಿಲಿಂದ ನನ್ನ ದೇವರ ಮೇಲೆ ನನ್ನ ನಂಬಿಕೆ ಇದೆ. ನಾನು ಪೂಜಿಸ್ತೀನಲ್ಲ ಆ ದೇವರ ಮೇಲೆ ನಂಬಿಕೆ ಇದೆ, ಅಲ್ಲ ಈಶ್ವರ ಮೇಲೆ ನನ್ನ ನಂಬಿಕೆ ಇದೆ. ಆ ಆಶೀರ್ವಾದದಿಂದ ಆಗ್ತಾವ ಅನ್ನೋದು ನನ್ನ ಗ್ಯಾರಂಟಿ. ಸೊ ಇದುವರೆಗೂ ನಿಮ್ಮ ಹತ್ರ ಬಂದ ಭಕ್ತಾದಿಗಳಿಗೆ ಸೊ ಎಲ್ಲರಿಗೂ ಕೂಡ ಎಷ್ಟು % ಮಕ್ಕಳು ಆಗಿದೆ ಸರ್? ನಾನು ಹೇಳ್ತಾ ಇದ್ದೀನಿ ಸರ್, ನಾನು ಈಗ ಮೊನ್ನೆ ಲಿಸ್ಟ್ ಮಾಡಿ ಇಟ್ಟಿದ್ದೆ. ನಾನು ಏನು ಮಾಡ್ತೀನಿ, ಯಾಕೆಂದ್ರೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ನಿಮ್ಮ ಹತ್ರ ಬಂದಾದ್ಮೇಲೆ ಸಂತಾನ ಭಾಗ್ಯ ಸಿಗುತ್ತೆ. ಸೊ ಅವ್ರು ಬಂದು ಹೇಳ್ತಾರೆ, ಸ್ವಾಮಿ ನಿಮ್ಮ ಹೆಸರೇನು ಕರೀತಾರೆ, ರಶೀದ್ ಮುತ್ತೆ ಸಹ ಬಂದಿದ್ದೆ ಇಲ್ಲಿ, ನನಗೆ ನೀವು ಆಶೀರ್ವಾದ ಮಾಡಿದ್ರಿ, ಈಗ ನನ್ನ ಮಕ್ಕಳಾಗೈತಿ ಅಂದ್ಬಿಟ್ಟು ಬರ್ತಾರೆ. ಸೊ ಆ ಥರದವ್ರು ಏನಾದ್ರು ಲಿಸ್ಟ್ ಇಟ್ಕೊಂಡಿದ್ದೀರಾ? ಎಷ್ಟು ಜನ? ನಾನು ನೋಡ್ರಿ ಸರ್, ಮೊನ್ನೆ ಲಿಸ್ಟ್ ಮಾಡಿದ್ದೆ. ನನ್ನ ಬಳಿ 2 ಡೈರಿಗಳು ಅದ ಸರ್, 2 ಡೈರಿಗಳು ಅದಾವ. ಅದ್ರೊಳಗೆ ಲಿಸ್ಟ್ ಮಾಡಿಟ್ಟಿನಿ ನಾನು ಸರ್, ಎಷ್ಟು ಮಂದಿಗೆ ಸಂತಾನ ಭಾಗ್ಯ ಪಡ್ಕೊಂಡಾರ ಅಂತ ಹೇಳಿ. ನೋಡಿ ಸರ್, 28 ವರ್ಷ ಆದ್ರೂ ಸಂತಾನ ಭಾಗ್ಯ ಕಂಡದಾರ. ಮದುವೆ ಆದ 28 ವರ್ಷದ ಬಳಿಕನೂ ಸಂತಾನ ಭಾಗ್ಯ ಕಂಡದವ್ರು ಅದಾರ ನಮ್ಮಲ್ಲಿ. 1000 ಮಂದಿ ಅದಾರ ಸರ್, ಲಿಸ್ಟ್ ಮಾಡಿ ಇಟ್ಟಿನಿ ನಾನು. ಅವ್ರ ಒಂದು ಡೈರಿ ನನ್ನ ದರ್ಗಾದಲ್ಲಿ ಇದೆ. ಅದು ನಮ್ಮ ಸೈಡ್ ಯಾವಾಗ ನೀವು ಬರ್ತಿರಲ್ಲ ನಿಮ್ಗೊಂದು ತೋರಿಸ್ತೀನಿ ನಾನು. ಪೇಜ್ ಒಂದು ತೆಗಿಸಿ ಅವ್ರ ವಿಳಾಸ, ಅವ್ರ ಫೋನ್ ನಂಬರು ಅವರೆಲ್ಲ ಬರ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಮುತ್ತಿಯವರೇ, ನನಗೆ ಒಂದು ಡೌಟು. ನೀವು ಈ ಚಿಕ್ಕ ವಯಸ್ಸಿನಲ್ಲಿ ಈಗ 23-24 ಅಂತ ಹೇಳಿದ್ರಿ ನನಗೆ, ಓಕೆ, ಈ ಆಧ್ಯಾತ್ಮಿಕವಾಗಿ ಏನೆಲ್ಲ ತಿಳ್ಕೊಂಡಿದ್ದೀರಾ ನಮ್ಮ ವೀಕ್ಷಕರಿಗೆ ಮತ್ತು ನಿಮ್ಮ ಭಕ್ತಾದಿಗಳಿಗೆ ಹೇಳ್ಬೋದಾ? ಹೌದು, ಆತ್ಮವನ್ನು ಬಲ್ಲವನು. ನಮ್ಮನ್ನು ನಾವು ತಿಳ್ಕೊಂಡ್ಬಿಟ್ರೆ ನಾವು ಆಧ್ಯಾತ್ಮದೊಳಗೆ ತಿಳ್ಕೊಂಡಂಗೆ. ಧರ್ಮದ ದಾರಿ ಮೇಲೆ ಅವು ನಡೆಯೋದು. ಯಾವುದು ಇವತ್ತು ಭಗವದ್ಗೀತೆ ಇರ್ಲಾಕ, ಇವತ್ತು ಕುರಾನ್ ಇರ್ಲಾಕ, ಇವತ್ತು ಬೈಬಲ್ ಇರ್ಲಾಕ, ಅದ್ರೊಳಗೆ ಬೇರೆ ಯಾವುದೇ ಎಲ್ಲ ಶಾಂತಿಯ ಸಂಕೇತಗಳು. ಸರಿಯಾಗಿ ಸಾಗಬೇಕು, ಯಾರಿಗೆ ಅನ್ಯಾಯ ಮಾಡಬಾರ್ದು, ಎಲ್ಲರಿಗೆ ಒಳ್ಳೇದು ಮಾಡ್ಬೇಕಂತ ಹೇಳ್ಕೊತ. ಯಾಕಂದ್ರೆ ದೇವ ಒಬ್ಬನೇ, ನಾಮ ಹಲವು. ಇಂಗ್ಲೀಷ್ದಾಗ ವಾಟರ್ ಅಂತ ಕರೀತಾರೆ, ಕನ್ನಡದಾಗ ನೀರು ಅಂತ ಕರೀತಾರೆ, ಜಲ್ ಅಂತ ಕರೀತಾರೆ, ಪಾನಿ ಅಂತ ಕರೀತಾರೆ. ದೇವ ಒಬ್ಬನೇ, ನಾಮ ಹಲವು. ಏನಾಗ್ತದಂದ್ರೆ ಈಗಿನ ಕಲಿಯುಗದಾಗ ದೇವ್ರ ಮೇಲೆ ನಂಬಿಕೆ ಕಮ್ಮಾಗಿಬಿಟ್ಟದ. ಯಾಕೆ ಕಮ್ಮಾಗ್ಯದ? ರೀಸನ್ ಏನಿರ್ಬೋದು ಹೇಳ್ತೀನಿ ನಾನು. ಪ್ರಾಚೀನ ಕಾಲದೊಳಗೆ 90s ಹಿಡಿದು ಆ ಕಡ್ಲಿದ್ದ ದೇವಸ್ಥಾನ, ಗುಡಿ ಗುಂಡಾರ, ಮಸೀದ ಮದ್ದಿಗೆ ಭಾಳ ಇರ್ತೀವಿ, ಹೌದಾ? ಯಾಕೆ ಇರ್ತೀವಿ? ಒಂದು ನಂಬಿಕೆ. ಹೌದು. ಏನು ಮಾಡ್ತಿದ್ದೆವು ನಾವು? ತಪ್ಪು ಮಾಡಬೇಕಂತ 100 ಸಲ ಯೋಚನೆ ಮಾಡ್ತಿದ್ರು ಅವಾಗ. ದೇವ್ರ ಅದಾನಪ್ಪ, ಏನ್ರಿ ಮಾಡಗನ ಅಂಥೇಳಿ. ನಾವು ಮಾಡಿದ್ದು ನಾವು ಉಣ್ಬೇಕು, ಕುಣದನಿಗೆ ಕುಂಡಿಗೆ ಮೂಲ, ಮೆರೆದನಿಗೆ ಮೇಣಕ್ಕೆ ಮೂಲ ಅಂಥೇಳಿ, ಹೌದಾ? ಈಗೇನಾಗ್ಬಿಟ್ಟದ? ದೇವ್ರ ಮೇಲೆ ನಂಬಿಕೆನಾರ ಆಗ್ಬಿಟ್ಟದ. ಇವು ಅವನಿಗೆ ಹೊಡಿತಾನೆ, ದೇವ್ರ ಹಾನ ಇಲ್ಲ ಅನ್ನೋದೇ ಗೊತ್ತಾಗಲ್ಲ ಇದು, ಹೌದಾ? ನಾವು ಮಾಡಿರುವಂಥ ಪಾಪ ನಮಗೆ ತಡ್ತದೆ ಈಗಿನ ಕಾಲದಾಗ. ಇವತ್ತು ನಾವು ಮಾಡಿದೆವಲ್ಲ, ಮೊದಲೇನಿತ್ತು ಅಪ್ಪ ಮಾಡಿದ್ರೆ ಮಗ ಉಣ್ಬೇಕು. ಈಗ ಹಂಗಲ್ಲ, ಅಪ್ಪ ಮಾಡಿದ್ರೆ ಅಪ್ಪನೇ ಉಣ್ಬೇಕು, ಮಗ ಮಾಡಿದ್ರೆ ಮಗನೇ ಉಣ್ಬೇಕು. ಸೊ ಆ ಇದರಲ್ಲಿ ಇದೀವಿ ಇವಾಗ ನಾವು. ಈಗ ಕಲಿಯುಗದಾಗ ಕಲಿಯುಗದಲ್ಲಿ ಈ ಸ್ಥಿತಿನಲ್ಲಿ ಇದೀವಿ. ಈ ಸ್ಥಿತಿ ಆದ್ರೆ ಈಗ ಸ್ಥಿತಿ ಅಲ್ಲ, ಈಗ ಅದು ಈಗ ಬಂದಿದ್ದ ಪರಿಸ್ಥಿತಿಗಳು ಭಾಳ ಅದಾವ, ಎಕ್ಸಾಂಪಲ್ ಭಾಳ ಅದಾವಾಗ. ಅದು ಯಾವ ಥರ ವಿಚಾರ ಅಂತಂದ್ರೆ, ಮೊದಲಿನ ಕಾಲದಾಗ ಗುಡಿ ಗುಂಡಾರ್ಗಳು ಪ್ರತಿಯೊಂದು, ಈಗ ಹೆಂಗೆ ನಾವು ಈ ಉಣೆ ಹೊಂಟೇವಂದ್ರೆ ಅಲ್ಲಿ ಒಂದು ಗುಡಿ ಇತ್ತು, ದೇವಸ್ಥಾನ ಇತ್ತು, ಅಲ್ಲೊಂದು ಹನುಮಂದಿರ ಗುಡಿ, ಅಲ್ಲೊಂದು ದೇವಸ್ಥಾನ, ಅಲ್ಲೊಂದು ದರ್ಗಾ ಇತ್ತು, ಅಲ್ಲೊಂದು ಪ್ರತಿಯೊಂದು ಇದು ಇತ್ತು. ಯಾಕಿತ್ತು? ಒಂದು ನಂಬಿಕೆ ಇತ್ತು ರೀ. ಹಳೆ ಮಂದಿಗೆ ನಂಬಿಕೆ ಇತ್ತು. ಊಟದ ಪದ್ಧತಿಗಳು ಬೇರೆ ಇತ್ತು, ಅವ್ರದ್ದು ನಡವಳಿಕೆಗಳು ಬೇರೆ ಇದ್ದು, ಒಳ್ಳೆತನ ಐತ್ರಿ. ಇವತ್ತು ನಾನು ನಿಮ್ಗೆ ಒಂದು 10,000 ರೂಪಾಯಿ ಕೊಟ್ಟಿವಪ್ಪ ನಿನ್ನ ಬಲ್ಲಿ ಇಟ್ಕೋತಂದ್ರೆ 10 ವರ್ಷ ಬಿಟ್ಟು ಕೇಳಿದ್ರೆ ಹೌದಪ್ಪ ನೀ ಕೊಟ್ಟೆ ಅಂತ ಹೇಳ್ತೀರಿ. ಇವತ್ತು 10,000 ರೂಪಾಯಿ ಕೊಟ್ಟು ಮರದಿನ ಎಲ್ಲಿ ಕೊಟ್ಟಿದ್ದೆಪ್ಪ ಅಂತ ಕೇಳ್ತಾರೆ. ಯಾರನೇ ಅಂತಾರೆ? ಯಾರನೇ ಅಂತಾರೆ? ನೀ ಯಾರು ಅಂತ ಕೇಳ್ತಾರೆ. ಕರೆಕ್ಟ್ ಆಯ್ತು ನಿಮ್ದು. ಈಗ ದವಾಖಾನೆಗಳು ಜಾಸ್ತಿ ಆಗಿಬಿಟ್ಟಾವ. ಯಾಕಾಗ್ಯಾವ? ದೇವ್ರ ರೋಗ ಒಕ್ಕಟಾಕತ್ತಾರ. ಮಾಡಿದ್ದುಣ್ಣೋ ಮಾರಾಯ ಅಂಥೇಳಿ ಒಂದು ಇದನ್ನೇ, ನೀ ಮಾಡು ನೀವು ಉಣ್ಣು, ಹೌದಾ? ನಾವು ಏನು ಮಾಡ್ತೀವಿ ನಾವು ಅದು ಉಣ್ಬೇಕು. ಮ್ಯಾಲ ನಾವು ಸೂತ್ರಧಾರಿ, ನಾವು ಪಾತ್ರಧಾರಿ. ನಾವು ಏನು ಮಾಡಬೇಕು? ಕುಣಿಬೇಕಷ್ಟೇ, ಕುಣಿಸೋ ಮ್ಯಾಲ ನಾವು ಅದ.
ಆದ್ರೆ ನಾವೇನು ಮಾಡಕತ್ತೀವಿ, ದೇವ್ರು ಹೇಳ್ದಂಗೆ ಕುಣಿಯಲ್ಲ ಇವನು, ನಮ್ಮ ದಾರಿನ ಬೇರೆ ಹೊಂಟಾರ. ದೇವರಲ್ಲಿ ಆ ಗ್ರಂಥ ಪುರಾಣಗಳಲ್ಲಿ ಓದಿರೋದೇ ಒಂದು, ಹಾಂ ಇತ್ತೀಚೆಗೆ ನಡೀತಾ ನೋಡ್ರಿ, ಇರೋದೇ ಒಂದು. ಗ್ರಂಥ ಪುರಾಣ ನಾವೆಲ್ಲ ಓದ್ಬಿಟ್ಟೇವತ್ತಂದ್ರೆ ಹೌದಾ, ಆ ಜಗತ್ತು ನೋಡುವಂಥ ದೃಷ್ಟಿನೇ ಬೇರೆ ಅದ. ಏನು ಹೇಳ್ತಾ ಗ್ರಂಥ ಪುರಾಣಗಳು ಕುರಾನ್ಗಳು, ಮೊದಲಿನ ಕಾಲದಾಗ ಏನು ಪುಸ್ತಕಗಳಿದ್ದು, ಮೊದಲಿನ ಕಾಲದಾಗ ಏನು ಗ್ರಂಥಗಳು ಬರೆದ್ರು, ಪ್ರತಿಯೊಂದು ಸ್ವಚ್ಛತೆಯ ಸಂಕೇತವನ್ನು ಕೊಡ್ತಾರೆ. ಮನುಷ್ಯ ಹ್ಯಾಂಗಿರಬೇಕು, ನಿರಾಳ ಮನಸ್ಸಿನಿಂದ ಇರಬೇಕು, ಯಾವುದೇ ಥರ ಕಪಟಗಳು ಇರಬಾರ್ದು, ಸುಳ್ಳು ಇರಬಾರ್ದು, ದ್ವೇಷ ಮಾಡಬಾರ್ದು. ಈ ವಿಚಾರಗಳು ಮನುಷ್ಯನ ಬಳಿ ಇರ್ಬೇಕು. ಈಗಿನ ಪರಿಸ್ಥಿತಿ ಅದು ಅಲ್ಲ. ಕಪಟತನ, ಜಗಳ ಆಡೋದು, ಹೊಟ್ಟಿ ಕಿಚ್ಚು ಪಡೋದು, ಮುಂದೊಂದು ಮನುಷ್ಯ ಬೆಳೆಯಕತ್ತಾನ, ಇದೇನದ ಹೊಟ್ಟಿ ಕಿಚ್ಚು ಅನ್ನೋದು. ಈಗ ರಶೀದ್ ಮುತ್ತೆ ಬೆಳೆಯಕತ್ತಾನ, ಮತ್ತು ರಶೀದ್ ಮುತ್ತೆನಾಗಿ ಮುತ್ತೆಗಳು ಭಾಳ ಬಂದಿರ್ತಾರಲ್ಲ. ಅಲ್ಲ ಈ ಮುತ್ಯಗಳೇ ಜಾಸ್ತಿ ಆಗೋಗಿದ್ರಲ್ಲಿ. ಅಲ್ಲ, ನಾನು ವಿಚಾರ ಏನು ಹೇಳಾಯ್ತೀನಿ ನೋಡ್ರಿ. ಈಗ ಯಾವ ಥರ ವಿಚಾರ ಅಂತಂದ್ರೆ, ಇದು ಪದ್ಧತಿ, ಈ ಪದ್ಧತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ, ಜಿಲ್ಲಾ ಆಗನ ಒಂದೊಂದು ಥರ ಹಂತಗಳು ಅದಾವ. ಹೌದಾ, ಈಗ ಬಿರುದುಗಳು, ಅವನ ಪದವಿಗಳು, ಅವನ ಜನಪ್ರಿಯತೆ ಅವನು ಪಡ್ಕೊಳ್ಳೋ ಮೇಲೆ ಹೋಗ್ತಾರೆ. ಮುದ್ದೆಗಳು ಭಾಳ ಬಂದಿದ್ದಾರೆ. ಹೌದಾ, ಆ ಮಗನ ಚೆಂದ ನಡೆದಲ್ಲ, ನಮ್ದೇ ಚೆಂದ ನಡೆಯಲಾಗ್ಯದ. ನಂದೂ ಸೇವೆ ಮಾಡ್ತೀನಿ, ಅವನು ಸೇವೆ ಮಾಡ್ತಾನಲ್ಲ, ಆದರೆ ನಿನ್ನ ಬಳಿ ಕಪಟದ, ನಿನ್ನ ಬಳಿ ಕಪಟದ. ಅವ ಇನ್ನೊಬ್ಬ ಅದಲ್ಲ, ಅವ ಜನರ ಬಳಿ ಪ್ರೀತಿ ಗಳಿಸ್ಯಾರ, ಅದಕ್ಕೆ ಅವನ ಬಳಿ ಹೊಂಟದ. ಈಗಿನ ಕಾಲದಾಗ ಏನಾಗ್ಬಿಟ್ಟದ, ಒಂದು ನಿಮ್ಮಿನಕಾಯಿ ಥರನ ಮನೆ ಬಾಗ್ಲದ ಮುಂದೆ ಇಟ್ಟೇವಲ್ಲ ನಾವು, ಯಾವ ಥರ ಆಗಿಬಿಟ್ಟದ, ಹೊಟ್ಟೆ ಕಿಚ್ಚು ಜಾಸ್ತಿ ಆಗಿಬಿಟ್ಟಿದೆ ಈಗಿನ ಕಾಲದಾಗ. ಅದು ದಿನಕ್ಕೆ ಏನಾಗತ್ತ, ಮನುಷ್ಯನಲ್ಲಿ ಲೆವೆಲ್ ಹೆಂಗೆ ಆಗ್ತಲ್ಲ, 50% ಲೆವೆಲ, 100% ಲೆವೆಲ, ಆ ಲೆವೆಲ್ಗಳು ಜಾಸ್ತಿನೇ ಹಾಕೋತ್ ಹೊಂಟದ. ಒಬ್ಬ ಕಾರ್ ತಂದಂದ್ರೆ, ನಾವು ಕಾರ್ ತಂದಲ್ಲ, ನಾ ಯಾಕೆ ತಂದಿಲ್ಲ ಕಾರ್, ನಮಗೆ ಯಾವಾಗ ಬರ್ತಾವ, ಏನು ಮಾಡಿಬಿಡೋದು, ಮರುದಿನ ಹೋಗೋದು, ಮನೆ ಮುಂದೆ ಒಂದು ಲಿಂಬಿನಕಾಯಿ ಮಂತ್ರಿಸೋದು, ಫಸ್ಟ್ ಚೆನ್ನಾಗಿ ಒಕ್ಕಾಡ್ಬಿಡೋದು, ಸುಮ್ಮಿಟ್ಟು ಬಂದ್ಬಿಡೋದು ಮನೆ ಮುಂದೆ. ಏನಾಗಂಗಿಲ್ಲ ನನ್ನ ವಿಚಾರ, ಏನಾಗಂಗಿಲ್ಲ. ಅಲ್ಲ, ನಮ್ಗೆ ಯಾರೇ ಮಾಡಿಸ್ಬಿಟ್ರು ನಮ್ಗೆ ಯಾರು ಮಾಡಿಸ್ಬಿಟ್ರು ಅಂತ ಹೇಳಿ ಮಾನಸಿಕ ಮಾಡ್ಕೊಂಡ್ಬಿಡೋದು. ಈಗ ನೀವು ಹೇಳಿದ್ರಿ, ಈ ಮುಂಚೆ ಮಾತಾಡ್ತಿರ್ಬೇಕಂದ್ರೆ ಇತ್ತೀಚೆಗೆ ದೇವ್ರನ್ನ ನಂಬಿಕೆ, ದೇವ್ರನ್ನ ಕೇಳಿ, ನಾನು ಹೇಳ್ತೀನಿ ಕೇಳಿಲಿ. ನಾನು ಏನು ಹೇಳ್ತಾ ಇರೋದು ನಿಮ್ಗೆ, ಜನರ ನಂಬಿಕೆಯನ್ನು ಹೇಳಾಗತ್ತೀನಿ ನಾನು. ಜನರು ಯಾವ ಥರ ಅದಾರ ಅಂತ ಅದೇ ಇದಕ್ಕೆ ಬಂದೆ. ಈಗ ನನ್ನ ವಿಚಾರ, ಒಂದು ನಿಂಬೆ ಹಣ್ಣು ನೀವು ಬೇರೆ ಒಬ್ಬ ವ್ಯಕ್ತಿಯ ಮನೆ ಮುಂದೆ ಒಯ್ದು ಇಡ್ತಿರಲ್ಲ, ಸುಮ್ಮನೆ ಒಯ್ದು ಇಡ್ರಿ ನೀವು, ಸಿಂಪಲ್ ಆಗಿ ಒಂದು ಮಾರ್ಕೆಟ್ಲಿಂದ ತರ್ರಿ, ಒಯ್ದು ಇಟ್ಬಿಡ. ಏನು ಮಾಡ್ಬಿಡ್ತಾನವ, ಮಾನಸಿಕ ಮಾಡ್ಕೊಂಡ್ಬಿಡ್ತಾನೆ ರೀ. ಯಾರು ಮಾಡಿಸ್ಬಿಟ್ರೆ ನನಗೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ಫುಲ್ ಅನ್ಫಿಟ್ ಆಗಿಬಿಡ್ತಾನೆ, ಡಿಸ್ಟರ್ಬ್. ಅವ್ನು ಬರುವಂಥ ಹಣಗಳು ಬರೋ, ಅದು ನೋಡಿ ಹೆಂಗದ, ಅದಕ್ಕಾಗಿ ಕುಂದ್ರದಕ್ಕೆ ಟೊಳ್ಳೆ ಮುರಿಯೋದಕ್ಕೆ. ಇದನ್ನೇ ಅದ ಉತ್ತರ ಕರ್ನಾಟಕ ಕಡೆಗೆ. ನಮ್ಗೆ ಯಾರು ಮಾಡಿಸ್ಬಿಟ್ರೇನು ಇದು, ನಾವು ಏನೈತಪ್ಪ ಮರ, ನಾವು ಎಲ್ಲ ಮಟ್ಟಾಕತ್ತೀವಿ, ನಮ್ಗೆ ಯಾರು ಮಾಡ್ಸ್ಯಾರ ನೋಡಪ್ಪ, ನಮ್ಮ ಒಳಗಿನವ್ರಿಗೆ ಮಾಡಿಸಿಬೋದು ನಮಗೆ. ನೋಡಿ ಬರೋವಂಥ ರೊಕ್ಕನೂ ಬರಲ್ಲ ಅಯ್ಯವ, ನಮಗೆ ಹೊಟ್ಟೆ ಬೇನೆ ಆಗಕತ್ತ, ಅದು ತ್ರಾಸ ಮರುದಿನ ಆಗದೇ ಇರ್ತದೆ. ಹಾಂ, ಈಗ ಮೆಡಿಕಲ್ ಪ್ರಾಬ್ಲಮ್ ಇರ್ತದೆ ಹೊಟ್ಟೆಯಲ್ಲಿ, ಹೊಟ್ಟೆ ಬೇನೆ ಐತೆ ಚಾಲು ಮಾಡೋದು, ಇದು ವಿಚಾರ ಈಗ ನಡೆದ ಸಿಚುವೇಶನ್. ನಂಬಿಕೆ ಜನರ ಹ್ಯಾಂಗೆ ನಂಬ್ತಾರೆ ಅದ್ರ ಮೇಲೆ ಹೋಗ್ತದೆ. ಹೌದಪ್ಪ, ಇದು ಭೀಮಾ ನದಿ ಅಂದ್ರೆ ಭೀಮಾ ನದಿ ಹರಿಯುವಂಥ ನೀರು ಒಂದೇ ಅದ, ಕೃಷ್ಣಾ ನದಿ ಹರಿಯುವಂಥ ನೀರು ಒಂದೇ ಅದ, ಹೆಸರುಗಳು ಚೇಂಜ್ ಮಾಡ್ರೆ ಅಷ್ಟೇ, ಎಲ್ಲ ನೀರನೇ. ಈಗ ಇನ್ನೊಂದು ವಿಚಾರ, ಇಲ್ಲ ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಕೇಳ್ಬಿಡ್ತೀನಿ. ಏನು ಕೇಳಿ, ನೀವು ಹೇಳಿದ್ರಿ ಈಗ ಇತ್ತೀಚಿನ ಕಾಲದಲ್ಲಿ, ಹೌದು ಪ್ರಸ್ತುತ ದೇವರನ್ನ ನೆಂಬೋದು ತುಂಬಾ ಕಡಿಮೆ ಆಗಿದೆ ಅಂದ್ರೆ ಇಲ್ಲ, ಅಂದ್ರೆ ಜನಗಳು ದೇವ್ರನ್ನ ನೆಂಬೋದು ತುಂಬಾ ಕಡಿಮೆ ಆಗಿದೆ, ನೆಂಬಕ್ ಹೋಗಲ್ಲ. ಮುಂಚೆ ಗುಡಿಗಳಿಗೆ ಹೋಗ್ತಾ ಇದ್ರು, ಇವಾಗ ಗುಡಿಗಳಿಗೆ ಹೋಗಲ್ಲ. ಮುಂಚೆ ತರ ಒಂದು ಪದ್ಧತಿ ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಒಂದು ನಿಂಬೆ ಹಣ್ಣು ಅದನ್ನೆಲ್ಲ ಚೇಂಜ್ ಮಾಡ್ಬಿಡುತ್ತಲ್ಲ ಅಂತ ನಾನು ಹೇಳ್ತೀನಲ್ಲ. ನಾನು ಹೇಳ್ತೀನಲ್ಲ, ಈಗ ನಾನು ಎದಕ್ಕೆ ಹೇಳ್ತೀನಿ ಕೇಳಿ. ಒಂದು ಪೆನ್ ಇದೆ ಸರ್, ಒಂದು ಪೆನ್, 5 ರೂಪೀಸ್ ಪೆನ್. ಅದಕ್ಕೆ ನೀವು ಯಾವ ಥರ ಉಪಯೋಗ ಮಾಡ್ತೀರಿ? ಅದರಿಂದ ನೀವು ಒಂದು ಚೆಕ್ ಮೇಲೆ ಸಿಗ್ನೇಚರ್ ಮಾಡಿರಿ, ರೊಕ್ಕ ಬರ್ತಾವೆ. ಹೌದಾ, ಒಂದು ಡಿವೋರ್ಸ್ ಸರ್ಟಿಫಿಕೇಟ್ ಮೇಲೆ ಸಿಗ್ನೇಚರ್ ಮಾಡಿರಿ, ಡಿವೋರ್ಸ್ ಆಗ್ತದೆ. ಹೌದಾ, ಅದು ಒಂದು ಪೆನ್ ಏನೇನು ಮಾಡ್ತಾರೆ ವಿಚಾರ ಮಾಡಿರಿ. ನೀವು ಒಂದು ವಿಚಾರ ಹೇಳಾಯ್ತೀರಿ ನಿಮಗೆ, ಅದು ಒಂದು ಪೆನ್ನಿಂದ ನೀವೇನು ಮಾಡಿರಿ, ಅದು ಒಂದು ಜಮೀನು ಆದಾದ್ರೆ ಸಿಗ್ನೇಚರ್ ಮಾಡಿರಿ, ಜಮೀನು ನಿಮ್ಮ ಹೆಸರಲ್ಲಿ ಆಗ್ತಲ್ಲ, ಅವನ ಹೆಸರಲ್ಲಿ ಆಗ್ತದೆ. ಹೌದಾ, ಆ ಪೆನ್ ಒಳ್ಳೇದನ್ನ ಅಷ್ಟೇ, ಕೆಟ್ಟದನ್ನ ಅಷ್ಟೇ. ಆದ್ರೆ ಅದಕ್ಕೆ ಯೂಸ್ ಮಾಡುವಂಥ ಕೈ ಯಾರ ಬಲ್ಲಿ ಅದ? ಮನುಷ್ಯನ ಬಲ್ಲಿ. ಮನುಷ್ಯ ಯಾರ ಮಾತು ಕೇಳ್ತ? ಬುದ್ಧಿ ಮಾತು ಕೇಳ್ತ. ಬುದ್ಧಿ ಯಾವ ಮಾತು ಕೇಳ್ತದ? ಯಾರ ಮಾತು ಕೇಳಲ್ಲ. ಮನುಷ್ಯ ಮಾಡುವಂಥ ಕಾರ್ಯದ ಮೇಲೆ ಹೋಗ್ತದೆ. ಒಳ್ಳೆ ಕಾರ್ಯ ಮಾಡ್ಕೋತ ಬಂದ್ರೆ ಒಳ್ಳೇದು ವಿಚಾರ ಮಾಡಿ ಪೆನ್ನಿಂದ್ರೂ ಒಳ್ಳೇದು ಬರೀತದೆ ಮನುಷ್ಯ. ಹೌದಾ, ನಿಂಬೆ ಹಣ್ಣು, ಈಗ ಒಂದು ವ್ಯಕ್ತಿ ಸಾಯಕತ್ತಾರ, ಈಗ ನಾಳೆಗೆ ಸಾಯ ಮಾದ. ನಾವು ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಅಪ್ಪರು ನನಗೆ ಸಾಯ್ತೀನಿ ರೀ ಅಪ್ಪರು ಅಂತ ಬಂದುಬಿಡ್ತಾನ. ನನಗೆ ಭಾಳ ಸಂಕಟ ಆದ್ರೆ ಅಪ್ಪರು ಅದು ಬರ್ತಾನೆ. ನಿನಗೇನೂ ಆಗಲ್ಲಪ್ಪ, ಒಳ್ಳೇದಾಗ್ತದೆ, ಹೋಗು, ನಿನಗೆ ಯಾವ ಮಗ ಏನೂ ಮಾಡಲ್ಲ, ಏನೂ ಆಗಲ್ಲ ನಿನಗೆ, ಈ ನಿಂಬೆಹಣ್ಣು ಒಯ್ದು ಇಟ್ಕೊಂಡ್ಬಿಡು, ನಿನಗೆ ಆಶೀರ್ವಾದದಿಂದ ಒಳ್ಳೇದಾಗ್ತದೆ. ಒಂದು ನಂಬಿಕೆ. ಹೌದಾ,
ನೀವು ಅಂತೀರಿ ರಶೀದ್ ಮುತ್ಯ ಎಲ್ಲ ಫೇಕ್ ಅಂತಾರೆ. ನನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ ಒಬ್ಬ ಸಾಯವ ಅದಾನ, ಈಗ ಸಾಯವನ್ ಏನು ಮಾಡ್ತೀನಿ ತೋರಪ್ಪ ನೀ ನಾ ಬದುಕ್ತಿ ಅಂತ ಹೇಳ್ತೀನಿ. ನಾಳೆಗೆ ಸಾಯವ ಇರ್ತಾನ ಅವನು, ಬದುಕ್ತಿ ಅಂತ ಹೇಳ್ತೀನಿ. ಅವ ಏನು ಮಾಡ್ತಾನ, ಅವ್ನು ನಂಬಿಕೆ ಇಟ್ಬಿಡ್ತಾನೆ. ಮುತ್ತೇವ್ರು ನಾನು ನಿಂಬೆ ಹಣ್ಣು ಕೊಟ್ಟರು ನಾನು ಇಟ್ಕೊಂಡು ಏನಾಗಂಗಿಲ್ಲ ಅಂತ, ನನಗೆ ಏನಾಗಲಿಲ್ಲ ಅಂತ ನಂಬಿಕೆ ಮೇಲೆ ಹೋಗ್ಬಿಡ್ತಾನ. ಮತ್ತು ಫಿಸಿಕಲಿ ಆ್ಯಂಡ್ ಮೆಂಟಲಿ ಎರಡೂ ಫಿಟ್ ಆಗಿಬಿಡ್ತಾನ. ಮತ್ತೆ ಬದುಕ್ತಾನೆ 4 ದಿನ. ಮತ್ತೆ ನಾ ಬದುಕ್ಸೋದು ಮಾಡ್ಬೇಕಂದ್ರೆ ಸಾಯಿಸೋದು ಮಾಡ್ಬೇಕು ಹೇಳ್ರಿ. ಆದ್ರೆ ನಾ ಜನರಿಗೆ ಏನು ವಿಚಾರ, ನೀವು ಆ ಧಾರ್ಮಿಕ ಇದ್ರಲ್ಲಿರುವಾಗ ಬದುಕದನ್ನೇ ಮಾಡ್ಬೇಕು. ಅದಕ್ಕೆ ವಿಚಾರ ನಾನು ಇವನೊಬ್ಬ ಡೊಂಗಿ ಅಂತಾರೆ, ಅದ್ ಬಿಡ್ತಾರ ಅಲ್ವಲ್ಲ ಅಂತಾರ. ಈಗ ಡೊಂಗಿ ಅಂತ ಹೇಳ್ತಾರಲ್ಲ ಅನ್ನೋದಲ್ಲ, ಪಟ್ಟ ಕಟ್ತಾರೆ. ಮತ್ತು ಅನ್ನೋದಲ್ಲ, ತೆಲಿಗೊಂದು ಪಟ್ಟ ಕಟ್ತಾರೆ ಅನ್ನೋದಷ್ಟೇ ಅಲ್ಲ, ತೆಲಿಗೊಂದು ಡೋಂಗಿ ಅಂತ ಹೇಳಿ ಪಟ್ಟ ಕಟ್ತಾರೆ. ಡೋಂಗಿತನ ಮಾಡೋರು ಭಾಳ ಮಂದಿ ಅದಾರ. ನಾನು ಒಂದು ವಿಚಾರ, ನನ್ನ ದರ್ಗಾಕ್ಕೆ ಜಾಗ ಎಷ್ಟಿದೆ? 30/40 ಇದೆ. ಬರೀ 30/40. ಕೆಲವೊಂದಿಷ್ಟು ಮಂದಿ 500 ಕೋಟಿಗಳು ಕಟ್ಟಿಸ್ಕೊಂಡು ಕೂತಾರಂದು ನಿಮ್ಗೆ ವಿಚಾರ, ನಿಮ್ಗೆ ಗೊತ್ತಿದೆ. ಅವರು ಇವರು ಅಂಥೇಳಿ ಹೆಸರು ತೊಳಲ್ಲ. ಹೌದಾ? ಈಗ ನಮ್ದೇನು ವಿಚಾರ ಇದೆ? ಆ ದರ್ಗಾದ ಒಳಗಡೆ ಕೂತು, ಆ ದೇವಸ್ಥಾನ ಒಂದು ಮಠ ಇರ್ಲಿಕ್ಕೆ, ಮಂದಿರ ಇರ್ಲಿಕ್ಕೆ ನಾನು ಕೂತು ನಾನು ಆಶೀರ್ವಾದ ಮಾಡಕತ್ತೀನಿ. ನಾನು ಯಾವುದೇ ಥರದ ನನ್ನ ದರ್ಗಾಕ್ಕೆ ಜಾಗ ಇಲ್ಲ. ಒಂದು ವಿಚಾರ, ದರ್ಗಾಕ್ಕೆ ಜಾಗ ಇಲ್ಲ. ಅಲ್ಲಿ ಇರುವಂಥ ದೇವರ ಶಕ್ತಿ ಹಂತದ ಮಹಿಮೆ ಅಂತದ. ಹೌದಾ? ಯಾಕಂತದ ಮಹಿಮೆ ಅದ? ಹ್ಯಾಂಗ್ರಿ ಮುತ್ತಿದ್ರು ಕ್ವಶನ್ ಮಾಡಿರ್ಬೋದು. ಅಲ್ಲ ಹೆಂಗ್ ಬರುತ್ತೆ ಅಲ್ಲಿ ಮಹಿಮೆ ಅಂತ ಅಂದ್ರೆ ಏನಾದ್ರು ನೋಡ್ರಿ, ಈಗ ಒಂದು ತಿರುಪತಿ ಇದೆ. ಒಂದು ತಿರುಪತಿ ಅಂತೇಳಿ ಒಂದು ದೊಡ್ಡ ದೇವಸ್ಥಾನ, ಇಂಟರ್ನ್ಯಾಷನಲ್ ಲೆವೆಲ್ ತಿರುಪತಿಗೆ ಹೋಲಿಕೆ ಮಾಡ್ತಾ ಇಲ್ಲ ನಾನು. ಹೋಲಿಕೆ ಅಲ್ಲ, ನಿಮ್ಗೆ ಉದಾಹರಣೆ ಕೊಡ್ತಾ. ನಾನು ಮೊದಲು ಮಾತು ಕೇಳಿ ನೀವು. ಹೋಲಿಕೆ ಅನ್ನೋದು ನಾನು ಯಾರು ಕೂಡ ಹೋಲಿಕೆ ಮಾಡಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಪ್ರಧಾನಮಂತ್ರಿಗೆ ಹೋಲಿಕೆ ಅಲ್ಲ ಅದು. ತಿಳಿತಾ? ಆಗಲ್ಲ, ಅದು ಅಸಾಧ್ಯ. ಹೋಲಿಕೆ ಅನ್ನೋದು ನಾ ಶಬ್ದ ತರ ಅಸಾಧ್ಯ ಅಲ್ಲ, ಸಾಧ್ಯ ಆಗ್ಬೋದು, ಬಟ್ ಅದಕ್ಕೆ ಟೈಮ್ ಬೇಕಾಗುತ್ತೆ. ಯಾವುದು ಪ್ರಪಂಚದಲ್ಲಿ ನೋಡ್ರಿ, ಯಾವುದೇ ಪಿಕ್ಚರ್ ಇಲ್ಲಕ್ರಿ, ಫಸ್ಟ್ ಟ್ರೇಲರ್ ಬರ್ತಾ ಆಮೇಲೆ ಪಿಕ್ಚರ್ ಬರ್ತಾರೆ. ಹೌದಾ? ಈಗ ರಶೀದ್ ಮುತ್ಯಾರ ಬಳಿ ಜನ ಬರಕಂತ ಮುಂದೊಂದು ಪಿಕ್ಚರ್ ಇದ್ದೇ ಇರ್ತದೆ. ಹೌದಾ? ಈಗ ನಂದೇನು ವಿಚಾರ, ಅಲ್ಲಿ ಹೋಗಿ ನಾವು ಏನು ಮಾಡ್ತೀವಿ, ನಾವು ಬೇಡಿರುವಂಥ ಹರಕಿಲಿಂದ ನಾವು ತೆಲಂಗಿನ ಕೂದಲ ತೆಗಿತೀವಿ. ಯಪ್ಪ ನನಗೆ ಮಕ್ಕಳಲ್ಲಪ್ಪ ನಾನು ಬಲಿ ಬಂದು ಕೂದಲ ತೆಗಿತೀನಿ. ಯಪ್ಪ ನಾನು ರೊಕ್ಕ ಬಲಿ ನಿನ್ನ ಬಲಿ ಬಂದು ನಾನು ಕೂದಲ ತೆಗಿತೀನಿ ಅಂತ ಹೇಳಿ ಬೇಡ್ಕೊತೀವಿ. ಕೂದಲನೇ ಯಾಕೆ ತೆಗಿತೀರಿ? ಕೂದಲ ದೇವರಿಗೆ ಹೋಗಿ ಬಿಡ್ತಾವ ಅಂತಂದ್ರೆ ಅದು ಕೇಳೋರು ಹುಚ್ಚರು. ಅದು ನಂಬಿಕೆ ರೀ, ಜನರ ನಂಬಿಕೆ ಅದ. ಯಾಕೆ ತಿರುಪತಿ ಜನರ ನಂಬಿಕೆ ಕೂಡ ಆಟ ಆಡಕತ್ತಾನ? ಇಲ್ಲಲ್ಲ, ಅಲ್ಲಿ ಯಾರು ಹುಚ್ಚರಲ್ಲ. ಕಲಿಯುಗದೊಳಗೆ ಪ್ರತಿಯೊಬ್ಬರು ಬುದ್ಧಿವಂತರು, ಯಾರು ಹುಚ್ಚರಲ್ಲ. ಶಾಣಕ್ಕಿಂತ ಶಾಣ್ಯಾರ, ಚಾಣಕ್ಯಕ್ಕಿಂತ ಚಾಣಕ್ಯಾರ. ನಮ್ಮ ಅಪ್ಪನ ಒಬ್ಬ ಇರ್ತಾನೆ ತಲೆ ಮೇಲೆ. ನಿಜ. ನಾನು ಒಂದು ಯೋಚನೆ ಮಾಡೋ ಮುಂದೆ ನಾವು 2 ಯೋಚನೆ ಮಾಡಿರ್ತಾನೆ. ಹೌದಾ? ಈಗಿನ ಕಾಲದಾಗ ಅಜ್ಞಾನಿಗಳು ಯಾರಿಲ್ಲ, ಜ್ಞಾನಿಗಳೇ ಅದಾರ. ಅತಿ ಜ್ಞಾನ ಆದಾಗ ಏನಾಗ್ಬಿಡ್ತಾರೆ, ಅತಿ ಜ್ಞಾನ ಆಗ್ತದಲ್ಲ, ಹೊಲ್ಬಿಡಪ್ಪ ಅಂದಂಗೆ ಆಗ್ಬಿಡ್ತದೆ. ಏನಪ್ಪ ನಾನೇ ಶಾಣೆ ಅಂದಂಗೆ ಆಗ್ಬಿಡ್ತದೆ. ಜ್ಞಾನದ ಕೂಡ ಒಂದು ಧಾರ್ಮಿಕ, ಒಂದು ಆಧ್ಯಾತ್ಮಿಕ, ಒಂದು ನಂಬಿಕೆ, ವಿಶ್ವಾಸ, ಒಂದು ಭಕ್ತಿ ಅನ್ನೋದು ಅದ್ರ ಕೂಡ ಸೈಡ್ ಒಂದು ಇಡಬೇಕು. ಭಾಳ ಜ್ಞಾನಿ ಆಗಿಬಿಟ್ರೆ ಅಂದ್ರೆ ನಾನು ಒಂದು ಕೇಳ್ತೀನಿ. ಈ ಜ್ಞಾನಿಗಳು ಅಂತ ಮಾತಾಡಕ್ ಬಂದಲ್ತ, ಸುಮಾರು ಜನ ನನ್ನ ಬಿಟ್ಟಿಲ್ಲ ಅಂತಾರೆ. ಹೌದು. ಆ ಥರದವ್ರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತಿರತ್ತ? ಹುಚ್ಚರು. ವಿಪರೀತ ಬುದ್ಧಿ ವಿನಾಶಕಾಲೆ. ವಿಪರೀತ ಬುದ್ಧಿ ವಿನಾಶಕಾಲೆ. ಹೌದಾ? ನೀನಲ್ಲ, ನೀನು ನಡೆಸೋನೇ ಬೇರೆವ. ನೀನಲ್ಲ, ನೀನು ನಡೆಸೋನೇ ಬೇರೆ ಅದನ್ನ. ಆದರೆ ನೀ ಸತ್ತ ಮೇಲೆ ಹೋಗೋದು ಎದ್ರೊಳಗೆ ಹೋಗ್ತಿ. ನೀ ಬಂದಾಗನು ಬದಲೇ ಬಂದು, ಹೋಗಾಗನು ಬದಲೇ ಹೋಗ್ತೀನಿ. ನಾನು ಏನೂ ತೊಗೊಂಡೋಗಂಗಿಲ್ಲ, ಏನೂ ತೊಗೊಂಗಿಲ್ಲ. ಅಂಬಾನಿ ಸಾಯ್ತಾ ನಾಳೆಗೆ. ನಾನು ಒಂದು ವಿಚಾರ ಹೇಳ್ತೀನಿ. ನಾನು ಬರಾಗ ಹೆಂಗೆ ಬಂದ, ತಾಯಿ ಹೊಟ್ಟಿಲಿಂದ ಬಟ್ಟೆ ಉಟ್ಕೊಂಡ್ ಬಂದನ, ಕೋಟ್ ಉಟ್ಕೊಂಡ್ ಬಂದನ, ಕಾರ್ದಾಗ ಬಂದನ, ಎದ್ರೊಳಗೆ ಬಂದನ? ಇಲ್ಲಲ್ಲ, ಬರೀ ಮೈಲಿಂದ ಬಂದನ. ಸಾಯೋ ಟೈಮ್ದಾಗ ಹೆಂಗೆ ಹೋಗ್ತಾನ? ಬರೀ ಮೈಲಿಂದೇ ಇದು ಮಣ್ಣಾಗಿರ್ತಾರೆ. ಯಾವನೇ ಒಬ್ಬ ಗುರು ಇರ್ಲಾಕ, ಯಾವುದೇ ಒಬ್ಬ ಸ್ವಾಮೀಜಿ ಇರ್ಲಾಕ, ಇವತ್ತು ಬ್ರಹ್ಮಾಂಡದೊಳಗೆ ಯಾವ ಮೆರೆದಾನ ಅವ ಒಂದು ದಿವಸ ಅಂತ್ಯ ಕಂಡೇ ಕಾಣ್ತಾನೆ. ಈಗ ಹುಟ್ಟಿದ ವಸ್ತುವಿಗೆ ಸಾವು ಇದ್ದೇ ಇದೆ. ಅದು ನಿಜ. ಅದರಲ್ಲಿ ಒಂದು ಕೆಬಣ ಆದಂದ್ರೆ ಸಾವದ್ರೆ ಅದಕ್ಕೆ. ಕೆಬಣ ಭೂಮಿಲಿಂದ ಹುಡ್ತದ, ಅದೇ ಮತ್ತೆ ಜಂಗತ್ತೆ, ಅದೇ ಭೂಮಿಯಾಗ ಹೋಗ್ತದೆ. ಬಂಗಾರ ಭೂಮಿಲಿಂದ ಹುಡ್ತದ, ಅದೇ ಭೂಮಿಯಾಗ ಹೋಗ್ತಾವ. ಹೊಳ್ಳಿ ಯಾರಿಗಿಲ್ಲ. ಈ ಭೂಮಿ ಮೇಲೆ ಇರುವಂಥ ವಸ್ತುಗಳಿಗೆ ದೇವರಿಗೆ ಒಂದೇ ಅಧಿಕಾರ ಅದ. ಅದಕ್ಕೆ ಹೇಳೆ ಮಾನವನಿಗೆ ಅಧಿಕಾರ ಇಲ್ಲ ಎದಕ್ಕೂ. ಹೇಳೆ ಪ್ರತಿಯೊಂದು ನಡೆದಿರುವಂಥದ್ದು ಭೂಮಿ ಒಳಗೆ ನಡೆದಿರುವಂಥದ್ದು, ಕಲ್ಲಿರ್ಲಿಕ್ಕ, ಮಣ್ಣಿರ್ಲಿಕ್ಕ, ಮತ್ತು ಏನು ಅದಲ್ಲ ನಮ್ಮ ಸುತ್ತಮುತ್ತ ಗಿಡ ಗೊಂಪಿಗಳು ಏನು ನಾವು ಕೈಲಿ ತಯಾರು ಮಾಡಿದ್ದೀವ? ನೀರೇನು ನಾವು ಕೈಲಿ ತಯಾರು ಮಾಡ್ತೀವಿ? ಮಷೀನ್ ಇದೆಯಾ ನೀರು ತಯಾರು ಮಾಡೋಕ್ಕೆ? ಗಿಡ ತಯಾರು ಮಾಡೋಕ್ಕೆ ಒಂದೇನು ಮಷೀನ್ ಇದೆನಾ? ಮಣ್ಣು ತಯಾರು ಮಾಡೋಕ್ಕೆ ಒಂದು ಮಷೀನ್ ಇದೆನಾ? ಮಾನವ ಜ್ಞಾನಿ ಅಂತೇಳಿ ನಾವು ಭಾಳ ತಿಳ್ಕೊಳಕತ್ತೀವಿ. ಮಾನವ ಎಷ್ಟು ಜ್ಞಾನಿ ಅದಾನ ಅಂತೇಳಿ ದೇವ್ರಕ್ಕಿಂತ ಜ್ಞಾನಿನೇ ಇಲ್ಲ. ಯಾಕಿಲ್ಲ? ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಮಾನವನಿಂದ ಮಂಗ ಅಂತ ಹೇಳ್ತಾರೆ. ಇದು ಮಂಗನಿಂದ ಮಾನವ ಅಂತ ಹೇಳ್ತಾರೆ. ಮಂಗನಿಂದ ಮಾನವ ಯಾವ ಥರ ಅದ ನೀವು ನೋಡ್ರಿ? ನಾ ನೋಡಿನಿ. ಯಾರು ನೋಡಿಲ್ಲ? ನೀನು ನೋಡ್ರೆ ನಾ ನೋಡಿನಿ. ಹೌದಾ? ಪುಸ್ತಕಗಳು ಬರೆದುವಂಥದ್ದೇ ಓದ್ತೀವಿ ನಾವು.
ಹೌದಾ? ಇವತ್ತು ನೀವು 5ನೇ ಪುಸ್ತಕಗಳು ಏನು ಬರೆದಿರ್ತಾರೆ ಆ ಪದ್ಯ ನೀವು ಓದ್ಕೊತ ಕೂತ್ಬಿಡೋದು. ಅದು ಏನು ನಾವು ಓದ್ತೀವಿ, ಏನು ನಾವು ಕೇಳ್ತೀವಿ ಅದೇ ನಂಬಿಬಿಡ್ತೀವಿ. ನಂಬಾರ್ದು, ಕಣ್ಣಿಲೆ ಕಾಣಬೇಕು. ನಂಬಾರ್ದು, ಕಣ್ಣಿಲೆ ಕಾಣಬೇಕು. ಒಬ್ಬ ಮನುಷ್ಯನಿಗೆ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ? ದೊಡ್ಡ ಮುಖ್ಯ. ಆತ್ಮವಿಶ್ವಾಸ. ಒಂದು ಆತ್ಮವಿಶ್ವಾಸ, ನಂಬಿಕೆ. ಆತ್ಮವಿಶ್ವಾಸ ಸೈಡಿಗೆ ಇಡ್ರಿ, ನಂಬಿಕೆ ಅನ್ನೋದು ಹೇಳ್ತೀನಿ ನಿಮ್ಮನ್ನು. ಆತ್ಮವಿಶ್ವಾಸ ಬಗ್ಗೆನೂ ಬರ್ತೀನಿ ನಾನು. ಆತ್ಮವಿಶ್ವಾಸ ಎದಕ್ಕೆ ಅಂತಂದ್ರೆ ಆ ಕೆಲಸ ನಾನು ಮಾಡ್ತೀನಿ ಅನ್ನೋದು ಆತ್ಮವಿಶ್ವಾಸ ಇರ್ಬೇಕು. ಈಗ ಒಂದು ಮನೆ ಕಟ್ಟಡ ಮಾಡೋದು, ಏನಪ್ಪ ಎಲ್ಲರೂ ಕಟ್ಸಕತ್ತಾರ, ನಾನು ಮಾಡ್ತೀನಿ, ಇಲ್ಲ ನನ್ನ ಕೈಲಿ ಆಗ್ತದ ಇಲ್ಲ ಅಂಥೇಳಿ ಮನುಷ್ಯನ ಮೇಲೆ ವಿಚಾರ ಇರ್ಬಾರ್ದು. ನಾನು ಮಾಡ್ತೀನಿ ಅನ್ನೋದು ಆತ್ಮವಿಶ್ವಾಸ ಇರ್ಬೇಕು. ನಾನು ಮಾಡೇ ತೀರ್ತೀನಿ ಅಂತೇಳಿ ಆತ್ಮವಿಶ್ವಾಸ ಇರ್ಬೇಕು. ಈ ವಿಚಾರ ಮನೋಭಾವದ ಬರಬೇಕು. ನಂಬಿಕೆ. ಈ ಆತ್ಮವಿಶ್ವಾಸದ ಬಗ್ಗೆ ಏನಕ್ಕೆ ಕೇಳಿದೆ ಅಂತಂದ್ರೆ, ನೀವು ನಿಮ್ಮ ಭಕ್ತರು ಇರ್ತಾರಲ್ಲ, ಕೆಲವೊಂದು ಚಿಕ್ಕ ಪುಟ್ಟದಕ್ಕೆಲ್ಲ ನಿಮ್ಮ ಹತ್ರ ಬರ್ತಾ ಇರ್ತಾರೆ, ಸುಮಾರು ಹೊತ್ತು ಕಾಯ್ತಾರೆ. ಸೊ ಆ ಮುಖಾಂತರ ಅವ್ರಿಗೆ ಇಲ್ಲಿಂದನೇ ಏನಾದ್ರು ಒಂದು ಕರೆ ಹೇಳ್ಬೋದಲ್ಲ ನೀವು ಅಂದ್ಬಿಟ್ಟು ಅದು ಇದಕ್ಕೆ ಕೇಳಿದ ಆತ್ಮವಿಶ್ವಾಸ ಇರಬೇಕು ಮನುಷ್ಯನ ಬಲ್ಲಿ ಆತ್ಮವಿಶ್ವಾಸ ಇರಬೇಕು. ಮತ್ತು ಕೆಲವೊಂದಿಷ್ಟು ಮಂದಿ ನಿರಾಶೆ ಆಗಿಬಿಡ್ತಾರೆ ಜೀವನದೊಳಗೆ, ನಾನು ಏನು ಮಾಡೋದಾಗಲ್ಲ, ಏನು ಮಟ್ಟಲ್ಲ ಅಂತೇಳಿ. ನಿಂದಕರಿರ್ಬೇಕು ಜಗತ್ತೊಳಗೆ. ನಿಂದಕರಿದ್ದಾಗ ಮನುಷ್ಯ ಬೆಳೀತದೆ. ಕೆಲವೊಂದಿಷ್ಟು ಮಂದಿ ಏನಾಗ್ಬಿಡ್ತದ, ನಾ ಐತಪ್ಪ ನಾನು ಮುಗೀತು ಜೀವನ, ನಾನು ಇಷ್ಟರ್ತಕ್ಕೇನದು ಇಲ್ಲ. ಲೈಫ್ ಇರೋದೇ ನೋಡ್ರಿ, ನೀವು ಒಂದು ಸಾಧಿಸಕ್ಕೆ ಬಂದೀವಿ, ನಾವು ಯಾರೂ ಒಯ್ಯಕ್ಕೆ ಬಂದಿಲ್ಲ. ಲೈಫ್ದಾಗ 3 ಹಂತಗಳು. ತಾಯಿ ಹೊಟ್ಟೆಲಿಂದ ಬರೋದು ಒಂದು, ಮಣ್ಣಾಗ ಹೋಗೋದು ಒಂದು, ಇಲ್ಲಿ ಸ್ವರ್ಗಕ್ಕೆ ಹೋಗೋದು ಒಂದು, ಇಲ್ಲಿ ನರಕಕ್ಕೆ ಹೋಗೋದು ಒಂದು. ಇವು 3 ಸ್ಟೆಪ್ಗಳು ಅದಾವ ಲೈಫ್. ಸ್ವರ್ಗ ನರಕ ಇದೆಯಾ? ಇದೆ. ಅದು ಇಲ್ಲೇ ಇದೆ, ಭೂಮಿಯಲ್ಲಿದೆ, ಮೇಲಿಲ್ಲ. ಕೇಳಿಲಿ. ಫಸ್ಟ್ ಒಂದು ಹೇಳ್ತೀನಿ, ಒಳ್ಳೆ ಕೆಲಸ ಮಾಡಿ ಸ್ವರ್ಗ ಕಾಣ್ತೀರಿ, ಕೆಟ್ಟ ಕೆಲಸ ಮಾಡಿ ನರಕ ಕಾಣ್ತೀರಿ. ಮತ್ತಂತೀರಿ ಮುತ್ಯಾರು ಕೆಲವೊಂದಿಷ್ಟು ಮಂದಿ ಕೆಟ್ಟದ್ದು ಮಾಡ್ತಾರೆ, ಅವರು ಚಂದಾಗ ಐಶ್ವರ್ಯದಾಗಾರ, ನಾವು ಒಳ್ಳೇದು ಮಾಡ್ತೀವಿ, ನಮ್ಮ ದೇವ್ರು ಹಿಂಗೆ ಇಟ್ಟನ. ಇಲ್ಲಪ್ಪ, ಏನು ಮಾಡ್ತಾನೆ, ಕೆಟ್ಟ ಮಾಡ್ದಾನೆ ಹಾವಿನ ರೂಪದಾಗ ಹೋಗಾಡ್ತಾನೆ, ಕಪ್ಪಿ ರೂಪದಾಗ ಹೋಗಾಡ್ತಾನೆ. ಹೌದಾ? ಕೆಲವೊಂದಿಷ್ಟು ಏನು ಮಾಡಿಬಿಟ್ಟಾನ ದೇವ್ರ, ನೀ ಏನು ಮಾಡ್ತೀವಿ ಅದ್ರ ಮೇಲೆ ಕಟ್ಬಿಟ್ರೆ ನೀನು ಬಿರೋದು ತಲೆ ಮೇಲೆ. ಅದೊಂದು ಹುದ್ದೆಗಳು ಕೊಟ್ಬಿಡ್ತಾರೆ, ನೀವು ಒಳ್ಳೆ ಕೆಲಸ ಮಾಡು, ಮತ್ತು ಮುಂದಿನ ಜನ್ಮದೊಳಗೆ ನೀನು ಏನು ಕೊಡ್ಬೇಕು ಕೊಡ್ತಾನೆ. ಮತ್ತು ಮನುಷ್ಯನ ಜೀವನ ಯಾವ ಥರ ಅದಂದ್ರೆ, ಒಂದು ನೀರಿನ ಮೇಲೆ ಗುಳಿದ್ದಂಗೆ, ಯಾವಾಗ ಹೊಡಿತ ಅನ್ನೋದು ಗೊತ್ತಿಲ್ಲ. ಮರಣ ಅನ್ನೋದು ನಮ್ಮ ತಲೆ ಮೇಲೆ ತೊಗೊಂಡು ತಿರುಗಾಡಕತ್ತೀವಿ ನಾವು. ಈಗ ಏನು ನಡೆದ, ಜಾಸ್ತಿ ಹೆಚ್ಚೆಚ್ಚ ಎಲ್ಲ ಕಡೆಗೆ ನಾವು ತಿರುಗಾಡೋದು ಮಾಡ್ತೀವಿ. ನಮ್ಮಲ್ಲಿರೋಂಥ ವಾಹನದಿಂದ ನಮ್ಗೆ ಅಪಘಾತ ಆಗ್ತದೆ, ಮನೆಯಾಗಿಲ್ಲ ಕರೆಂಟಿಂದ ಅಪಘಾತ ಆಗ್ತದೆ. ನಮ್ಮ ಸಾವು ನಾವೇ ಸುತ್ತಗೊಳಕತ್ತೀವಿ. ಕ್ಯಾನ್ಸರ್ ಬತ್ತು. ಕ್ಯಾನ್ಸರ್ ಮೊದಲಿನ ಕಾಲದಾಗ ಇತ್ತ, ಹೆಂಗೆ ಬತ್ತು? ತೀರಾ ಕಡಿಮೆ. ಇಲ್ಲ, ಇತ್ತಿತ್ತ? ನೀವು ನೋಡಿಲ್ಲ, ನಾನು ನೋಡಿಲ್ಲ, ನೀವು ಹುಟ್ಟಿಲ್ಲ, ನಾನು ಹುಟ್ಟಿಲ್ಲ. ಹೌದಾ? ಹೌದು. ವಿಚಾರ. ಆ ಟೈಮ್ದಾಗ ರಿಪೋರ್ಟ್ ಇದ್ದವ, ಸ್ಕ್ಯಾನಿಂಗ್ ಮಷಿನ್ ಇತ್ತ, ಇಂಜೆಕ್ಷನ್ ಇದ್ದವ, ಕೋವಿಡ್ ಇತ್ತ, ವ್ಯಾಕ್ಸಿನ್ಗಳು ಇದ್ದವ, ಟ್ಯಾಬ್ಲೆಟ್ಗಳು ಇದ್ದವ, ಏನಿದ್ದಿಲ್ಲ. ಅಷ್ಟಾದ್ರ ಮಂದಿ ಜೀವನ ಮಾಡ್ಯಾದ ಮಾಡಿಲ್ಲ? ಅವ್ರು ಆರಾಮಾಗಿದ್ರು. ಇಲ್ಲ ಸರ್, ನನ್ನೊಂದು ಕ್ವಶನ್, ಅಷ್ಟಾದ್ರ ಜೀವನ ಮಾಡ್ಯಾರ ಇಲ್ಲ? ಆರಾಮ ಮಾಡಿದ್ದಾರೆ. ಹೌದಲ್ಲ? ನಮ್ಗಿಂತ ಹೆಲ್ತ್ ತುಂಬಾ ಚೆನ್ನಾಗಿ. ಅವರು 1 ಮಕ್ಕಳಲ್ಲ 10 ಮಕ್ಕಳು ಇರ್ತಾರೆ ಅವರು. ಹೌದು. ನೀವು IVF ಮಾಡಿದ್ರೆ 1 ಮಕ್ಕಳು ಹಡೆದಾಗಲಾಗಿದೆ ಈಗಿನ ಟೈಮ್ದಾಗ. ಹೌದಾ? ನಿಜ. ಹೌದಾ? ಇಲ್ಲ, ನಾನು ಕರೆಕ್ಟ್ ಹೇಳ್ತೀನಿ. ನಾನು ಸತ್ಯ ಯಾವಾಗಲೂ ಕಹಿ ಇರ್ತದ, ಸತ್ಯ ಯಾವಾಗಲೂ ಅದೇ ತರ ಇರುತ್ತೆ, ಕಹಿನೇ ಇರುತ್ತೆ. ಸುಳ್ಳು ರುಚಿ ಇರ್ತದೆ, ಶುಗರ್ ಆಗ್ತದೆ, ಸಿಕ್ಕಾಪಟ್ಟೆ ಟೇಸ್ಟಿ. ಶುಗರ್ ಕಂಟೆಂಟ್ ಜಾಸ್ತಿ ಆಗಿಬಿಡುತ್ತೆ. ಶುಗರ್ ಬಂದ್ರೆ ಮನುಷ್ಯನ ಮೆತ್ತಗಾಗಿ ಹೋಗ್ಬಿಡ್ತಾನೆ. ಹೌದಾ? ಬಟ್ ಅದು ಗೊತ್ತಾಗಲ್ವಲ್ಲ. ಸತ್ಯ ಹೇಳಬೇಕು, ಸತ್ಯ ನುಡಿಬೇಕು, ಸತ್ಯ ಹೇಳಬೇಕು. ಆತಿತ್ತಂದ್ರೆ ಆತ ಅನ್ಬೇಕು, ಇಲ್ಲಾಂದ್ರೆ ಇಲ್ಲ ಅನ್ಬೇಕು. ಅದಕ್ಕಂತಾರೆ ಜೀವನ ಅನ್ನೋದು. ಸುಳ್ಳು ಹೇಳಿ ಜೀವನ ಮಾಡೋದಲ್ಲ. ನನಗಂತರ ಇವೆಲ್ಲ ಬಂಡವಾಳ ಅವು ಇವು ಇದು ಮಾತಾಡ್ತಾರೆ. ಅಲ್ರಿ ಸರ್, ಉಡಾಕಿಟ್ಟು ಬಟ್ಟಿ ಮೈ ಮೇಲೆ ಅದಾವ. ಹೌದಾ? ತಿನ್ನಕ ಊಟ ಕೊಡತ್ತಾನ 3 ಟೈಮ್. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ನನಗೆ ದೇವ್ರ ಮೇಲೆ, ಅಲ್ಲನ ಮೇಲೆ, ಈಶ್ವರ ಮೇಲೆ, ಆ ಯೇಸು ಕ್ರಿಸ್ತನ ಮೇಲೆ ನನ್ನ ನಂಬಿಕೆ ಇದೆ. ನನಗೆ ಕೊಡ್ತಾನ ಅನ್ನೋ ನನಗೆ ಗ್ಯಾರಂಟಿ ಇದೆ. ನನಗೆ ಊಟ ಕೊಡ್ತಾನೆ ಸಾಕು. ಎಷ್ಟೇ ಪ್ರಾಣಿ ಪಕ್ಷಿಗಳು ಬದುಕ್ತಾರ ಸರ್, ರೊಕ್ಕ ಇಲ್ಲ ಬದುಕ್ತಾರೆ ರೀ. ಅವ್ರ ಬಳಿ ರೊಕ್ಕ ಇದ್ದಾರ, ಗಾಂಧೀಜಿ ನೋಟ್ ಇದ್ದಾರೆ ಅವ್ರ ಬಳಿ. ಎದಕ್ಕೆ ಆಸೆ ಪಡಮ್ ಸರ್ ನಾವು? ರೊಕ್ಕ ಎದಕ್ಕೆ ಆಸೆ ಪಡಮ್? ಜನರಿಗೆ ರೊಕ್ಕ ಎದಕ್ಕೆ ಆಸೆ ಪಡಮ್? ಏನು ಆಸೆ ಇಲ್ಲ ನನಗೆ. ಈಗ ಇತ್ತೀಚಿನಲ್ಲ, ಸುಮಾರು ವರ್ಷಗಳಿಂದ ಬಂದಿರೋ ದುಡ್ಡು. ಮನುಷ್ಯ ದುಡ್ಡು ಇಂಪಾರ್ಟೆಂಟು, ಆದ್ರೆ ಮಾನವೀಯತೆಯನ್ನು ಬಿಟ್ಟು ದುಡ್ಡು ಗಳಿಸೋದು ಅದು ಇಂಪಾರ್ಟೆಂಟ್ ಅಲ್ಲ. ಈಗ ಅದೇ ತರ ಜನಗಳು ಜಾಸ್ತಿ ಜನ ಆಗಿರುತ್ತಾನೆ. ಅವ್ರ ತರ ನಾನಲ್ಲ, ನಾನು ಡಿಫ್ರೆಂಟ್. ನಾನು ಅವ್ರ ತರ ಅಲ್ಲ. ನೀವು ಡಿಫ್ರೆಂಟ್ ಅನ್ನೋದಕ್ಕೆ ನಿಮ್ಮ ಮುಂದಿನ ಆಲೋಚನೆಗಳಿದೆ. ನಾನು ಡಿಫ್ರೆಂಟ್ ಅಲ್ಲ, ನಾನು ನಿಮ್ ತರ ಅಲ್ಲ ರೀ, ಇನ್ನೊಬ್ರ ತರ ಅಲ್ಲ ರೀ ಅಂತ ಹೇಳಿದಕ್ಕೆ ಮುತ್ಯ ಅವ್ರಿಗೆ ಹೆಜ್ಜೆ ಸರ್ ಇಲ್ಲ, ಮುತ್ಯ ಅವ್ರಿಗೆ ಆ ತರದ್ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ವಾಟ್ಸ್ ಯುವರ್ ನಿಮ್ಮ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕಂತ ಇದ್ದೀರಾ? ಹೌದು, ನಾನು ಹೇಳ್ತೀನಲ್ಲ, ಅಗಳೇ ಹೇಳಿ ನಿಮ್ಗೆ ಇದಕ್ಕಿಂತ ಮುಂಚೆ ಹೇಳಿ, ಜನರ ಸೇವೆಯೇ ಜನಾರ್ದನ ಸೇವೆ ಅಂತೇಳಿ. ಫ್ಯೂಚರ್ ಒಳಗಡೆ ಒಂದು ಫಸ್ಟ್ ಹೆಜ್ಜೆ ಯಾವುದೇ ಇರ್ಲಿಕ್ಕ ಒಂದು ಸ್ಟ್ರಗಲ್ ಲೈಫ್ ಇರ್ತದೆ.
ನಿಜ ಹೌದಾ? ನಿಜ. ಇವತ್ತು ರಶೀದ್ ಮುತ್ತಿನ ಮೇಲೆ ಕಾಂಟ್ರವರ್ಸಿ ಮಾಡಿದ್ರಂತ ಅದೊಂದು ಸ್ಟ್ರಗಲ್, ಅದೊಂದು ಒಳ್ಳೆ ಆಗುವ ಲಕ್ಷಣ. ಏ ಟ್ರೈಲರ್ ಹೈ ಪಿಕ್ಚರ್ ಬಿ ಬಾಕಿ ಹೇ ಅಂತಾರೆ. ಮುಂದೆ ಒಂದು ಒಳ್ಳೇದಾಗೋ ಲಕ್ಷಣ ಇದೆ. ಯಾವ ಮನುಷ್ಯ ಎಷ್ಟು ನಿಂದಕರು ಎಷ್ಟು ಅವನಿಗೆ ಕಡ್ರ ಆ ಮನುಷ್ಯ ಕಣ್ಮುಂದೆ ಉದಾಹರಣೆಗಳು ಭಾಳ ಅದಾವ. ಅವ್ನು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂತಾನೆ ಇತಿಹಾಸ. ಇವತ್ತು ನಮ್ಗೆ ಇವ್ರಿಗೆ ಮಾಡ್ಯಾರತ್ತಂದ್ರೆ ನಾಳೆ ಇನ್ನಲ್ಲ ನಾಳೆ ಮತ್ತೆ ನನ್ನ ಇತಿಹಾಸ ಮತ್ತೆ ನನ್ನ ಪುಟದೊಳಗೆ ಬರ್ದಂಗೆ ಆಗಿರ್ತದೆ. ಎಷ್ಟೇ ಮಂದಿ ಒಳ್ಳೇದಾಗ್ಯದ, ನನ್ನ ಭಕ್ತ ಜನ ಸಾಗರ, ನಾನು ಯಾವಾಗಲೂ ನನ್ನ ವೃಂದಗಳು ಯಾವಾಗಲೂ ನನ್ನ ಜೋಟ ಇರ್ತದೆ. ನಾನು ಮುಂದೆ ಸಾಕ್ತಾ ಇರ್ತೀನಿ, ಮಂದಿ ಒಳ್ಳೇದು ಮಾಡ್ತಾನೆ ಇರ್ತೀನಿ. ನಾನು ನಿಂದರ್ಸವಲ್ಲ, ನಾನು ಮುಂದೆ ಹಿಂಗೆ ಸಾಕ್ತಾ ಇರೋ ಜನರಿಗೆ ಒಳ್ಳೇದು ಆಶೀರ್ವಾದ ಮಾಡ್ಕೋತ ಹೋಗ್ಬಿಡೋಣ. ನಾನು ಇನ್ನೊಂದು ಕೇಳ್ಪಟ್ಟೆ ನಿಮ್ಮ ಬಗ್ಗೆ, ಯಾರೋ ಹೇಳಿದ್ದು ಮುತ್ಯ ಅವ್ರಿಗೆ ಒಂದು ರುದ್ರಾಶ್ರಮ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಹೌದು ಸರ್. ಆ ರೀಸನ್ ಏನಕ್ಕೆ ಸರ್? ನನಗೊಂದು ಈಗ ಒಬ್ಬ ರುದ್ರಾಶ್ರಮ ನಾನು ಮಾಡ್ಬೇಕು ಅಂತ ನನ್ನ ಕೈಲಿ ಮಾಡಕ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಬಟ್ ನಿಮ್ಗೆ ಅಷ್ಟು ಈಗ ಜನ ಬೆಂಬಲ ಇದೆ, ನಿಮಗೆ ಆದ ಭಕ್ತ ವರ್ಗಗಳಿದೆ. ಸೊ ಇದೇನಕ್ಕೆ ಬಂತು? ನನಗೆ ಒಂದು ರುದ್ರಾಶ್ರಮ ಅಂತ ಯಾವ ವಿಚಾರಕ್ಕೋಸ್ಕರ ಇದನ್ನ ಮಾಡಬೇಕು ಅಂತ ನೀವ್ ಅನ್ಕೊಂಡ್ರಿ? ಆತರ ಏನಾದ್ರು ನಿಮ್ಮ ಕಣ್ಮುಂದೆ ಬಂದಿತ್ತ? ಅಂದ್ರೆ ಈಗ ಯಾವ್ದೇ ಆದ್ರೂ ಮನುಷ್ಯ ಏನಾದ್ರು ನೋಡ್ದಾಗ್ಲೇನೆ ಇದೇನೋ ಸಮಸ್ಯೆ ಐತಪ್ಪ, ಇದಕ್ಕೆ ನಾನೇನಾದ್ರೂ ಪರಿಹಾರ ಮಾಡ್ಬೋದು ಅಂತ ಹೊಡ್ಬೇಕು. ಆ ತರದ ಸನ್ನಿವೇಶಗಳು ಆ ತರ ಯಾವ್ದಾದ್ರು ನೋಡಿದ್ರೆ ರುದ್ರಾಶ್ರಮ ಮಾಡ್ಲೇಬೇಕು ಅಂತ ಯಾಕೆ ನಿರ್ಧಾರ ಮಾಡಿದಿರ? ಯಾಕೆ ಸರ್, ನನಗೆ ಈಗ ಹೇಳಕ್ಕೆ ಕಣ ನೀರು ಬರ್ತಾವ ಸರ್. ಯಾಕಂತಾರೆ ಈ ವಿಚಾರ ಹೇಳ್ತೀನಿ ನಿಮ್ಗೆ ರೀ. ನನ್ನ ದರ್ಗಾಕ್ಕ ಒಬ್ಬರು ಮುದುಕಿ ಬಂದಿರ್ರಿ, ಆಯಿ ಮುತ್ತೆ ಬಂದಿರ್ರಿ. ಅಂತಾರೆ ಭಾಳ ಮಂದಿ ಬರ್ತಾರೆ ನನ್ನ ಮಠಕ್ಕೆ ರೀ. ಅವ್ರಿಗೆ ಏನಾಗ್ಬಿಡ್ತು, ಅವ್ರ ಮಕ್ಕಳು ನೋಡಲ್ರಿ ಒಟ್ಟು. ಅವ್ರಿಗೆ ನಾನು ಬಂದಮೇಲೆ ನನ್ನ ಬಲ್ಲಿ ದಕ್ಷಿಣ ಇಟ್ಟಿರ್ತಾ ಅವ್ರು ಜೋಳಿಗೆ ಹಾಕಿ ಕಳ್ಸೀನಿ ನಾನು. ಅವ್ರಿಗೆ ಹಿಂಗೆ ಅಮ್ಮ ತೋರಮ್ಮ ಇದು ಬಸ್ ಖರ್ಚಿಗೆ ಹೋಯಮ್ಮ, ಊಟ ಗೀಟ ಮಾಡಿ ನೀವು ಹೋರಿ. ಏನು ಕೇಳಕ್ಕೆ ಬರ್ತೀರಿ ಗೊತ್ತೇನು? ನನ್ನ ಮಗ ನನಗೆ ಹೊರಗೆ ಹಾಕ್ಯಾನ, ಒಂದು ಲಿಂಬಿನಕಾಯಿ ಕೊಡಪ್ಪ ನನ್ನ ಮಗ ನನಗೆ ಬಂದಂಗಂತೆ. ಆ ತ್ರಾಸು ನನಗೆ ಗೊತ್ತಾಗ್ತದೆ. ನನ್ನ ಮಗ ನನಗೆ ಹೊರಗೆ ಹಾಕ್ಯಾನ, ಏನೇ ಮಾಡಿಕೊಡು ಮುತ್ತೆ, ಒಂದು ಲಿಂಬಿನಕಾಯಿ ಮಂತರ್ಸ್ಕೊಡು ಮುತ್ತೆ ನನ್ನ ಮಗ ಹೊಳ ಬಂದಂಗೆ ಅಂಥೇಳಿ ಬರ್ತಾರಲ್ಲ. ತಂದೆ ತಾಯಿ ಎಲ್ಲರೂ ಒಂದೇ, ಹೌದಾ? ನಾಳೆ ನಾನು ವೃದ್ಧಾಶ್ರಮ ಮಾಡೋದು ನನ್ನ ತಂದೆ ತಾಯಿ ಅಂತ ನೋಡಿ ಮಾಡ್ತೀನಿ. ನಾನು ವೃದ್ಧರು ಅಂತನಲ್ಲ, ನನ್ನ ತಂದೆ ತಾಯಿ ಆಶ್ರಮ, ಹೌದಾ? ಸೊ ರುದ್ರ ನನ್ನ ಮಗ ಅವ್ರದ್ದು ಎಷ್ಟಾದರೂ ನನ್ನ ಮಗ. ಅವ್ರಿಗೆ ಬಂದು ಏನು ಕೇಳ್ತಾರೆ ಅವರು, ಮತ್ತೆ ನನ್ನ ಮಗ ನನಗೆ ಹೊರಗೆ ಹಾಕಿಬಿಟ್ಟನ, ನನ್ನ ಸೊಸಿ ಬಂದು ನನಗೆ ಹೊರಗೆ ಹಾಕಿಬಿಟ್ಟಾಳ, ಹೊರಗೆ ಬಂದೀವಿ, ಹಿಂಗೆ ನಡೆದ ಸಮಸ್ಯೆ, ಮನೆಯಾಗ ಊಟ ಕೊಡ್ತಾ ಇಲ್ಲ, ಉಪಚಾರ ಕೊಡ್ತಾ ಇಲ್ಲ, ಹೊರಗೆ ಹಾಕಿಬಿಟ್ರೆ ನಾನು ನೋಡ್ತಾ ಇಲ್ಲ, ನನ್ನ ಆಸ್ತಿ ಎಲ್ಲ ಹೆಸರೇ ಮಾಡ್ಕೊತಾರೆ. ಇಂಥವು ಇನ್ಸಿಡೆಂಟ್ಗಳು ಹಲವಾರು ನೀವು ನೋಡ್ರಿ, ನಾವು ನೋಡ್ತೀವಿ. ರೋಡ್ ಮೇಲೆ ಭಿಕ್ಷುಕರು ಬರ್ತಾರೆ ಸರ್, ಗಟ್ಟಿ ಮುಟ್ಟಿ ವಯಸ್ಸಿತ್ತ ದುಡ್ಕೊತೀನಿ, ಪೂರ ವಯಸ್ಸು ಮುಪ್ಪಾದಾಗ ಏನು ಮಾಡ್ಬೇಕು? ಒಂದೇ ಕೇಳ್ತಾನೆ ದೇವ್ರ, ಒಂದೇ ಹೇಳ್ತಾನೆ ದೇವ್ರ, 3 ಟೈಮ್ ಊಟ ಇರಬೇಕು, ಚೆಂದಾಗಿ ನಿದ್ದಿರ್ಬೇಕು. ಬದುಕದೇ 60 ವರ್ಷ ಬದುಕತ್ತೆ ಈಗಿನ ಕಾಲದಾಗ. ಮನುಷ್ಯ ಜಾಸ್ತಿ ಬದುಕಲ್ಲ. ಮೊದಲನವ್ರು ಬದುಕಿದ್ರು 70 ವರ್ಷ ಬದುಕರು, 80 ವರ್ಷ ಬದುಕರು, ಹಾರ್ಟ್ BP ಶುಗರಾಗಿ ಜಲ್ದಿ ಸಾಯಕತ್ತೆ. ಇರೋದಾಗ್ರೆ ಒಳ್ಳೆ ಕೆಲಸ ಮಾಡಿ ಸಾಯ, ಇರೋತಕ್ರೆ ಒಳ್ಳೆ ಕೆಲಸ ಮಾಡು. ಅಂಥವ್ರಿಗೆ ಒಂದು ವೃದ್ಧಾಶ್ರಮ ಮಾಡಿ, ನನ್ನ ಕೈಲಾದಷ್ಟು ದಾನ ಮಾಡಿ. ಮತ್ತು ಏನಂತಂದ್ರೆ ನನ್ನ ಬಳಿ ಭಕ್ತ ಜನಸಾಗರ ಬರ್ತದೆ. ಅವ್ರಿಗೆ ಏನು ಮಾಡಬೇಕು? ಯಪ್ಪ ನೀವು ಬರ್ತೀರಿ, ನನ್ನ ಬಳಿ ಇರುವಂಥ ದಕ್ಷಿಣ ಇಡ್ತಾರೆ, ಒಂದು ಶಾಲ್ ತೊಗೊಂಬರ್ತಾರೆ. ಶಾಲ್ ಎಷ್ಟಿರ್ತದ? 100 ರೂಪಾಯಿ ಆದ್ರೆ ಮಿನಿಮಮ್ ಈಗ ತರಬಹುದು ನೋಡ್ರಿ. ಭಕ್ತಿ ನಿಮ್ಗೆ 50 ಲಕ್ಷ ರೂಪಾಯಿ ಇದೆ, 500 ರೂಪಾಯಿ. ನೀವು ನೋಡ್ರಿ, ನಿಮ್ಮಲ್ಲಿ ಯಾವ ಥರ ಪವರ್ ಬ್ಯಾಂಕ್ ಇದೆ ಆ ಥರ ನಮಗೆ ನೀವು ಶಾಲ್ ಹಾಕ್ತೀರಾ? ಆ ಶಾಲ್ ಒಯ್ದು ಏನು ಮಾಡ್ತೀನಿ ನಾ, ಆ ಶಾಲ್ ತರಬೇಡ್ರಪ್ಪ, ಒಂದು 10 ಕಟ್ಟ ಅಕ್ಕಿ ತೊಂಬರಿ, ಭಕ್ತರು ಬಡವ್ರು ತಿಂತಾರ ಅಂತೇಳಿ, ವೃದ್ಧರು ತಿಂತಾರ ಅಂತ ಹೇಳಿ ತರಿಸ್ತೀನಿ. ಬರಾಬರಿ ಆದಲ್ಲ ನನ್ನ ವಿಚಾರ. ಅವು ತಂದು ವೃದ್ಧರಿಗೆ ಇದು ಮಾಡಬೇಕು. ಅನ್ನ ಹಾಕ್ಬೇಕು, 3 ಟೈಮ್ ಅನ್ನ ಹಾಕ್ಬೇಕು. 3 ಟೈಮ್ ಅನ್ನ ಅವ್ರಿಗೆ ಕಣ್ಣಿಗೆ ನಿದ್ದಿ ಇವಿಷ್ಟು ಕೊಟ್ರಲ್ಲ, ಸಾಕು ಜೀವನ, ಸಾಕು ಲೈಫ್. ಇವತ್ತು ನಿಮ್ಮ ಬ್ರಾಡ್ಕಾಸ್ಟ್ದಾಗ ಹೇಳಾಗತ್ತೀನಿ, ನಾನು ಪ್ರಯತ್ನದಲ್ಲಿದ್ದೀನಿ, ಅದೇ ಪ್ರಯತ್ನದಲ್ಲಿದ್ದೀನಿ. ಈಗ ಅದೇ ಪ್ರಯತ್ನದಲ್ಲಿ ಸಿಲುಕಿನಿ. ಈಗ ಚಾಲೂ ಮಾಡಿ ನನ್ನ ಕಾರ್ಯ ನಾನು ಆದಷ್ಟು ಬೇಗ ನಿಮ್ಮ ಕಣ್ಣು ಮುಂದೆ ಇದೇ ಬ್ರಾಡ್ಕಾಸ್ಟ್ದಾಗ ನಾನು ಬಂದು ಇದು ಮಾಡಿ ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಆ ಒಂದು ವಿಷಯಕ್ಕೆ, ಆ ಕೆಲಸಕ್ಕೆ ನಿಮ್ಗೆ ಒಳ್ಳೇದಾಗ್ಲಿ, ದೇವರು ಒಳ್ಳೇದು ಕೂಡ ಮಾಡ್ಲಿ. ಅದಕ್ಕೆ ನಮ್ದು ಅದೇ ಒಂದು ಆಶಯ. ನೀವು ಒಬ್ಬ ಮುಸ್ಲಿಂ ಆಗಿ ಈ ಕಾರ್ಯನ ಮಾಡ್ತಾ ಇರೋದಕ್ಕೆ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಸರ್? ಕಾರಣ ಏನು? ಹೇಳ್ತಾ ಇದ್ದೀನಲ್ಲ, ಕಾರಣ ಏನು? ನಾನು ಬಲ್ಲಿ ಜನಸಾಗರ ಜಾಸ್ತಿ ಬರಕತ್ತದ. ಒಬ್ಬ ಮುಸ್ಲಿಂ ಸಮಾಜದ ಯುವಕನಿಗೆ ಯಾಕೆ ಟಾರ್ಗೆಟ್ ಮಾಡಕತ್ತಾರೆ? ಏನಪ್ಪ ಇವ ಮುಸ್ಲಿಮ್ ಆಗಿ ನಮ್ಮ ಹಿಂದೂಗಳಿಗೆ ಇದು ಮಾಡಕತ್ತಾರ ಅಂತೇಳಿ. ಇಲ್ಲ, ಧರ್ಮ 2 ಇದಾವೆ, ಒಂದು ಹೆಣ್ಣು ಒಂದು ಗಂಡು. ಗಂಡು ಜಾತಿ ನಾನು ಇರ್ತೀನಿ ಅಷ್ಟೇ, ನನ್ನ ಧರ್ಮ ಇಲ್ಲ, ಏನಿಲ್ಲ. ಹೆಸರು ಅಷ್ಟೇ ಕಟ್ಟಿದ್ದು, ಹೌದಾ? ಒಂದು ಗಾಡಿ ಹೆಸರು ಹೆಂಗಿರ್ತದೆ, ಹೋಂಡಾ ಅಂತಾರೆ, ಶೈನ್ ಗಾಡಿ ಅಂತಾರೆ. ಅವ್ರ ಗಾಡಿ ಮೇಲೆ ನಡೆಯೋದು ಹಂಗೆ ರೋಡ್ ಮೇಲೆ ನಡೀತದೆ, ಮತ್ತೆಲ್ಲೂ ನಡೆಯಲ್ಲ ಅದು, ಗಾಡಿಯಾಗೆ ನಡೆಯಲ್ಲ ಅದು, ಹೌದಲ್ಲ? ಹೆಸರು ಅಷ್ಟೇ ನಂದು ರಶೀದ.
ಹೌದಾ? ನಾನು ಮುಸ್ಲಿಂ ಸಮಾಜದವ ಇದ್ದೀನಿ ಇಲ್ಲ ನಾನು ಮುಸ್ಲಿಂ ಸಮಾಜದವ ಇದ್ದೀನಿ. ಆದರೆ ನಾನು ಏನತಕ್ಕ ನಾನು ಮುಸ್ಲಿಂ ಸಮಾಜದವ ಇದ್ದೀನಿ, ನಾನು ಮುಸ್ಲಿಮ್ದವ್ರಿಗೆ ನೋಡಬೇಕು ಅಂತೇನಿಲ್ಲ. ನಾನು ಪ್ರತಿಯೊಂದು ಧರ್ಮ ನಂಬ್ತೀನಿ, ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಪ್ರತಿಯೊಂದು ಧರ್ಮದ ಆಚರಣೆಗಳ ಒಳಗೆ ನಾನು ಇರ್ತೀನಿ ಯಾವಾಗಲೂ ಸದಾಕಾಲ ಭಾಗಿಯಾಗ್ತೀನಿ, ಖಂಡಿತ ಭಾಗಿಯಾಗ್ತೀನಿ. ನಾನು ಯಾವುದಕ್ಕೂ ನಾನು ಕುಂಕುಮ ಹಚ್ಕೋತೀನಿ ಸರ್. ಕುಂಕುಮ ಕೊಟ್ಟರೆ ಅಪ್ಪಾಜಿಯವ್ರು ಕುಂಕುಮ ಹಚ್ಕೋರಿ ಅಂದ್ರೆ ಹಚ್ಚಪ್ಪ ಅಂತೇಳಿ ಕಿಲಿಸ್ತಾರೆ. ಯಾಕೆ ನಾನು ಭೇದ ಭಾವ ಮಾಡಲಿ? ಶರೀರ ನಮ್ಮದೂ ನಲ್ಲ ನಿಂದೂ ನಲ್ಲ. ಭಗವಂತನ ಶರೀರ ಮಣ್ಣನ ಶರೀರ ಮಣ್ಣಾಗಿ ಹೋಗ್ತದೆ. ಹೌದಾ? ಈಗ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನನಗೆ? ನನ್ನ ಬಳಿ ಬರುವಂಥ ಜನರಿಗೆ ಒಳ್ಳೇದಾಗತ್ತೆ. ಏನಪ್ಪ ಇವ ಇಷ್ಟು ಜನಸಾಗರ ಗಳಿಸಾಕತ್ತಾನ, ಇನ್ನೊಂದು 2 ವರ್ಷ ಬಿಟ್ಟರೆ ಎಷ್ಟು ಜನಸಾಗರ ಬರಬಹುದು, ಇನ್ನು ಫ್ಯೂಚರ್ ಏನಿದೆ ಇವಂದು. ಅವ್ರಿಗೇನಾಗ್ಬಿಟ್ಟದ ರೀ, ವಿಪರೀತ ಬುದ್ಧಿ ವಿನಾಶಕಾಲಿ. ಅವ್ರಿಗೇನು ತಿಳ್ಬಿಟ್ಟದ, ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾ ಇದ್ದಾನೆ ಏನಂತದ ಆಗ್ಬಿಟ್ಟದ ಅವನಿಗೆ. ಅರೇ ಹುಚ್ಚ, ನಾನು ಮಾಡಿಲ್ಲ, ನಾನು ಜನ ಗಳಿಸೀನಿ, ಹಣ ಗಳಿಸಿಲ್ಲ, ಜನ ಗಳಿಸೀನಿ. ಜನ ಇಷ್ಟು ಕೆಟ್ಟದಾದ್ರೆ ಇದೇ ಅಮಾವಾಸ್ಯೆ ಮೊನ್ನೆ ಹೋಗಿ ಕೂತಿದ ತಕ್ಷಣ ಎಷ್ಟು ಜನ ಸಾಗರ ಜಯಕಾರ ಏನು ನನ್ನ ಮೇಲೆ. ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ನಂಬಿಕೆ ಇದೆ ಅಂತೇಳಿ ಅಷ್ಟು ಜನ ಬರ್ತದೆ. ಭಕ್ತಿ ಒಂದು ಕಡೆ ಸೈಡಿಗೆ ಇಡ್ರಿ ನೀವು. ಒಂದು ನಂಬಿಕೆ ಒಂದೇ ಕಾರಣ. ಒಂದು ವಸ್ತು ನಿಂಬಲ್ಲಿ ತೊಗೋಬೇಕಾದ್ರೆ ನಂಬಿಕೆ ಒಂದೇ ಕಾರಣ. ನಾವು ಮುತ್ತನ ಬಲ್ಲಿ ನಿಂಬಲ್ಲಿ ಬ್ರಾಡ್ಕಾಸ್ಟ್ದಾಗ ಕೊಡಬೇಕು ನಾನು ಇಂಟರ್ವ್ಯೂ ಅಂದ್ರೆ ಒಂದು ನಂಬಿಕೆ ಒಂದೇ ಕಾರಣ. ಬರಲ್ಲ ಜನ. ಇವತ್ತು ಮುಸ್ಲಿಂ ಸಮಾಜದವ್ರು ಲೆಕ್ಕ, ಇವತ್ತು ಮುಸ್ಲಿಂ ಸಮಾಜದವ್ರು ಕಮ್ಮಿ ಜನ ಇದ್ದಾರೆ. 90% ಹಿಂದೂ ಸಮಾಜದವ್ರು ಇದ್ದಾರೆ, 10% ಮುಸ್ಲಿಂ ಸಮಾಜದವ್ರು ಅದಾರೆ. ಎಲ್ಲ ಥರ ಮಂದಿ ಬರ್ತಾರೆ ನಂಬಲ್ಲಿ. ಇದೇ ಧರ್ಮದವ್ರು ಬರ್ತಾರಂತಾನೆ. ಯಾಕೆ ಬರ್ತಾರೆ? ನಮ್ಗೆ ಒಳ್ಳೇದಾಗಲಿ ಅಂತೇಳಿ ವಿಚಾರ ಮೇಲೆ ಬರ್ತಾರೆ ಅವರು. ನಿಜ. ಹೌದಾ? ಎದಕ್ಕೆ ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ನಾನು ಸತ್ಯವನ್ನು ತೋರಿಸ್ಕೊಡ್ತೀನಿ. ಸತ್ಯವನ್ನು ಏನು ಮಾಡ್ತೀನಿ, ಸೋಷಿಯಲ್ ಮೀಡಿಯಾದೊಳಗಡೆ ತೋರಿಸ್ಕೊಡ್ತೀನಿ. ನಿಮ್ಗೆ ಒಳ್ಳೇದಾಗ್ಯದಲ್ಲ, ನಿಮ್ಮ ಮಕ್ಕಳಾಗ್ಯಾವಲ್ಲ, ಇಂಥವೆಲ್ಲ ಹೇಳ್ಕೊಡ್ತೀನಲ್ಲ. ಈಗ ನನ್ನಂಗೆ ಎಷ್ಟು ಮಂದಿ ಅದಾರೆ? ಸೊ ಅದಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನನ್ನಂಗೆ ಎಷ್ಟು ಮಂದಿ ಅದಾರೆ? ಏನಾಗ್ಬಿಟ್ಟದ, ಶಟರ್ಸ್ ಹಾಕಿಬಿಟ್ಟದ, ಆಗ್ಬಿಟ್ಟದ, ಅದು ಬಂದಾಗ್ಬಿಟ್ಟದ. ಮೇನ್ ಟಾರ್ಗೆಟ್ ಮಾಡೋದು ನಮ್ಗೆ. ರಶೀದ್ ಮುತ್ತೆ ಸ್ವಿಚ್ ಆಫ್ ಮಾಡಮು. ನಾವು ಬೆಳೆದೆ ಅವಾಗ. ಕೆಲವೊಂದು ಇರ್ತಾರಲ್ಲ, ನಾನು ಅನ್ನಲ್ಲ, ಅವರು ಇವ್ರ ಹೆಸರು ತೊಗೊಳಲ್ಲ. ಕೆಲವೊಂದು ಇರ್ತಾರೆ, ಕೆಲವೊಬ್ರು ಇರ್ತಾರೆ, ಮಾಡ್ಬೇಕಂತೇಳಿ ಮಾಡ್ತಾರೆ. ಕಿಡಿಗೇಡಿಗಳು ಸೇರಿ ಹೆಸರು ಖರಾಬ್ ಮಾಡಬೇಕು ಅಂತೇಳಿ ಮಾಡ್ತಾರೆ. ಟೋಟಲಿ ಪ್ರೀಪ್ಲ್ಯಾನ್. ಮೊನ್ನೆ ಮಾಡಿರುವಂಥ ಘಟನೆ ಟೋಟಲಿ ಪ್ರೀಪ್ಲ್ಯಾನ್. ಒಂದು ಮುಸ್ಲಿಂ ಸಮಾಜ ಆ ಘಟನೆ ಯಾಕಾಯ್ತು? ನಡಿಬಾರ್ದಾಗಿತ್ತಲ್ವಾ? ಸರ್ ನಡಿಬಾರ್ದಂದ್ರೆ ನೋಡಿ ಸರ್, ಯಾರೋ ಒಬ್ರು ನನಗೆ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ನಾನು ಹೆಸರನ್ನ ನಾನು ತೊಗೊಳಕ್ಕೆ ಇದು ಮಾಡಲ್ಲ. ಅವರು ನಮ್ಮ ಬಗ್ಗೆ ಒಂದು ಯಾರು ಹೇಳ್ಯಾರ ಬಿಟ್ಟರೆ ಗೊತ್ತಿಲ್ಲ. ಅವ್ರಿಗೂ ಏನು ಒಳ್ಳೆ ಮನುಷ್ಯ ದೇವ್ರೇ ಆ ಥರ ಬುದ್ಧಿ ಕೊಟ್ಟನ ಗೊತ್ತಿಲ್ಲ. ಮೊದಲು ಕೆಲವೊಂದಿಷ್ಟು ಮಂದಿ ನಮ್ಮ ಕೂಡ ಟಾರ್ಗೆಟ್ ಇದ್ರು. ಅವರೆಲ್ಲ ನಾನು ವಿಚಾರ ಮಾಡಲ್ಲ, ಅವ್ರು ನಮ್ಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ, ಒಬ್ಬ ಮುಸ್ಲಿಂ ಸಮಾಜದ ಯುವಕ ಇದೇ ಕನ್ಫರ್ಮ್. ನಾನು ಮುಸ್ಲಿಂ ಸಮಾಜ ಇದೆ ಅಂತೇಳಿ ಮಾಡಕತ್ತಿದ್ದವ್ರು. ಅದು ಬಿಟ್ಟರೆ ಏನೂ ಇಲ್ಲ. ಯಾಕೆ ನನ್ನಂಥ ಸ್ವಾಮೀಜಿಗಳು ಮುತ್ತೆಗಳು ಎಷ್ಟು ಮಂದಿ ಇದ್ದಾರಪ್ಪ ಕರ್ನಾಟಕದೊಳಗಡೆ? ಮಾಡ್ಬೇಕು ನಮ್ಮ ಟಾರ್ಗೆಟ್ ಎಲ್ಲರಿಗೆ. ಯಾಕೆ ಮಾಡಲಾಗಿರಿ? ಇವು ಮುಸ್ಲಿಂ ಸಮಾಜದ ಒಬ್ಬ ಹುಡುಗನ ಬಲ್ಲಿ ಇಷ್ಟು ಜನ ಸಾಗರ ಬರಕತ್ತ, ನಾವು ನಮ್ಮಲ್ಲಿ ಯಾರು ಬರಲಾಗ್ಯಾರ. ಅದು ಮಾಡಬೇಡ್ರಿ ಸರ್. ನಾನು ಮಾಡುವಂಥ ಒಳ್ಳೆ ಕೆಲಸ ನೀನು ಮಾಡು. ನಿನಗೆ ಬೇಡ ಅಂದಾರ? ನೀನು ದೇವ್ರು ಹೇಳು, ನಿನಗೆ ಬೇಡ ಅಂದಾರ? ನೀನು ಮಾಡು ಒಳ್ಳೆ ಕೆಲಸ. ನಿನ್ನ ಕೈಲಿ ಒಳ್ಳೇದಾಗ್ತಿತ್ತ ನೀವು ಒಳ್ಳೇದು ಮಾಡು. ನಿನ್ನ ಕೈಲಿ ಅಲಿಕನ್ ಗಪ್ ಕುಂದ್ರು. ಹೌದಾ? ಕೆಟ್ಟದ್ರೆ ಬಯಸ್ಬೇಡ. ನನ್ನ ಬಲ್ಲಿ ಬಾ ಅಂತೇಳಿ ನಾನು ಯಾರಿಗೆ ಕರೆಯಲ್ಲ. ನನ್ನ ಮಠಕ್ಕೆ ಜನ ಬರಕತ್ತದ. ನಾನು ಇನ್ವಿಟೇಷನ್ ಕಾರ್ಡ್ ಮಾಡಿನ, ನನ್ನ ಮಠಕ್ಕೆ ಬರ್ರಪ್ಪ, ತಿರುಗಾಡಿ ಮನೆಗೆ ಹೇಳ್ತೀನ? ನನಗೇನು ಲಾಭ ಇದೆನಾ? ನಾನೇನು ಜನರ ಬಳಿ ರೊಕ್ಕ ವಸೂಲಿ ಮಾಡಕತ್ತೀನ? ದೋಚಕತ್ತೀನ? ಹಾಂ? ನಾನು ಯಾರಿಗೆ ನನ್ನ ಮಠಕ್ಕೆ ಬರ್ರಪ್ಪ, ನನ್ನ ಬಳಿ ಒಳ್ಳೇದಾಗ್ತೇಳಿ ಯಾರಿಗೆ ಕರೆಯಲ್ಲ. ನನ್ನ ಬಳಿ ಇರುವಂಥ ದೇವ್ರ ಬಳಿ ಇರುವಂಥ ಶಕ್ತಿಯನ್ನು ಹೇಳ್ಕೊಡ್ತೀನಿ ನಾನು. ಅದ್ರ ಮೇಲೆ ನಿಮ್ಗೆ ಒಳ್ಳೇದಾಗ್ತಿದ್ರೆ ಬಂದು ಮಾಡ್ಕೊಂಡ್ರೆ ಅಷ್ಟೇ. ನಾನು ಯಾರಿಗೂ ಬಾ ಅಂತನಲ್ಲ. ಆದ್ರೆ ಅಷ್ಟೆಲ್ಲ ಜನಸಾಗರ ಬರಕತ್ತ ಕೆಲವೊಂದಿಷ್ಟು ಮಂದಿಗೆ ಹೊಟ್ಟೆ ಕಿಚ್ಚದ. ಇವನೇ ಬೆಳೆದ್ರೆ ಮುಂದೆ ನಾವು ಹೆಂಗನ್ನೋದು. ಕೆಲವೊಂದಿಷ್ಟು ಮಂದಿ ಇರ್ತಾರೆ, ನನ್ನ ಹೆಸರು ಅವ್ರದ್ದು ಹೆಸರು ತೊಗೊಳಲ್ಲ. ಆ ಭಗವಂತ ನೋಡಲಿ ಅವ್ರಿಗೆ. ಅವರು ಮಾಡೋರಂಥ ಒಳ್ಳೆ ಕೆಲಸನೇ ಅದ, ಒಳ್ಳೆ ಕಾರ್ಯನೇ ಅದು. ಮತ್ತು ಭಗವಂತ ಇರ್ತಾನೆ ಕಣ್ಮುಂದವ್ರಿಗೆ. ಈಗ ನೀವೇನೇ ಒಳ್ಳೆ ಕೆಲಸ ಮಾಡಿದ್ರೆ ನೀವು ಉಳ್ಕೊಂತೀರಾ, ಹೌದು. ಕೆಟ್ಟ ಕೆಲಸ ಮಾಡಿದ್ರೆ ಹೋಗ್ತಿಲ್ಲ. ನೋ. ಈಗ ಯಾವ ಥರ ಇದೆ, ನಾವು ಒಳ್ಳೆ ಕೆಲಸ ಮಾಡಿವಿ ಅಂತೇಳಿ ಈ ಸ್ಥಾನದ ಮೇಲೆ ಇವತ್ತು ನಿಮ್ಮಲ್ಲಿ ಮೀಡಿಯಾದ ಮುಂದೆ ಕೂತು ನಾನು ಹೇಳೋದೈತಿ. ನಾನು ಕೆಟ್ಟ ಕೆಲಸ ಮಾಡಿದ್ದೆ ಏನಂತಕ್ಕ ನಾನು ಎಲ್ಲಿ ಇರ್ತಿದ್ದೆ ಏನು ಅಲ್ಲ ಅದನ್ನೇ ಹೇಳ್ತಾರೆ ನೋಡ್ರಿ. ಸತ್ಯ ಇರುವಂಥ ಮನುಷ್ಯ ಯಾವಾಗಲೂ ಇದ್ರ ಮುಂದೆ ಏನು ನಿಮ್ಮ ಮೈಕ್ ಇದೆ ಅಲ್ಲ, ಇದ್ರ ಮುಂದೆ ಸತ್ಯ ನೋಡಿತದೆ. ಸುಳ್ಳಿರುವಂಥ ಮನುಷ್ಯ ಏನು ಮಾಡ್ತಾನೆ, ಯಾರ ಮುಂದೆ ಮಾತಾಡಲ್ಲ. ಮನುಷ್ಯ ಮಾತಾಡಲ್ಲ. ತಿನ್ನವ ಉಣವ ಆಸ್ತಿ ಗಳಸವ ಎಂದು ಹಿಂಗೆ ಬಂದು ಮೈಕ್ ಮುಂದೆ ಹೇಳಲ್ಲ. ಸ್ಟೇಟ್ ಫಾರ್ವರ್ಡಾಗಿ ಮಾತಾಡ್ತೀನಿ ನಾನು ಮುಚ್ಚಿಡಲ್ಲ. ನಾನು ಖಡ ಮುಡಿದೀನಿ ನನ್ನ ಮನುಷ್ಯ. ನಾನು ಒಟ್ಟ ಏನು ಮುಚ್ಚಿಡಲ್ಲ. ನಾನು ಇದ್ದಿದ್ದು ಮಾತು ಇದ್ದಿದ್ದಂಗೆ ಹೇಳವನು. ಅದೇನಂತ ನಮ್ಮ ಕಡೆಗೆ ಇದಾದ ಸರ್, ನೀವು ತಪ್ಪು ತಿಳ್ಕೊಬೇಡ್ರಿ. ಹೇಳ್ರಿ, ಅದು ನಾನು ಅನ್ಬಾರ್ದು. ಅದು ನೆಟ್ಟಿಗೆ ಹೇಳದ್ರಂಗೆ ಇಟ್ಟಂಗೆ ಆತದ್ರಿ. ನಾನು ನೆಟ್ಟಿಗೆ ಹೇಳಲ್ರಿ. ಯಾಕೆ ಮುಚ್ಚಿಟ್ಟು ಹೇಳ್ಬೇಕಾಗ್ತದೆ ನಿಮಗೆ ತಿಳಿತಲ್ರಿ. ನಾವು ನೆಟ್ಟಿಗೆ ಹೇಳ್ಕೊತ ಬರ್ತಿದ್ದೀವಿ ನಾವು. ಅದಕ್ಕೇನೋ ಕೆಲವೊಂದಿಷ್ಟು ಮಂದಿಗೆ ತ್ರಾಸ ಆಗ್ತದೆ. ನನ್ನ ಜನಪ್ರಿಯತೆ, ನನ್ನ ಜನಸಾಗರ ನೋಡಿ ಅವ್ರು ಮಾಡಿದ್ದಿದ್ದು ಕೆಲವೊಂದಿಷ್ಟು
ಅದಾರ ಕೆಲವೊಂದಿಷ್ಟು ಮಂದಿ ಡಾಕ್ಟರ್ಗಳು ಅದಾರ, ಕೆಲವೊಂದಿಷ್ಟು ಮುತ್ತೆಗಳು ಅದಾರ. ನಾನು ಡಾಕ್ಟರ್ ವಿಚಾರಕ್ಕೆ ಬರ್ತಾ ಇದ್ದೆ ಆಕ್ಚುಲಿ. ಬರೀ ಡಾಕ್ಟರ್ ವಿಚಾರ. ಈಗ ನೀವು ಸಂತಾನ ಒಂದು ಏನ್ ಇದ್ ಮಾಡ್ತಾ ಇದ್ದೀರಾ ನಿಮ್ಮ ಆಶ್ರಮದಲ್ಲಾಗ್ಲಿ ನಿಮ್ಮ ದರ್ಗಾದಲ್ಲಾಗ್ಲಿ, ಅದರಿಂದ ನೀವು ಡಾಕ್ಟರ್ಗಳಿಗೆ ಟಾರ್ಗೆಟ್ ಆಗ್ಬಿಟ್ಟು. ಇಲ್ಲ, ನಾನು ಡಾಕ್ಟರ್ಗಳಿಗೆ ಎಂದು ನಾ ಕೆಟ್ಟದ್ದಿಲ್ಲ. ನೀನು ನೋಡಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೇಳ್ತಿರ್ತೀನಿ, ನನ್ನ ಬಳಿ ಬಂದರೆ ಹೆಂಗೆ ದವಾಖಾನಿಗೆ ಹೋಗ್ಬೇಕವ ಅಂತ ಹೇಳ್ತೀನಿ. ಯಾಕೆ ಡಾಕ್ಟರ್ಗಳಿಗೆ? ನೋಡ್ರಿ, ನಾನು ಒಬ್ಬ BSc ನರ್ಸಿಂಗ್ ಮಾಡ್ದವ ನಾನು. ಹೌದಾ? ಏನು ಹೇಳ್ತಾರದು ಒಂದು ಇದನ್ನೇ ಆದ್ರೆ ಅದು ಇಂಗ್ಲೀಷ್ದಾಗ ಡಾಕ್ಟ್ರಿ ಇದೇನು ಹೇಳ್ತಾರೆ, ಡಾಕ್ಟ್ರೀಜೇ ಮೈಂಡ್ ಅತ್ತಾರಿ, ನರ್ಸಿಜೇ ಹಾರ್ಟ್ ಅಂತಾರೆ ರೀ. ಹೌದಾ? ಮತ್ತು ಈಗ ನಾನು ಡಾಕ್ಟ್ರುಗಳಿಗೆ ಯಾಕೆ ಹಿಂಗೆ ರೀ? ನಾನು ಸೈನ್ಸ್ ಸ್ಟೂಡೆಂಟ್ ಇದ್ದೀನಿ. ಡಾಕ್ಟ್ರುಗಳು ದೋಷ ಇಲ್ಲ, ನಾನು ಒಳ್ಳೆಯದ ಡಾಕ್ಟ್ರುಗಳು ಇಲ್ಲ ನಾನು. ನಾ ಯಾಕೆ ಅವ್ರಿಗೆ ಕೆಟ್ಟದಲ್ಲಿ? ನೀವು ಆ ಥರ ಕ್ರಿಯೇಟ್ ಮಾಡಾಕತ್ತೀರಿ ಪಿಕ್ಚರ್, ನಾನು ಮಾಡಾಕತ್ತಿಲ್ಲ. ವೈದ್ಯ ಲೋಕಕ್ಕೆ ಮತ್ತೆ ಸವಾಲು ಹಾಕೀನಿ. ಇಲ್ಲ, ನನ್ನ ಬಳಿ ಆಗಿರುವಂಥ ಕೆಲಸಕ್ಕೆ ನಾನು ಸವಾಲು ಹಾಕಾಕತ್ತೀನಿ. ಅಲ್ಲ, ನಿಮಗೆ ಅದೇನೇ ಒಂದು ಇದಾಯ್ತಾ ಅಂತ? ನಾನು ಯಾರಿಗೂ ಸಮಸ್ಯೆ ನಾನು ನೋಡಿ ಅದು ಯಾಕೆಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಹೌದು ಅವ್ರಿಗೆ ಫೀಸ್ ಸಿಗುತ್ತೆ, ನಿಮ್ಮ ಹತ್ರ ಬಂದು 10 ರೂಪಾಯಿ 20 ರೂಪಾಯಿ ಕೊಟ್ಬಿಟ್ಟು ಕೆಲಸ ಮುಗಿಸ್ಬೋದಲ್ಲ. ಹೌದು. ಸೊ ಅದು ಈಗ ಆಬ್ವಿಯಸ್ಲಿ ಬೇಜಾರಾಗೆ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾ ಇದಾರೆ ನಿಮ್ಗೆ ಮುತ್ಯ ಅವ್ರಿಗೆ. ಅದು ನಿಮ್ಗೆ ತಿಳಿದಿದೆ, ನಾನು ಹೇಳೋದು ಅವಶ್ಯಕತೆ ಇರಲ್ಲ. ಅದು ನಿಮ್ಗೆ ತಿಳಿದೇ ಬಿಟ್ಟಿರ್ತದೆ. ಈಗ ನೀವು ಕ್ವಶನ್ ಮೇಲೆ ನಾನು ಆನ್ಸರ್ ಮಾಡಿದ ಮೇಲೆ ನಿಮ್ಗೆ ತಿಳಿದೇ ಬಿಟ್ಟದ್ದು ನಾನು ಏನು ಹೇಳ್ತಾ ಇದ್ದೀನಿ. ನಾನು ಒಳ್ಳೇದಾಗಕ್ಕಂತ ತಿಳ್ಕೊರಿ, ಅದಕ್ಕೆ ಕೆಲಸ ಮಂದಿ ಭಾಳ ಇರ್ತದೆ. ಅಲ್ಲ, ಆಬ್ವಿಯಸ್ಲಿ ಅದು ಇದ್ದೇ ಇರ್ತಾರೆ, ಅದೇನು ಮಾಡೋಕ್ಕಾಗಲ್ಲ. ಅದನ್ನ ದಾಟಿ ನಾನು ನೋಡಿ ನನ್ನ ದೇವರ ಬಳಿ ಶಕ್ತಿ ಇದೆ, ನನ್ನ ಬಳಿ ಮಕ್ಕಳಾಗಿದ್ದು ಪ್ರೂಫ್ ಇದೆ. ಹಲವಾರು ಮಂದಿಗೆ ಎಷ್ಟೆಷ್ಟು ಮಂದಿಗೆ ಮಕ್ಕಳಾಗಿದ್ದಾವೆ. ನಾನು ಈ ನಿಮ್ಮ ಬ್ರಾಡ್ಕಾಸ್ಟ್ದಾಗ ಹೇಳ್ತೀನಿ, ನಾನು ಗ್ಯಾರಂಟಿ ಕೊಟ್ಟಿದ್ದೆ. ನನ್ನ ಬಳಿ ಬಂದಾಗ ದೇವರ ಆಶೀರ್ವಾದ, ಕೃಪಾ ಆಶೀರ್ವಾದದಿಂದ, ನನ್ನ ಬಳಿ ಅಲ್ಲ ದೇವರ ಆಶೀರ್ವಾದದಿಂದ ಖಂಡಿತ ಮಕ್ಕಳಾಗ್ತವೆ. ಸಾಕೆ? ಇದು ಒಂದು ವಿಚಾರ. ನೀವು ನನ್ನ ಬಳಿ ಬರ್ರಿ ಅಂತ ನಾನು ಯಾರಿಗೆ ಹೇಳಲ್ಲ. ನೀವು ಯಾವ ಭಕ್ತಾದಿಗಳಿಗೂ ಬೇರೆಯವ್ರಿಗೂ ಕೂಡ ನೀವು ನನ್ನ ಹತ್ರ ಬನ್ನಿ, ನನ್ನ ದರ್ಗಕ್ಕೆ ಬನ್ನಿ, ನನ್ನ ಆಶ್ರಮಕ್ಕೆ ಬನ್ನಿ ಅಂತ ಹೇಳಲ್ಲ. ಅವ್ರ ಖುಷಿಯಿಂದ ಅವ್ರು ಇಷ್ಟಪಟ್ಟು ಬಂದ್ರೆ ಮಾತ್ರ ಬರ್ಬೋದು. ಈಗ ನೋಡಿ, ಒಂದು ನಿಮ್ಗೆ ಒಂದು ಕತೆ ಹೇಳ್ತೀನಿ ನಾನು, ವಿಚಾರ ಮಾಡ್ರಿ. ಒಬ್ಬನಿಗೆ ಹೊಟ್ಟಿ ಬೇನ ಆಗ್ತಿರ್ತದೆ, ತ್ರಾಸ ಎದ್ದು ಬಿಡ್ತದೆ, ತ್ರಾಸ ಎದ್ದು ಬಿಡ್ತದೆ. ತ್ರಾಸ ಹೇಳೋನು ಏನು ಮಾಡಿಬಿಡ್ತಾನ ನಾವು ಪಟಕ್ನೆ ಸಡನ್ಲಿ ರೀ, ಭಗವಂತ ಕರಿತಾನ. ಭಗವಂತ, ನನ್ನ ಹೊಟ್ಟಿ ತ್ರಾಸ ಆಗ್ತಾ ಇದೆ, ನಾನು ಏನು ಮಾಡಬೇಕು ಅಂತೇಳಿ ಕರೀತಾನ ಭಗವಂತ ಏನು ಹೇಳ್ತಾನೆ, ಅಲ್ಲಿ ಒಂದು ಬಾಜು ಒಂದು ಗಿಡ ಅದ, ಅದು ತೊಗೊಂಡು ತಿನ್ನು ಅಂತ ಹೇಳ್ತಾನೆ. ಅದು ತಪ್ಲ ತೊಗೊಂಡು ತಿನ್ನು ಅಂತ ಹೇಳ್ತಾನೆ. ಆ ವ್ಯಕ್ತಿ ಏನು ಮಾಡ್ತಾನೆ, ಹೊಟ್ಟಿ ತ್ರಾಸಾಗ ನಾವು ತಪ್ಲ ತೊಂದು ಏನು ಮಾಡ್ಬಿಡ್ತಾನೆ, ತಿಂದು ಬಿಡ್ತಾನೆ. ಅದು ತಿಂದಿದ ಮೇಲೆ ತಕ್ಷಣ ಅವ್ನು ಹೊಟ್ಟಿ ತ್ರಾಸ ಕಮ್ಮಿ ಆಗ್ಬಿಡ್ತದೆ. ಹೌದಾ? ಮತ್ತೊಂದು 2 days ಆದ್ಮೇಲೆ ಮತ್ತೆ ಹೊಟ್ಟಿ ತ್ರಾಸ ಆಗ್ಬಿಡ್ತದೆ. ಭಗವಂತ ಅಂತ ಕರಿತಾನೆ. ಭಗವಂತ ಕೊಡಲ್ಲ. ಹೌದಾ? ಆಮೇಲೆ ಏನು ಮಾಡ್ತಾನೆ, ತಾನೇ ತೊಗೊಂಡು ತಿಂದು ಬಿಡ್ತಾನೆ ತಪ್ಲಕ್ಕೆ. ಅದೇ ತಪ್ಲ ದೇವ್ರು ಯಾವ ತೋರ್ಸ್ಯಾನ, ಅದು ಕಮ್ಮಿ ಆಗಲ್ಲ. ಯಾಕೆ ಕಮ್ಮಿ ಆಗಲ್ಲ? ಕೈಗುಣ. ದೇವ್ರು ಹೇಳಿದ ಮೇಲೆ ನೀನು ತಿಂದಿದ್ದಿ, ನಿನಗೆ ಒಳ್ಳೇದಾಗ್ಯದ. ಈಗ ನೀನೇ ಹೋಗ್ತಿದ್ದೀನಿ ಅಂದ್ರೆ ಒಳ್ಳೇದಾಗಲ್ಲ ಅದು. ಹೌದಲ್ಲ? ಕೈಗುಣ ಒಂದು ನಮ್ಮಲ್ಲಿ ದರ್ಗಾದ ಕೈಗುಣ, ನಾವು ಕೊಡುವಂಥದ್ದು ಆಶೀರ್ವಾದ. ನಾನು ಹುಚ್ಚುವ, ನಾನು ಹುಚ್ಚ, ದೇವ್ರ ಆಶೀರ್ವಾದ ನಾನು ಮಾಡವ ಕಳಿಸೋ, ಅದಾಗ್ತದ. ಸೊ ದೇವ್ರು ಏನು ನೋಡಿತಾನೆ ಅದನ್ನ ನೀವು ಮಾಡ್ತಾ ಇದ್ದೀರಾ ಅಷ್ಟೇ. ನಿಮ್ಮದೇ ಸ್ವಂತ ಬುದ್ಧಿಯಿಂದ ಯಾವುದನ್ನು ಈ ಥರ ಮಾಡ್ತಾ ಇಲ್ಲ. ಈ ಬುದ್ಧಿ ನಡೆಸೋ ಮ್ಯಾಲ ಅದ, ಇದಕ್ಕೆ ಡ್ರೈವಿಂಗ್ ಮಾಡೋ ಮ್ಯಾಲ ಅದ. ಸೊ ನಿಮ್ದೇನಿಲ್ಲ, ಡ್ರೈವರ್ ಹೆಂಗ್ ಓಡಿಸ್ತಾ ಇದ್ದಾನೆ ಆ ಥರ ನೀವು ಒಂದು ವೆಹಿಕಲ್ ಓನ್ಲಿ. ಒಂದು ವಾಹನ ಸವಾರ ಏನು ಓಡಿಸ್ತಾ ಇದ್ದಾನೆ ಮಾತ್ರ ನೀವು ಅಷ್ಟೇ. ಕಚ್ಚಾ ದಾರಿಗೆ ಹೋಗೋದು, ಸಾಪ್ ರೋಡಿ NH ಬಿತ್ತರೆ NH ಮೇಲೆ ಹೋಗೋದು ಅಷ್ಟೇ. ಅವನು ಯಾವ್ದು ರೋಡ್ ತೋರಿಸ್ತಾನೆ, ಯಾವ ರೋಡಲ್ಲಿ ಅವ್ನು ಹೋಗ್ತಾನೆ ಆ ರೋಡಲ್ಲಿ ಹೋಗ್ತಾ ಇದ್ದೀರಿ. ಅವ್ರ ಮೇಲೆ ಹೋಗ್ತದೆ. ಅಲ್ಲಿನೂ ಅಷ್ಟೇ, ಬಜರಂಗ್ ಬಲಿನೂ ಅಷ್ಟೇ ಅಂತಾರೆ. ಈ ತರ ಎಲ್ಲ ಒಂದು ಜನಸಾಗರ ಎಲ್ಲ ಕಟ್ಕೊಂಡು ನಾನೇನೋ ಪವಾಡ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಇದ್ರಲ್ಲಿ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರೋದು ನನಗೆ ಗೊತ್ತಿಲ್ಲ. ಓಕೆ, ಇದನ್ನ ಇಟ್ಕೊಂಡು ಏನಾದ್ರು ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಏನಾದ್ರು ಒಂದು ಮೆಟ್ಟಲು ಮಾಡ್ಕೊಂತ ಇದ್ದೀರಾ? ಇಲ್ಲ, ರಾಜಕೀಯದಕ್ಕೆ ಎಂಟ್ರಿ ಕೊಡೋದ್ರಿ ಸರ್. ರಾಜಕೀಯ ಏನು ಮಾಡೋದ್ರು ಈಗ ನೋಡ್ರಿ ಸರ್, ಸ್ವಾಮೀಜಿಗಳು ಈ ದೇವ್ರ ಅದೇನು ಹೇಳೋರಿಗೆ, ಮಠಾಧೀಶರಿಗೆ ರಾಜಕೀಯ ಎದಕ್ಕೆ ಬೇಕು ಸರ್? ರಾಜಕೀಯ ಎದಕ್ಕೆ ಬೇಕು? ಏನು ಮಾಡಬೇಕು ರಾಜಕೀಯ ತೋದು? ಅವ್ರವ್ರ ಸ್ಥಾನ ಮೇಲೆ ಅದಾರ. ಡಾಕ್ಟ್ರಿಗೆ ಬಂದು ಕಳ್ಳಗೆ ಹಿಡಿ ಅಂದ್ರೆ ಇಡಲ್ರಿ, ಪೊಲೀಸಿಗೆ ಕಳ್ಳಗೆ ಹಿಡಿಬೇಕು. ಹೌದಾ? ಮತ್ತು ಈಗ ಪೊಲೀಸಿಗೆ ಒಂದು ಆಪ್ರೇಷನ್ ಮಾಡಿದ್ರೆ ಮಾಡವಲ್ಲ. ಹೌದಾ? ಒಬ್ಬ ಕಳ್ಳು ಹೋಗಿ ನೀ ಪೇಷಂಟ್ ನೋಡೋದು ನೋಡವಲ್ರಿ. ನಿಮ್ದು ಏನು ಕೆಲಸ ಮಾಡಾಕತ್ತೀರ ಅದು ಕರೆಕ್ಟ್. ಅದು ರಾಜಕೀಯ ಮಾಡ್ತಾನೆ ರೀ. ಸ್ವಾಮೀಜಿ ಮಠಾಧೀಶರಿ ಅಂದ್ರೆ ರಾಜಕೀಯ ಮಾಡೋದು ಅವಶ್ಯಕತೆ ಇರಲ್ಲ. ಎಲ್ಲರ ದೃಷ್ಟಿಯಿಂದ ಒಂದೇ ನೋಡ್ಬೇಕು. ಇವತ್ತು ನಮ್ಮ BJP ಬರ್ಲಾಕ, ಇವತ್ತು ಕಾಂಗ್ರೆಸ್ ಬರ್ಲಾಕ, ಇವತ್ತು JDS ಬರ್ಲಾಕ, ಎಕ್ಸೆಟ್ರಾ ಯಾವ್ಯಾವ ಪಾರ್ಟಿಗಳು ಇರ್ಲಾಕ, ಎಲ್ಲರೂ ಒಂದೇ ದೃಷ್ಟಿಯಿಂದ ನೋಡ್ಬೇಕು ಅಷ್ಟೇ. ಎಷ್ಟು ಜನ ಸ್ವಾಮೀಜಿಗಳು ನೋಡ್ತಾ ಇದ್ದಾರೆ ಆ ಥರ? ಎಷ್ಟು ಮಂದಿ ನಿಮಗೆ ಗೊತ್ತಿದ್ದ ವಿಚಾರ? ಎಲ್ಲ ರಾಜಕೀಯದಲ್ಲೇ ಇದ್ದಾರಲ್ಲ ಸ್ವಾಮೀಜಿಗಳು. ನೋಡ್ರಿ ಸರ್, ನಾನು ಯಾವಾಗಲೂ ರೀ ರಾಜಕೀಯಕ್ಕೆ ನನಗೆ ಇಳಿಬೇಕಂತ ಹೇಳಿ ನನಗೇನು ಆಸೆ. ಎದಕ್ಕೆ ಇಳಿಬೇಕು?
ನಾವು ಏನು ಮಾಡಾಕತ್ತೀವಿ ಒಳ್ಳೆ ಕೆಲಸದ ರಾಜಕೀಯ ಮನುಷ್ಯನೇ ಬಂದು ಕಾಲು ಬೀಳ್ತಾನಂದ್ರೆ ಮತ್ತೆ ಮುಂದೆ ರಾಜಕೀಯ ಏನು ಉಪಯೋಗ ಏನದ ಅದೇ ಕಾಲಿಂದ ಒದಿತಾರೆ ನಾಳೆ ಮಂದಿ ಕೆಲಸ ಮಾಡ್ಲಿಕ್ಕಂದ್ರೆ ಹೌದು. ಸೊ ಅದು ಅರಿವಿದೆಯಾ ತಮಗೆ? ಫುಲ್ ಅರಿವಿದೆ. ಅಷ್ಟು ಅರಿವಿದ್ರೆ ಒಳ್ಳೇದು ನಿಮಗೆ. ಹೌದು. ಇಲ್ಲ ಅಂದ್ರೆ ಹಾಂ ಸೇಮ್ ಅದೇ ನೀವು ಹೇಳಿದ್ದೇನೆ ನಿಮ್ಗೆ ರಿಪೀಟ್ ಆಗ್ತದೆ. ನೀವು ಒಳ್ಳೇದು ಕೆಲಸ ಮಾಡಿ ಕಾಲ್ನ ಯಾರು ಬಂದು ನಮಸ್ಕಾರ ಮಾಡ್ಕೊಡ್ತಾನೆ ಅದೇ ಕಾಲ್ನಲ್ಲಿ ನಿಮ್ಮ ಒದಿತಾನೆ ಒದಿತಾರೆ ನೋಡ್ರಿ ವಿಚಾರ. ಒಳ್ಳೇದು ಮಾಡು ಒಳ್ಳೇದು ಪಡ್ಕೊ, ಹೌದಾ? ಕೆಟ್ಟದ್ದು ಮಾಡು ಕೆಟ್ಟದ್ದು ಪಡ್ಕೊ. ನೀವು ಒಳ್ಳೇದು ಮಾಡಿದ ಒಳ್ಳೇದು ಪಡ್ಕೋತೀವಿ, ಹೌದಾ? ಇವತ್ತು ನಿಮ್ಮ ಮೀಡಿಯಾದವ್ರು ಇವತ್ತು ನಿಮ್ಮ ನ್ಯೂಸ್ದವರು ನೀವು ಒಳ್ಳೆತನ ನ್ಯೂಸ್ ಮಾಡಿದ್ರೆ ಒಳ್ಳೆತನ ನಂಬ್ತಾರೆ. ನಾಳೆಗೆ ನೀವು ಕೆಟ್ಟತನ ಮಾಡೋದು ನಿಮ್ಗೆ ನಂಬಂಗಾರ ಮಂದಿ ವಾಪಸ್ ಸುಳ್ಳು ಹೇಳ್ತಾನ ಬರೀ ಇದೇ ಮಾಡ್ತಾನ ಅಂತ ಹೇಳ್ಬಿಡ್ತಾರೆ, ಮುಗೀತು. ಟೋಟಲಿ ಹೆಂಗಿದೆ ಅಷ್ಟೇ. ನಂಬಿಕೆ ಒಂದೇ ಕಾರಣ. ನೋಡ್ರಿ ಹಾಲೊಳಗೆ ಹಾಲು ಒಬ್ಬರ ಮೇಲೆ ನಾವು ಹಾಲು ತೊಳಗತ್ತೀವಿ ಅಂದ್ರೆ ಒಂದು ಸಲ ನೀರು ಮಿಕ್ಸ್ ಮಾಡೋದು ನೋಡ್ತಾನೆ, 2 ಸಲ ನೋಡ್ತಾನೆ, 3ನೇ ಸಲ ತೋರೆ ಮಗನ ನೀನು ತೊಗೊಂಡು ಬೈದು ಬಿಡ್ತಾನೆ, ಹೌದಾ? ನೋಡ್ರಿ ನಂದು ಒಂದು ಲಾಸ್ಟ್ ಹೇಳ್ತೀನಿ. ನನಗೆ ಮಂದಿ ಅಂತಾರೆ ಮುಸ್ಲಿಂ ಸಮಾಜದವಾಗಿ ಇದಾಗಿ ಬೇಕಂತಾರೆ, ಹೌದಾ? ನಾನು ಆದಷ್ಟು ಬೇಗ ವೃದ್ಧಾಶ್ರಮ ಮಾಡ್ತೀನಿ ಅಂತ ಅದನ್ನ ಹೇಳಿ, ಆದಷ್ಟು ಬೇಗ ನಿಮ್ಮ ಬಂದು ಅದು ಇದು ಮಾಡ್ತೀನಿ. ನನಗೆ ಎಲ್ಲ ಧರ್ಮಕ್ಕೆ ನಾನು ಹೋಲಿಕೆ ಇದ್ದಂಗೆ. ನಾನು ಯಾವ ಧರ್ಮ ಪ್ರತಿಯೊಂದು ಧರ್ಮದೊಳಗೆ ಇರ್ತೀನಿ. ನಾನು ಹಿಂದೂ ಆಗಿರೋದು ಮುಸ್ಲಿಂ ಪ್ರವಚನಗಳು ಏನಾದರೂ ಗೊತ್ತಾ ನೋಡ್ರಿ. ಒಂದು ಬೆಳಗ್ಗೆ ನಾನು 2 ಮಂತ್ರಗಳು ಫಿಕ್ಸ್ ಹೋಗ್ತೀನಿ ನಾನು. ಯಾವ್ದು? ಜೈ ಹನುಮಾನ ಜ್ಞಾನ ಗುಣ ಸಾಗರ, ಜೈ ಕಪಿಸುಕುನ ಲೋಕಗುರು ಜಾಗರ, ರಾಮದೂತ ದಿಲ್ಲಿದ ಬರದಾಮ ಅಂಜನಿ ಪುತ್ರ ಪವನ ಸೂತ್ರ. ಉದ್ದಾದ್ರಿ ಬಾಳದು, ಹೌದಾ? ಹನುಮಾನ್ ಚಾಲಿಸ ಇದೆ. ಬಿಸ್ಮಿಲ್ಲಾ ರಹ್ಮಾನ್ ರಹೀಮ್ ಮಾಲಿಕ್ ಯೌಮಿದ್ದೀನ್ ಇಯ್ಯಾಕ ನಅಬ್ದು ವ ಇಯ್ಯಾಕ ನಸ್ತഈನ್ ಇಹ್ದಿನ ಸಿರಾತಲ್ ಮುಸ್ತಕೀಮ್ ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಮ್ ಗೈರಿಲ್ ಮಗ್ದೂಬಿ ಅಲೈಹಿಮ್. ಓ ಸೇ ವಾಟ್ ಇಸ್ ದಟ್ ಥಿಂಗ್ ಕಾಲ್ಡ್ ಲೈಟ್ ವಿಚ್ ಐ ಮಸ್ಟ್ ನಿಯರ್ ಎಂಜಾಯ್, ವಾಟ್ ಆರ್ ದ ಬ್ಲೆಸ್ಸಿಂಗ್ ಆಫ್ ದ ಸೈಟ್, ಓ ಟೆಲ್ ಯುವರ್ ಪೋರ್ ಬ್ಲೈಂಡ್ ಬಾಯ್. ಯೇಸು ಕ್ರಿಸ್ತನ ಲೈನ್ ಇದು. ಕಣ ತೆರೆದು ನೋಡತ್ ಹೇಳ್ತಾನವ ಯೇಸು ಕ್ರಿಸ್ತ ಭಗವಂತ. ಬೆಳಗ್ಗೆ ಹೇಳೋದಕ್ಕಿಂತ ಮುಂಚೆಕ್ಕೆ ಯೇಸು ಕ್ರಿಸ್ತನ ಧ್ಯಾನ ಮಾಡು, ಕಣ ತೆರೆದು ನೋಡು ಭಗವಂತ. ಹೆಂಗದ ಜಗತ್ತ ಮಾನವನಿಗೆ ಹೇಳ್ಕೊಟ್ರದು, ಬೈಬಲ್ದಾಗ ಬರೀತದ, ನೀವು ನೋಡ್ರಿ. ಕೆಲವೊಂದು ಶ್ಲೋಕಗಳು ಕೆಲವೊಂದು ಮಂತ್ರಗಳು ನಾನು ಏನು ಓದಬೇಕು ಓದ್ತೀನಿ. ಅದು ಹೇಳ್ಕೊತ ಕೂತಿದ್ರೆ ಇದು ಪ್ರೋಡ್ಕಾಸ್ಟ್ 4 ದಿನ ಹೋಗ್ತಾರೆ, 1 ದಿನ 2 ದಿನ ಮುಗಿಯೋದಲ್ಲ. ಒಂದ್ಸಲ ಬಾರಿ ನನ್ನ ಮಠಕ್ಕೆ ನನ್ನ ಭಕ್ತರ ಬಾಯಿಲಿಂದ ಕೇಳ್ರಿ, ಎಷ್ಟು ಮಂದಿ ಒಳ್ಳೇದಾಗ್ಯದ ಏನಾಗ್ಯದ ಎಲ್ಲ ಕೇಳ್ರಿ ಮಾತು. ಸೊ ನಿಮ್ಮ ಕನಸುಗಳು ಮತ್ತು ನಿಮ್ಮ ಕನಸುಗಳಲ್ಲಿ ನಾನು ಎಕ್ಸ್ಪೆಷಲಿ ನಿಮಗೆ ಒಂದು ನಾವು ಚೆನ್ನಾಗಿ ಮಾಡಿ ಅಂತ ಹೇಳೋದು, ಬೇರೆ ಏನು ಮಾಡ್ತಿರೋ ಅದು ನಮಗೆ ಇರಲೆವೆಂಟ್. ಓಕೆ. ಈ ರುದ್ರಾಶ್ರಮ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನ ಆದಷ್ಟು ಬೇಗ ನಮ್ಮ ಕಡೆಯಿಂದ ಒಂದು ನಮಗೆ ಆಯ್ತು ಸಲಹೆ ಅನ್ಕೊಳ್ಳಿ ಅಥವಾ ಒಬ್ಬ ಫ್ರೆಂಡ್ ಆಗಿ ಹೇಳ್ತಾ ಇದಾರೆ ಅನ್ಕೊಳ್ಳಿ, ಅದನ್ನ ಮಾಡಿ ನೀವು ಏನೇ ಮಾಡ್ಕೊಳ್ಳಿ, ಅದು ಇರಲೆವೆಂಟ್ ನಮ್ಗೆ. ಬಟ್ ಇದು ಇಂಪಾರ್ಟೆಂಟ್ ಈಗಿನ ಪೀಳಿಗೆಗೆ, ಈಗಿನ ಕಾಲಕ್ಕೆ ನನಗೆ ಒಂದು ತುಂಬಾ ಅನಿವಾರ್ಯತೆ ಇದೆ. ಮತ್ತೆ ಆದಷ್ಟು ಈಗ ನಿಮ್ಮ ಹತ್ರ ಹೇಳಿದ್ರಲ್ಲ, ನಿಂಬೆ ಹಣ್ಣು ಕೊಟ್ಬಿಡಪ್ಪ ನನ್ನ ಮಗ ವಾಪಸ್ ಬರ್ತೇನೆ ಒಂದು ಮಧ್ಯ. ಸೊ ಆ ಥರದನ್ನ ಅವರ ತಂದೆ ತಾಯಿಗಳು ಅವ್ರ ಮನೆಯಲ್ಲೇ ಇರತಕ್ಕಂಥದ್ದನ್ನ ಮಾಡಿ ಅದು ವ್ಯವಸ್ಥೆವನ್ನು ಮಾಡ್ತೀನಿ ನಾನು. ಅದು ವಿಚಾರ ನೋಡ್ರಿ, ಒಗ್ದಿರುವಂಥ ವಸ್ತು ತಂದು ನಾನು ಸಾಕ್ತೀನಿ ಅಷ್ಟೇ, ಮುಗೀತಾ? ಇದು ಒಂದೇ ವಿಚಾರ. ನಾನು ಜಾಸ್ತಿ ಮಾತಾಡಲ್ಲ. ಇವತ್ತು ನಿಮ್ಮದೆಲ್ಲ ಮಾತಾಡಿ ಹೇಳಿಬಿಟ್ಟೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸಬ್ಕಾ ಮಾಲಿಕ್ ಏಕ್ ಹೈ, ಇಷ್ಟೇ ಹೇಳೋದು ಒಂದೇ. ಭಗವಂತ ಒಬ್ಬನೇ, ನಾಮ ಹಲವು. ಒಳ್ಳೆ ಕೆಲಸ ಮಾಡಿರಿ, ಒಳ್ಳೇದು ಪಡ್ಕೋತೀರಿ, ಕೆಟ್ಟ ಕೆಲಸ ಮಾಡಿರಿ, ಕೆಟ್ಟದ್ದು ಪಡ್ಕೋತೀರಿ. ಮುಂದೆ ಸಾಕ್ತಾಯಿರಿ. ಜೀವನದೊಳಗೆ ಸಂಕಷ್ಟಗಳು ಬರ್ತಾ ಇರ್ತಾವೆ, ಯಾರಿಗೆ ಬಿಟ್ಟಿದ್ದಲ್ಲ. ಕಲ್ಲಿಗೂ ಬಿಡಲ್ರಿ. ಕಲ್ಲ ಪೆಟ್ಟ ತಾಳ್ತಂದ್ರೆ ಮೂರ್ತಿ ಆಗ್ತದೆ, ಬಿಟ್ಟಂದ್ರೆ ನೆಲದ ಮೇಲೆ ಇಡ್ತಾರೆ, ಅದಕ್ಕೆ ಪ್ಯಾಂಟ್ ಉಣಿಗೆ ಮೇಲೆ ಇಡ್ತಾರೆ, ಎಲ್ಲ ತುಳಿದು ಹೋಗ್ತಾರೆ. ತಾಳ್ರಿ. ತಾಳ್ಮೆ ಶಕ್ತಿ ಮನುಷ್ಯನ ಮೇಲೆ ಇರಬೇಕು. ತಾಳಿದವನು ಬಾಳಿಯಾನು, ತಾಳ್ಬೇಕು. ತಾಳ್ಕೋತ ನಡ್ರಿ, ಜೀವನ ಒಳ್ಳೇದದ, ಮುಂದೆ ಫ್ಯೂಚರ್ ಒಳ್ಳೇದದ. ಮನುಷ್ಯ ಬದುಕದೆ 60 ವರ್ಷ ಬದುಕ್ತದೆ. ಮೊದಲು ನಂಗೆ 100 ವರ್ಷ ಬದುಕಲ್ಲ. ಅದ್ರಲ್ಲಿ BP, ಶುಗರ್, ಕ್ಯಾನ್ಸರ್, ಅವು ಇವು, ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬಿಡ್ತದೆ. ಇರೋತಕ್ಕ ಒಳ್ಳೆ ಕೆಲಸ ಮಾಡಿರಿ, 4 ಮಂದಿಯಾಗಿರ್ರಿ, ಒಳ್ಳೆ ಜನರಿಗೆ ಸಂದೇಶ ಕಳಿಸ್ರಿ, ಯಾರಿಗೆ ಕೆಟ್ಟ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ, ಹೌದಾ? ಊಟ ಟೈಮ್ದಾಗೂ ಖಾಲಿನೇ ಬಂದೀವಿ, ಹೋಗೋ ಟೈಮ್ದಾಗೂ ಖಾಲಿನೇ ಹೋಗ್ತೀವಿ, ಹೌದಾ? ಇದು ಒಂದು ವಿಚಾರ. ಒಳ್ಳೇದು ಮಾಡ್ಕೋತವ್ರಿ ಜನರಿಗೆ, ಸಾಕು. ಒಂದೇ ಹೇಳೋದು, ಯಾರಿಗೆ ನೀವು ಅನ್ಯಾಯ ಮಾಡೋಕೆ ಹೋಗ್ಬೇಡ್ರಿ, ಯಾರಿಗೆ ನೀವು ಕೆಟ್ಟ ಮಾಡಬೇಡ್ರಿ, ಯಾರಿಗೆ ದ್ವೇಷ ಇಟ್ಕೋಬೇಡ್ರಿ, ಯಾರು ಮನಸ್ಸಲ್ಲಿ ಕಪಟ ಇಟ್ಕೋಬಾರ್ದು. ಸತ್ಯವನ್ನು ನೋಡಿರಿ, ಸತ್ಯವನ್ನು ಹೇಳ್ರಿ. ಸತ್ಯ ನೆಟ್ಟಿಗೆ ಹೇಳಿದ್ರೆ ಇಟ್ಟಂಗೆ ಆತತ್ತ. ಸತ್ಯವನ್ನು ಹೇಳ್ಕೊತ ಹೋಗ್ಬೇಕು ಮನುಷ್ಯ. ಸತ್ಯವನ್ನು ಹೇಳಿದಾಗೆ ಮನುಷ್ಯನ ಜೀವನ ಒಳ್ಳೆಯದು. ಥ್ಯಾಂಕ್ ಯು. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.